7-10 ಜಾಯಿನ್ ಆಗ್ತಾರೆ. ಆಮೇಲೆ ಸ್ವಲ್ಪ ಪರಿಚಯ ಕೊಡ್ತಾರೆ. ಆಮೇಲೆ ನಾನು 2 ಮಿನಿಟ್ಸ್ ಪರಿಚಯ ಕೊಡ್ತೀನಿ. ನಂತರ ತಮ್ಮದೇ ಟೈಮ್ ನಮ್ದು ಪ್ರೆಸೆಂಟೇಶನ್ ಆದ್ಮೇಲೆ ರೈತರು ಪ್ರಶ್ನೆ ಉತ್ತರ ಕೇಳ್ತಾರೆ. ಆವಾಗಲೇ ಸಾಕಷ್ಟು ಪರಿಹಾರ ಆಗುತ್ತೆ. ಓಕೆ, ಥ್ಯಾಂಕ್ಸ್. ಸರ್, ಮುಂದಿನ ವಾರ ಇಂಡಸ್ಟ್ರಿ ಅವರು ಬರ್ತಾರೆ ಸರ್? ಖಂಡಿತ ಸರ್, ಖಂಡಿತ. ಅದು ಬೇಕು, ಅವಶ್ಯಕತೆ ಬಹಳ ಇದೆ. ನಾನು ಇಬ್ಬರಿಗೆ ಮಾತಾಡಿದ್ದೇನೆ. ವೆರಿ ಗುಡ್. ಆದ್ರೆ ಇಬ್ರು ಒಂದೇ ವಾರ ಮಾತಾಡ್ಲಿ. ಇಲ್ಲ, ಟಾಪಿಕ್ ಬಹಳ ಇದೆ, ಮತ್ತೆ ಎಲ್ಲಾ ಔಷಧಿ ಸಸ್ಯಗಳ ಬಗ್ಗೆ ಇದ್ರ ಮತ್ತೆ ನಮ್ಮ FPOಗಳ ಮೂಲಕ ಮಾರಾಟ ಮಾಡ್ಲಿಕ್ಕೆ ನಮ್ಮವರೆಲ್ಲ ತಯಾರಿದ್ರೆ ಅವ್ರದ್ದೇ ಆದಂತ ಒಂದು ಎಕ್ಸ್ಪೋರ್ಟ್ ವೇದಿಕೆ ಇದೆ ಸರ್. ಕನ್ನಡದವರೇ ಬಹಳ ಯಶಸ್ವಿಯಾಗಿ ಆ ವೇದಿಕೆಯನ್ನು ಮಾಡಿ ವಿದೇಶಗಳಲ್ಲಿ ಇರ್ತಕ್ಕಂತ ಬೇಡಿಕೆಯನ್ನು ಇಲ್ಲಿಂದ ಪ್ರಕ್ಯೂರ್ ಮಾಡಿ ಅಲ್ಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಸರ್. ಅದಕ್ಕೆ FPO ರಿಕ್ವೈರ್ಮೆಂಟ್ ಬೇಕು. ಅಂದ್ರೆ ಒಬ್ಬೊಬ್ಬ ರೈತರನ್ನು ಕೊಡಕ್ ಆಗಲ್ಲ. ಆ ತರ FPOಗಳ ಮೂಲಕನೇ ಕೊಡ್ಬೇಕು. ಅದು ಒಂದು ಸರ್ಕಾರದ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಕೆಲವೊಂದು FPOಗಳು ಆಲ್ರೆಡಿ ನಿಮಗೆ ಗೊತ್ತಿರೋ ಇದಾವೆ. ಸುಮಾರಷ್ಟು FPOs ಇದಾವೆ. ಮತ್ತೆ ನಮ್ದು ಒಂದು FPO ಮಾಡ್ಬೇಕು ಅಂತ ಅನ್ಕೊಂಡಿವಲ್ಲ ರಾಜ್ಯ ಮಟ್ಟದಲ್ಲಿ ರೈತರಿಗೆ ಸೇರಿಸಿ ಔಷಧಿ ಬೆಳೆಯತಕ್ಕಂಥವ್ರಿಗೆಲ್ಲ ಅಂತ ಅದನ್ನು ಸಹ ನಾವು ಚರ್ಚೆ ಮಾಡ್ಬೋದು. ಅವರು ರೆಡಿ ಇದ್ದಾರೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಮತ್ತೆ ಏನೇನ್ ಪ್ರೈಸ್ ಕೊಡ್ತೀವಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಬಹಳ ನಮ್ಮ ಕನ್ನಡದವರೇ ಬಹಳ ಒಳ್ಳೆ ಯಶಸ್ವಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ಒಂದು ವಾರ ನೋಡೋಣ, ಕರ್ಸೋಣ ಅಂತ. ಖಂಡಿತ ಸರ್. ಇವತ್ತು ಸ್ವಲ್ಪ ಸ್ಲೋ ಆಗಿ ಜಾಯಿನ್ ಆಗ್ತಾ ಇದ್ದಾರೆ ಯಾಕೋ. 7:10 ಸ್ಟಾರ್ಟ್ ಮಾಡೋಣ ಸರ್. ಅಲ್ಲಿ ಸ್ಟಾರ್ಟ್. ಓಕೆ ಸರ್. ಎಲ್ಲರೂ ಸ್ವಲ್ಪ ಹಬ್ಬದ ವೈಭವದಲ್ಲಿ ಇದ್ದಾರ ಅಂತ.
ಜಾಬ್ ಶೆಟ್ರು ಜಾಯಿನ್ ಆಗಿದಾರ ಸರ್? ಇಲ್ಲ ಅನ್ಸುತ್ತೆ. ಐದು ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಏಳು ಹತ್ತಕ್ಕೆ ಕರೆಕ್ಟ್ ಆಗಿ ಶುರು ಮಾಡ್ತೀವಿ ಕಾರ್ಯಕ್ರಮ. ಈಗ ಜಾಯಿನ್ ಆಗಿರೋರಿಗೆ ಒಂದು ಮಾಹಿತಿ. ಜೂನ್ 8 ಮತ್ತು 9ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ, ಔಷಧಿ ಸಸ್ಯಗಳ ಜೀವ ವೈವಿಧ್ಯತೆ ಸಂರಕ್ಷಣೆ ಮತ್ತೆ ಬೆಳೆಸ್ತಕ್ಕಂಥದ್ದು ಕಲ್ಟಿವೇಶನ್, ಜೊತೆಗೆ ವಿಶೇಷವಾಗಿ ಕಪ್ಪದಗುಡ್ಡದ ಒಂದು ಮಾಹಿತಿಯ ಮೇರೆಗೆ 2 ದಿವಸದ ಕಾರ್ಯಾಗಾರ. ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಇದೆ. ತಾವೆಲ್ಲ ಯಾರು ರಿಜಿಸ್ಟರ್ ಮಾಡಬೇಕು ಎಲ್ಲರೂ ದಯಮಾಡಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗಾಗಲೇ ಸ್ವಲ್ಪ ಜಾಬ್ ಸೆಕ್ಟರ್ ಹೇಳ್ದಂಗೆ 400 ಜನಕ್ಕೆ ಏನೋ ಅವಕಾಶ ಇದೆ. ಅದರಲ್ಲಿ ಸುಮಾರು ಈಗಾಗಲೇ 200ರಿಂದ 220 ಜನ ರಿಜಿಸ್ಟರ್ ಮಾಡಿದ್ದಾರೆ ಅಂತ ತಿಳಿದುಪಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಗದಗ್ನ ಕಪ್ಪದಗುಡ್ಡದಲ್ಲಿ ಒಂದು ಕಾರ್ಯಕ್ರಮ ಇದೆ. ನಮ್ಮ ನಂದಿವೇರಿ ಮಠದ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಏನು ಆ ಕಾರ್ಯಾಗಾರವನ್ನು ಹೆಂಗ್ ಮಾಡಬೇಕು, ಏನು ಮತ್ತೆ ಆ ರೈತರ ಸಮಸ್ಯೆಗಳೇನು, ಮಾರಾಟದ ಸಮಸ್ಯೆಗಳೇನು, ಇದನ್ನೆಲ್ಲ ಅರಿತುಕೊಂಡು ಸ್ವಲ್ಪ ಕಾರ್ಯೋನ್ಮುಖವಾದಂತ ಆಕ್ಷನ್ ಓರಿಯೆಂಟೆಡ್ ವರ್ಕ್ಶಾಪ್ ಮಾಡಬೇಕು. ಮತ್ತೆ ಒಂದು ರೋಡ್ ಮ್ಯಾಪ್ ಅವತ್ತು 2 ದಿವಸದಲ್ಲಿ ತಯಾರಿ ಆಗ್ಬೇಕು 7-8 ಕಾರ್ಯಾಗಾರದಲ್ಲಿ ಅಂತಕ್ಕಂಥದ್ದು. ದಯಮಾಡಿ ಎಲ್ಲರೂ ಯಾರ್ಯಾರು ಆಸಕ್ತವಂತರಿದ್ರೆ ಎಲ್ಲರೂ ಅದಕ್ಕೆ ನೋಂದಣಿ ಮಾಡ್ಕೊಳ್ಳಿ. ಜೊತೆಗೆ ನಾಡಿದ್ದು ಹೋಗ್ತಕ್ಕಂಥವ್ರು ಗದಗಿಗೆ ಹೋಗ್ಬೋದು. ಪ್ರೊಫೆಸರ್ ನಾಗಭೂಷಣ್ ಸರ್ ಇದ್ದಾರೆ ನಾಡಿದ್ದು, ಅಲ್ಲೇ ಇದ್ದು ಸಮಕ್ಷಮದಲ್ಲಿ ಎಲ್ಲ ಚಿಂತನೆ ಮಾಡಿ ಈ ಕಾರ್ಯಾಗಾರವನ್ನು ಯಾವ ರೀತಿ ಯಶಸ್ವಿಗೊಳಿಸ್ಬೇಕು ಅಂತಕ್ಕಂಥದ್ದು. ಜೊತೆಗೆ ನಾಡಿದ್ದು ಸಹ ಕೆಲವೊಂದು ವಿಚಾರಗಳು ಸ್ಪೆಷಲಿ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಸ್ತಕ್ಕಂಥವ್ರಿಗೆ ಮಾಹಿತಿಗಳು ಇದೆ. ಬಹಳ ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಸೇರ್ತಾ ಇದ್ದಾರೆ. ಅದರ ಒಂದು ಅವಕಾಶವನ್ನು ತಾವು ನಾಡಿದ್ದಿಗೇನು ರಿಜಿಸ್ಟ್ರೇಷನ್ ಫೀ ಎಲ್ಲ ಏನಿಲ್ಲ, ನೇರವಾಗಿ ಗದಗಿಂದ ಡಂಬಳ ಅಂತೇಳಿ ಒಂದು ಗ್ರಾಮ ಇದೆ ಕಪ್ಪದಗುಡ್ಡದ ಜಾಗದಲ್ಲಿ, ಅಲ್ಲಿ ಸೇರ್ಬೋದು. ಸರ್ ಪ್ರಾರಂಭ ಮಾಡೋಣ ಸರ್? ಮಾಡೋಣ ಸರ್, ತೊಂದರೆ ಇಲ್ಲ. ಜಾಯಿನ್ ಆಗ್ತಾರೆ ಹಂಗೆ 3 ಜನ ಜಾಯಿನ್ ಆಗಿರ್ತಾರೆ, ಜಾಯಿನ್ ಆಗ್ತಾ ಇರ್ತಾರೆ. ನಾವು ಪ್ರಾರಂಭ ಮಾಡೋಣ ಸರ್. ಓಕೆ, ರುಕ್ಮಿಣಿ ಮೇಡಮ್ ಇದ್ದೀರಲ್ಲ ಮೇಡಮ್? ಓಕೆ ಮೇಡಮ್. ಓಕೆ, ಎಲ್ರಿಗೂ ನಮಸ್ಕಾರ. ಎಂದಿನಂತೆ ಇದು ಶುಕ್ರವಾರದ ಗೂಗಲ್ ಕಾರ್ಯಕ್ರಮ. ಇದರ ಸ್ವಲ್ಪ ಹಿನ್ನೆಲೆ ಬಗ್ಗೆ ನಾನು ಒಂಚೂರು ಹೇಳ್ಬಿಡ್ತೀನಿ. ನಮ್ಮಲ್ಲಿ ಕೃಷಿ ಆಶ್ರಮ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಕಳೆದ 4 ವರ್ಷಗಳಿಂದಲೂ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸ್ಫೂರ್ತಿ ಅಂದ್ರೆ ಕನ್ನೇರಿ ಶ್ರೀಗಳು. ಏನು ಕನ್ನೇರಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಒಂದು ಮಠ ಇದೆ. ಅದರಲ್ಲಿ ಒಬ್ಬ ಸ್ವಾಮಿ ಕನ್ನೇರಿ ಸ್ವಾಮಿಗಳಂತ ಹೇಳ್ಬಿಟ್ಟು ಕೃಷಿ ಬಗ್ಗೆ, ಹಳ್ಳಿಗಳ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರ ಒಂದು ಪ್ರೇರಣೆಯಿಂದ ಕರ್ನಾಟಕದಲ್ಲಿ 108 ಕೃಷಿ ಆಶ್ರಮಗಳನ್ನ ಆರಂಭ ಮಾಡ್ಬೇಕನ್ನೋ ಹಿನ್ನೆಲೆಯಲ್ಲಿ ನಾವು 4 ವರ್ಷದಿಂದ ಕೆಲಸ ಮಾಡ್ಕೊಂತ ಬಂದ್ವಿ. ಈಗ ಕಳೆದ ಜನವರಿ 12ನೇ ತಾರೀಕು ಸುಮಾರು 108 ಮಂದಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಂತಹ ರೈತರು ಕನ್ನೇರಿನಲ್ಲಿ ಹೋಗಿ ಕನ್ನೇರಿ ಶ್ರೀಗಳಿಂದ ಒಂದು ಅಭಿನಂದನಾ ಪತ್ರಗಳನ್ನ ಈಗ ಆಲ್ರೆಡಿ 108 ಮಂದಿ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಆಗಸ್ಟ್ ಅಥವಾ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಮತ್ತೆ ಒಂದು 100 ಮಂದಿ ಪ್ರಾಯಶಃ ಮುಂದೆ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ.
ಆ ಕೃಷಿ ಆಶ್ರಮಗಳಲ್ಲಿ ನಾವು ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ವನೌಷಧಿ ಅಂತ ಇರ್ಬೇಕು ಅನ್ನೋದು ಒಂದು. ವನೌಷಧಿ ಅಂತ ಇರ್ಬೋದು ಅಥವಾ ಕೈ ತೋಟ ಅಂತ ಇರ್ಬೋದು, ಅಲ್ಲಿ ಇರ್ಲೇಬೇಕನ್ನೋದು ಒಂದು ನಮ್ಮ ಒಂದು ಪಾಲನೆಯಲ್ಲಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನು ಜಗನ್ನಾಥ ರಾವ್ ಸರ್ನ ಇದರ ಬಗ್ಗೆ ಯೋಚನೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ, ಜನವರಿ 5 ಮತ್ತು 6ನೇ ತಾರೀಕು ಟಿಡಿನಲ್ಲಿ 2 ದಿವಸಗಳ ಕಾರ್ಯಾಗಾರವನ್ನ ನಾವು ಮಾಡಿದ್ವಿ. ಅಲ್ಲಿ ಸುಮಾರು ಮಂದಿ ಪ್ರೊಫೆಸರ್ಗಳು ಆಮೇಲೆ ವಿಜ್ಞಾನಿಗಳು ಸಹ ಬಂದು ಈ ಒಂದು ಮಾಹಿತಿಯನ್ನ, ಅದರಲ್ಲೂ ಔಷಧೀಯ ಸಸ್ಯಗಳ ಬಗ್ಗೆ, ಬೆಳೆಯೋದರ ಬಗ್ಗೆ, ಮಾರಾಟದ ಬಗ್ಗೆ, ಆಮೇಲೆ ಆ ಮೂಲಕವಾಗಿ ನಾವೆಲ್ಲ ಆರೋಗ್ಯವನ್ನ ನಾವು ವೃದ್ಧಿಗೊಳಿಸ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವತ್ತು ಹಂಚಿಕೊಂಡ್ರು. ಅದಾದ್ಮೇಲೆ ಆ ಕಾರ್ಯಕ್ರಮಕ್ಕೆ ಸುಮಾರು 40ರಿಂದ 50 ಮಂದಿ ರೈತರು ಕೂಡ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದ್ರು. ಆ ನಂತರವಾಗಿ ನಾವು ಕೇವಲ ಒಂದು ಕಾರ್ಯಕ್ರಮ ಮಾಡಿ ಅದನ್ನ ಅಲ್ಲಿಗೆ ಬಿಡೋದ್ ಬೇಡ ಅನ್ನೋ ದೃಷ್ಟಿನಲ್ಲಿ ಜಗನ್ನಾಥ ರಾವ್ ಸರ್ ಅವರ ಸಹಾಯದಿಂದ ಪ್ರತಿ ಶುಕ್ರವಾರವೂ ಸಹ ಕೆಲವೊಂದು ರೈತರ ಯಾರಿಗೆ ಆಸಕ್ತಿ ಇದೆಯೋ ಅಥವಾ ಆ ಕಾರ್ಯಕ್ರಮಕ್ಕೆ ಭಾಗಿಯಾದಂತ ರೈತರ ಜೊತೆಗೆ ಸೇರ್ಬಿಟ್ಟು ನಿರಂತರವಾಗಿ ಪ್ರತಿ ಶುಕ್ರವಾರವೂ ಕೂಡ ನಾವು ಸಾಧಕ ರೈತರು ಯಾರು ಈಗ ಆಲ್ರೆಡಿ ಈ ಕೃಷಿನಲ್ಲಿ, ಅದರಲ್ಲೂ ಈ ತೋಟಗಾರಿಕೆನಲ್ಲಾಗಿರ್ಬೋದು ಅಥವಾ ಈ ಔಷಧೀಯ ಬೆಳೆಗಳನ್ನ ಬೆಳೆದು ಮಾರಾಟ ಮಾಡಿ ಯಶಸ್ವಿ ಪಡೆದಿರ್ತಕ್ಕಂಥ ರೈತರ ಮೂಲಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ವಿ. ಇದು ಆಕ್ಚುಲಿ 12ನೇ ಕಾರ್ಯಕ್ರಮ. ನಾವು ಕಾರ್ಯಕ್ರಮ ಮಾಡ್ತಾ ಹೋದಾಗೆ ಬಹಳಷ್ಟು ಮಂದಿಗೆ ರೈತರಿಗೆ ಒಂದು ಸಮಸ್ಯೆ ಹುಟ್ಟಿದ್ದು, ಎಲ್ಲಿ ಸಸ್ಯಗಳು ಸಿಗ್ತವೆ, ಎಲ್ಲಿ ಬೀಜಗಳು ಸಿಗ್ತವೆ, ಎಲ್ಲಿ ಒಂದು ಅಥೆಂಟಿಕ್ ಆದಂತ ಒಂದು ಜಾಗ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಡಾಗ ಈ ಬಗ್ಗೆನೇ ಒಂದು 2-3 ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು 3ನೇ ಕಾರ್ಯಕ್ರಮ. ಆಕ್ಚುಲಿ ಸಸ್ಯಗಳು ಅಥವಾ ಬೀಜಗಳು ಅಥವಾ ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ನಮ್ಮ ರೈತರಿಗೆ ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಾಗಿಯೇ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಕಳೆದ 2 ವಾರಗಳಿಂದ IHR ಇಂದ 2 ವಿಜ್ಞಾನಿಗಳನ್ನ ನಾವು ಕರೆಸಿ ಮಾತಾಡ್ತಿದ್ವಿ. ಲಾಸ್ಟ್ ವೀಕ್ ಕೂಡ ನಾವು ಒಂದು ಇದ್ರ ಬಗ್ಗೆನೇ ನಾವು ಕಾರ್ಯಕ್ರಮ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಕುರಿತಾಗಿ ಏನು ತೋಟಗಾರಿಕೆ ಇಲಾಖೆಗಳಿಂದ ನಮ್ಮ ರೈತರು ಏನೆಲ್ಲ ಸೌಲಭ್ಯಗಳನ್ನ ಪಡ್ಕೋಬಹುದು, ಯಾಕಂದ್ರೆ ರೈತರು ತಂಪಾಡಿಗೆ ತಾವು ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಈ ಎಲ್ಲ ಸೌಲಭ್ಯಗಳ ಬಗ್ಗೆ ಅವರಿಗೆ ಅರಿವು ಇರ್ಲಿಕ್ಕಿಲ್ಲ, ಅಥವಾ ಇದ್ರೂ ಕೂಡ ಅದ್ರ ಬಗ್ಗೆ ಆಸಕ್ತಿ ವಹಿಸಲ್ಲ. ಆ ಕಾರಣಕ್ಕಾಗಿನೇ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಜಗನ್ನಾಥರಾವ್ ಅವರು ರುಕ್ಮಿಣಿ ಮೇಡಮ್ ಅವ್ರನ್ನ ನಾನು ಸಜೆಷನ್ ಮಾಡಿದ್ದು. ಅವರು ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಈ ತರಹದ ಕಾರ್ಯಕ್ರಮಗಳನ್ನ ಅವರು ಸಾಕಷ್ಟು ಮಾಡಿದರೆ ಈ ತರ ಯಶಸ್ವಿಯಾದಂತಹ ಕೆಲವೊಂದು ನಿಮಿಷ ಡಿಸ್ಟರ್ಬ್ ಮಾಡ್ತೀನಿ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅವರು ಓಕೆ, ಅವ್ನು ಕೇಳಿ ಜಗನ್ನಾಥರಾವ್ ಅವರು ರುಕ್ಮಿಣಿ ಮೇಡಮ್ ಅವ್ರನ್ನ ಸಲಹೆ ಮಾಡಿದ್ದಾರೆ. ನಾನು ಅವ್ರನ್ನ ನಿನ್ನೆ ಕೇಳ್ಕೊಂಡಾಗ ಅವ್ರು ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಮೇಡಮ್ ಅವರು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಬಯೋ ಸೆಂಟರ್ ಅಂತಕ್ಕಂಥ ಒಂದು ಬೆಂಗಳೂರಲ್ಲಿ ಹುಳಿಮಾವಿನಲ್ಲಿದೆ. ಅವ್ರಿಗೆ ಕೇಳ್ಕೊಂಡಾಗ ನಾವು ಆಯುರ್ವೇದ ಅಂತಾನೆ ಏನೋ ಸ್ಪೆಸಿಫಿಕ್ ಆಗಿ ಏನು ಕೆಲಸ ಮಾಡಲ್ಲ ಸರ್, ಅಲ್ಲಿರ್ತಕ್ಕಂಥ ಚಟುವಟಿಕೆಗಳು ಏನೆಲ್ಲ ತರಬೇತಿಗಳನ್ನ ಕೊಡ್ತೀವಿ, ಏನೆಲ್ಲ ನಮ್ಮ ರೈತರು ನಮ್ಮ ಒಂದು ಸೆಂಟರ್ ಇಂದ ಏನೆಲ್ಲ ಉಪಯೋಗಗಳನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದಾಗ, ಖಂಡಿತವಾಗ್ಲೂ ಅದು ಕೂಡ ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ರೈತರು ಕೇವಲ ಔಷಧಿ ಬೆಳೆಗಳನ್ನು ಮಾತ್ರ ಬೆಳೆಯಲ್ಲ, ಬಹಳಷ್ಟು ಮಂದಿ ರೈತರು ತೋಟಗಾರಿಕೆಯಲ್ಲೂ ಕೂಡ ಸಾಕಷ್ಟು ಒಲವಿದ್ದರೂ ಕೂಡ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ಮೇಡಮ್ ಅವ್ರನ್ನ ನಾನು ಕೇಳ್ಕೊಂಡಾಗ ಆಯ್ತು ಸರ್, ನಾನೆಲ್ಲ ನಮ್ಗೇನ್ ಗೊತ್ತದೆಲ್ಲ ಹೇಳ್ತೀನಿ ಅಂತ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಾಯಶಃ ಬರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತ್ರ ರುಕ್ಮಿಣಿ ಮೇಡಮ್ ಅವ್ರನ್ನ ನಾವು ಇದು ಮಾಡೋದು ಬೇಡ, ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದು ಸಹಾಯ, ಅವರ ಸಲಹೆ ಸೂಚನೆ ನಮಗೆ ಸಿಗುತ್ತವೆ. ಯಾಕಂದ್ರೆ ಇದು ನಿರಂತರವಾಗಿ ನಾವು ನಡೀತಾ ಇರುತ್ತೆ. ಇದನ್ನು ಕೇವಲ ಇವತ್ತು ಮಾತ್ರ ಮಾಡಿ ನಾವು ಬಿಡೋದು ಬೇಡ. ಮತ್ತು ರೈತರಿಗೆ ಅವರಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಲಾಭ ಬರ್ತಕ್ಕಂಥ ಒಂದು ಮಾರ್ಗವನ್ನು ಕೂಡ ಮಾಡ್ಬೇಕಂತಕ್ಕಂಥ ಒಂದು ಯೋಚನೆ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಮೇಡಮ್ ಅವ್ರನ್ನ ನಾನು ಕೇಳ್ಕೊಂಬೋದು ಏನಂದ್ರೆ,
ತಮ್ಮ ಅನುಮತಿಯೊಂದಿಗೆ ನಾವು ಒಂದು ಗ್ರೂಪ್ ಮಾಡಿದ್ವಿ ಮೇಡಮ್, MPL ಮೆಡಿಸಿನಲ್ ಪ್ಲಾಂಟ್ ಅಂತಕ್ಕಂಥ ಒಂದು ಗ್ರೂಪ್ ಮಾಡಿದೀವಿ. ಅದರಲ್ಲಿ ಸಾಕಷ್ಟು ಮಂದಿ ವಿಜ್ಞಾನಿಗಳು ಕೂಡ ಇದ್ದಾರೆ, ಸುಮಾರು ರೈತರು ಕೂಡ ಇದ್ದಾರೆ. ಯಾರಿಗೆ ಈ ಒಂದು ತೋಟಗಾರಿಕೆಯಲ್ಲಿ ಒಲವಿದೆಯೋ ಅವನ್ನೆಲ್ಲ ಒಂದು ಗುಂಪನ್ನು ಮಾಡಿದೀವಿ. ಅವರು ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಅವ್ರು ನಿರಂತರವಾಗಿ ಅವರು ಅಟೆಂಡ್ ಆಗ್ತಾ ಇದಾರೆ, ತಮ್ಮ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದಾರೆ. ಬಟ್ ಏನಾದ್ರೂ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಏನಂತೀವಲ್ಲ, ನಿರಂತರವಾದಂತ ಅವ್ರಿಗೆ ಸಲಹೆ ಕೊಟ್ಟಾಗ ಪ್ರಾಯಶಃ ಅವರು ಮುಂದೆ ಬಂದು ತಮ್ಮ ಒಂದು ಏನೋ ಅನ್ಸಿದ್ದನ್ನ ಅಳವಡಿಕೆ ಮಾಡ್ಲಿಕ್ಕೆ ಮುಂದೆ ಬರ್ತಾರಂತ ತಿಳ್ಕೊಂಡು ಈಗ ನಾನು ಜಗನ್ನಾಥರಾವ್ ಅವರಿಗೆ ಏನಾದ್ರು ಹೇಳೋದಿದ್ರೆ ಹೇಳ್ಬಿಟ್ಟು ಮೇಡಮ್ ಅವರು ಮುಂದುವರಿಸ್ತೀನಿ. ನಮಸ್ಕಾರ. ಖಂಡಿತವಾಗಿ ಸರ್, ಧನ್ಯವಾದಗಳು ಸರ್. ತಮ್ಮ ಬಹಳ ಸಾರಾಂಶವಾಗಿ ಕೊಟ್ಟಿದ್ದೀರಾ ಇಲ್ಲಿವರೆಗೆ ಏನೇನು ಕಾರ್ಯಕ್ರಮ ಆಯ್ತು ಅಂತೇಳಿ. ಬಹುಶಃ ರುಕ್ಮಿಣಿ ಮೇಡಮ್ ಅವ್ರಿಗೆ ಈ ಗ್ರೂಪಿನ ಸದಸ್ಯರ ಬಗ್ಗೆ ಮತ್ತೆ ಗ್ರೂಪಿನಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಾನು ಸ್ವಲ್ಪ ತಿಳಿಸಿದ್ದೀನಿ. ಬಹಳ ಆಸಕ್ತಿವಂತರು ನಮ್ಮ ಸಹಪಾಠಿಗಳವರು. ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ಮಾಡ್ತಾ ಇದ್ರು, ನಾವು ಕೃಷಿ ಮಾರುಕಟ್ಟೆ ಸಹಕಾರದಲ್ಲಿ ಇದ್ವಿ. ರೈತರ ಪರ ಬಹಳ ಚಿಂತನೆ ಮಾಡ್ತಕ್ಕಂಥವ್ರು, ರೈತರಿಗೋಸ್ಕರ ಕೆಲಸ ಮಾಡುವಂತ ಬಹಳ ನಮ್ಮ ಅಧಿಕಾರಿ ವರ್ಗದಲ್ಲಿ ಸಿಗ್ತಕ್ಕಂತ ಸ್ವಲ್ಪ ಅಪರೂಪದ ಅಧಿಕಾರಿಗಳು ಅಂತ ಹೇಳ್ತೇನೆ. ಎಲ್ಲರನ್ನು ನಾನೇನು ಇದ್ ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾರೆ. ಅದರಲ್ಲೂ ಸ್ವಲ್ಪ ಪ್ರೋಆಕ್ಟಿವ್ ಆಗಿ ತಮ್ಮ ಲಿಮಿಟ್ಸ್ ನನ್ನು ಮೀರಿ ಮಾಡುವಂತ ಜನಗಳು ಸ್ವಲ್ಪ ಕಮ್ಮಿ ಇದ್ದಾರೆ. ಅವರವರ ಡ್ಯೂಟಿ ಅಂತ ಮಾಡೋರಿದ್ದಾರೆ. ಅಂತ ಒಂದು ಕೆಟಗರಿಯಲ್ಲಿ ನಮ್ಮ ರುಕ್ಮಿಣಿ ಮೇಡಮ್ ಬರ್ತಾರೆ. ದಯಮಾಡಿ ಮೇಡಮ್ ತಾವು ಯಾರು ಯಲ್ಲಪ್ಪ ಅವ್ರು ಸ್ವಲ್ಪ ಕ್ಲೋಸ್ ಮಾಡಿ. ಯಲ್ಲಪ್ಪ ಅವರು ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಯಲ್ಲಪ್ಪ ಅವರು ಅನ್ಮ್ಯೂಟ್ ಮಾಡಿ. ಮಾಡ್ತಿಲ್ಲ, ಇನ್ನು ಅನ್ಮ್ಯೂಟ್ ಮಾಡಿ ಯಲ್ಲಪ್ಪ ಅವರು. ಹಾ, ಸೊ ಹಾಗಾಗಿ ಇವತ್ತು ಏನು ಈ ಜೈವಿಕ ಸೆಂಟರ್ಗಳಿದೆ, ಬಹಳ ಉಪಯುಕ್ತವಾದಂತ ಕಾರ್ಯಕ್ರಮಗಳು ರೈತರಿಗೋಸ್ಕರ ಮಾಡ್ತಾ ಇದ್ದಾರೆ. ಇದರ ಎಲ್ಲ ಪ್ರಯೋಜನವನ್ನ ರೈತರು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆಯಾಗಿ ಇವತ್ತು ನಮ್ಮ ರುಕ್ಮಿಣಿ ಮೇಡಮ್ ಅವರು ಇದ್ದಾರೆ. ಈಗಷ್ಟೇ ಅಲ್ಲ, ಇವತ್ತಿನ ಕಾರ್ಯಕ್ರಮ ಅಷ್ಟೇ ಅಲ್ಲ, ಈಗ ಮುಂದೆನೂ ಸಹ ನಮ್ಗೇನು ಸಹಕಾರ ಬೇಕಾಗುತ್ತೆ ಅದನ್ನೆಲ್ಲ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ನಾವು ಕೇಳ್ಕೊಂಡು ಮೇಡಮ್ ತಾವು ಪ್ರಾರಂಭ ಮಾಡ್ಬೋದು. ನಿಮ್ದು ಪ್ರೆಸೆಂಟೇಶನ್ ಮುಗಿಸ್ಬಿಡಿ, ಆಮೇಲೆ ರೈತರು ಪ್ರಶ್ನೆಗಳನ್ನ ಕೇಳತಕ್ಕಂಥದ್ದು ಆಮೇಲೆ ಇಟ್ಕೊಂತೀವಿ. ಅವಾಗ ಏನಾಗುತ್ತೆ, ನೀವು ಹೇಳಿದ ಮಾಹಿತಿನೂ ಅವರು ಗ್ರಹಿಸಿರ್ತಾರೆ, ಜೊತೆಗೆ ಅವ್ರಿಗೆ ಏನ್ ಪ್ರಶ್ನೆಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ಅವಕಾಶ ಸಿಗ್ತದೆ ಅಂತ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ವಿ. ರುಕ್ಮಿಣಿ ಮೇಡಮ್ ದಯಮಾಡಿ ತಾವು ಪ್ರಾರಂಭ ಮಾಡಿ. ಧನ್ಯವಾದಗಳು ಜಗನ್ನಾಥರಾವ್ ಅವ್ರಿಗೆ, ಹಾಗೆ ನಾಗಭೂಷಣ ಸರ್ ಅವ್ರಿಗೂ ಸಹ. ಹೌದು, ಜಗನ್ನಾಥರಾವ್ ಹೇಳ್ದಾಗೆ ನಾವು ಕಾಲೇಜ್ನಲ್ಲೆಲ್ಲ ಸಹಪಾಠಿಗಳು, ಒಟ್ಟಿಗೆ ಓದ್ತಾ ಇದ್ವಿ. ನಾವು ಸಹ ಅವ್ರನ್ನ ಮೊದ್ಲಿಂದ ನೋಡ್ತಾ ಇದೀವಿ. ಅವರು ಸಹ ರೈತ ಪರ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಕೇಳ್ಕೊಂಡಾಗ ನಾನು ಖಂಡಿತ ರೈತ ಸಮುದಾಯಕ್ಕೆ ನನಗ್ ಗೊತ್ತಿರುವಂತಹ ಮಾಹಿತಿ ಹೇಳಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಮತ್ತೆ ನಾಗಭೂಷಣ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಇವತ್ತು ಇಲಾಖೆಯ ಸೌಲಭ್ಯಗಳ ಬಗ್ಗೆ ಇವತ್ತು ಹೇಳಲ್ಲ, ಅದು ಬೇಕಾದ್ರೆ ಇನ್ನೊಂದ್ ದಿವ್ಸ ಯಾವತ್ತಾದ್ರೂ ಹೇಳೋಣಂತೆ. ಯಾಕಂದ್ರೆ ಅದು ತುಂಬಾ ವಾಸ್ಟ್ ಆಗುತ್ತೆ. ಇಲಾಖೆ ದೊಡ್ಡದಿದೆ, ಹಾಗಾಗಿ ಸೌಲಭ್ಯಗಳು ಬೇರೆ ಬೇರೆ ತರಹ ಇರುತ್ತೆ. ಅದನ್ನ ಮತ್ತೆ ಮಾಹಿತಿಯನ್ನ ಕ್ರೋಢೀಕರಿಸಿ ಮತ್ತೆ ಇನ್ನೊಂದ್ಸರಿ ಯಾವಾಗಾದ್ರೂ ಹೇಳ್ತೀನಿ. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಹಾಗಾಗಿ ಇವತ್ತಿನ ದಿನ ಏನು ಹೇಳೋಣ ಅಂದ್ರೆ, ಜೈವಿಕ ಕೇಂದ್ರದ ಚಟುವಟಿಕೆಗಳ ಬಗ್ಗೆ ನಮ್ಮ ಇದನ್ನ ಸೀಮಿತಗೊಳಿಸೋಣ. ಇಲಾಖೆದು ಸೌಲಭ್ಯಗಳ ಬಗ್ಗೆ ಇನ್ನೊಂದ್ ದಿವಸ ಯಾವತ್ತಾದ್ರೂ ಹೇಳೋಣಂತೆ. ಮುಖ್ಯವಾಗಿ ನಾನು ತಿಳ್ಕೊಂಡ ಹಾಗೆ ಇಲ್ಲಿ ಔಷಧೀಯ ಸಸ್ಯಗಳನ್ನ ಬೆಳಿತಾ ಇರೋ ರೈತ ಬಾಂಧವರು ಜಾಸ್ತಿ ಇದ್ದಾರೆ ಅನ್ಸುತ್ತೆ. ಇಲ್ಲಿ ಹೆಚ್ಚಿನದಾಗಿ ಹೇಗ್ ಅನುಕೂಲ ಆಗಬಹುದು ಅಂದ್ರೆ, ನಮ್ಮ ಜೈವಿಕ ಕೇಂದ್ರಗಳು ಅಂತಂದ್ರೆ ಏನು, ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಹಲವಾರು ಪರಿಕರಗಳನ್ನ ಮತ್ತೆ ಸೌಲಭ್ಯಗಳನ್ನ ನಮ್ಮ ಜೈವಿಕ ಕೇಂದ್ರಗಳಲ್ಲಿ ನಾವು ಕಲ್ಪನೆ ಮಾಡಿದೀವಿ. ಅಂತವುಗಳ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದ್ರೆ ಆ ಸೌಲಭ್ಯವನ್ನ ನೀವೆಲ್ಲ ಉಪಯೋಗಿಸ್ಕೊಂಡು ನೀವು ಬಳಸ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ. ಈಗ ಸದ್ಯ ನಾನು ಕಾರ್ಯನಿರ್ವಹಿಸ್ತಾ ಇರೋದು ಬೆಂಗಳೂರಿನಲ್ಲಿ ಹುಳಿಮಾವು ಅಂತ ಒಂದು ಪ್ರದೇಶ ಇದೆ. ಹುಳಿಮಾವಿನಲ್ಲಿ ಒಂದು ಜೈವಿಕ ಕೇಂದ್ರ, ಬಯೋ ಸೆಂಟರ್ ಅಂತ ಹೇಳ್ತಾರೆ, ಬಯೋಟೆಕ್ನಾಲಜಿ ಸೆಂಟರ್, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಂತಹ ಕೇಂದ್ರಗಳು ರಾಜ್ಯದ ಹಲವಾರು ಕಡೆನೂ ಬೇರೆ ಬೇರೆ ಕಡೆನೂ ಇದೆ. ನನ್ನ ಪ್ರೆಸೆಂಟೇಶನ್ ಅಲ್ಲಿ ಅದು ಇಂಗ್ಲಿಷ್ ಅಲ್ಲಿ ಇದೆ. ನಾನು ಕೆಲವೊಂದು ಪಿಕ್ಚರ್ಸ್ ನ ತೋರ್ಸ್ಲಿಕ್ಕೋಸ್ಕರ ಅದನ್ನ ಇದ್ ಮಾಡ್ತೀನಿ ಹೆಚ್ಚಾಗಿ. ಹಾಗೆ
ಮಾತಾಡ್ತಾನೆ ಹೆಚ್ಚು ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈಗ ನಮ್ಮ ಬೆಂಗಳೂರಿನ ಹುಳಿಮಾವಿನಲ್ಲಿ ಒಂದು ಜೈವಿಕ ಕೇಂದ್ರ ಹೇಗಿದೆಯೋ ಹಾಗೆ ಬೇರೆ ಜಿಲ್ಲೆಗಳಲ್ಲಿ, ಅಂದ್ರೆ ಎಲ್ಲಾ ಜಿಲ್ಲೆಯ ರೈತರುಗಳು ಬೆಂಗಳೂರಿಗೆ ಬರ್ಲಿಕ್ಕೆ ಏನು ಕಷ್ಟ ಆಗ್ಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳ ಎಲ್ಲಾ ಜಿಲ್ಲೆಯ ರೈತರುಗಳನ್ನ ಗಮನದಲ್ಲಿ ಇಟ್ಕೊಂಡು ಅಲ್ಲಲ್ಲಿ ಕೆಲವು ಜೈವಿಕ ಕೇಂದ್ರಗಳನ್ನ ಮಾಡಿದೀವಿ. ಒಂದು ಮೈಸೂರಿನಲ್ಲಿದೆ, ಇನ್ನೊಂದು ದಾವಣಗೆರೆಯಲ್ಲಿದೆ, ಹಾಗೆ ಬೀದರಲ್ಲಿದೆ, ಬೆಳಗಾವಿಲಿದೆ, ಸೊ ಹೀಗೆ ಶಿವಮೊಗ್ಗದಲ್ಲಿದೆ. ಮತ್ತೆ ಇಷ್ಟು ಬೇರೆ ಬೇರೆ ಕಡೆ ನಮ್ಮ ಜೈವಿಕ ಕೇಂದ್ರಗಳು ಸ್ಥಾಪನೆಗೊಂಡಿವೆ. ಇದು ತಮ್ಗೆಲ್ಲ ತಿಳಿದ ಹಾಗೆ ಇದು ತೋಟಗಾರಿಕೆ ಇಲಾಖೆ ಅಧೀನ, ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಅಧೀನ ಇರೋದ್ರಿಂದ ಇದು ಸರ್ಕಾರಿ ಇಲಾಖೆದ ಕೇಂದ್ರಗಳಾಗಿರುತ್ತೆ. ಹಾಗಾಗಿ ರೈತ ಬಾಂಧವರು ಇಂತಹ ಕೇಂದ್ರಕ್ಕೆ ಆಗಮಿಸಿ ಇಲ್ಲಿರುವ ಚಟುವಟಿಕೆಗಳ ಬಗ್ಗೆ ಎಲ್ಲ ಗಮನಿಸಿ ಅಲ್ಲಿರುವ ಸೌಲಭ್ಯಗಳ ಅನುಕೂಲವನ್ನ ಪಡೆದುಕೊಳ್ಬೇಕು. ಮುಖ್ಯವಾಗಿ ಇದು ಬಯೋಟೆಕ್ನಾಲಜಿ ಸೆಂಟರ್ ಅಂತ ಹೇಳ್ತೀವಿ. ಅಂದ್ರೆ ಜೈವಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಇರಬಹುದಾದಂತಹ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಇರುತ್ತೆ ಮೇನ್. ಅಂದ್ರೆ ಗಿಡಗಳನ್ನ ಸಹ ನಾವು ಅಂಗಾಂಶ ಕೃಷಿ ವಿಧಾನದಿಂದ ನಾವು ಗಿಡಗಳನ್ನ ನಾವು ಉತ್ಪಾದನೆ ಮಾಡಬಹುದು. ತಮ್ಗೆಲ್ಲ ತಿಳಿದಿರಬಹುದು, ಮುಖ್ಯವಾಗಿ ಬಾಳೆ ಗಿಡಗಳನ್ನ ನಾವು ಅಂಗಾಂಶ ಕೃಷಿ ವಿಧಾನದಿಂದ ಉತ್ಪಾದನೆ ಮಾಡ್ತೀವಿ. ಮುಖ್ಯವಾಗಿ ಅಂದ್ರೆ ಈಗ ಇದ್ರಲ್ಲಿ G9 ಅಂದ್ರೆ ಗ್ರಾಂಡ್ 9 ವೆರೈಟಿ ಅಂತ ಹೇಳ್ತಾರೆ, ಪಚ್ಚಬಾಳೆ ವೆರೈಟಿ ಏನಿದೆ ಅದ್ರದ ಸಸಿಗಳು ಇಲ್ಲಿ ಅಂಗಾಂಶ ಕೃಷಿ ವಿಧಾನದಲ್ಲಿ ನಾವು ಅಭಿವೃದ್ಧಿಗೊಳಿಸಿ ಅದನ್ನ ಕೊಡ್ತಾ ಇದ್ದೀವಿ. ಸೊ ಇನ್ನೇನೀಗ ಮಳೆ ಶುರುವಾಗತ್ತೆ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ. ಈಗಾಗಲೇ ಕೆಲವೊಂದು ಪ್ರದೇಶದಲ್ಲೂ ಎಲ್ಲ ಮಳೆ ಶುರುವಾಗಿದೆ. ಯಾರಾದ್ರೂ ಅಂತಹ ಪ್ಲಾಂಟಿಂಗ್ ಮೆಟೀರಿಯಲ್ ಗಿಡಗಳು ಬೇಕು ಅಂದಾಗ ನಮ್ಮಂತಹ ಕೇಂದ್ರಗಳನ್ನ ಸಂಪರ್ಕ ಮಾಡಬಹುದು. ಇಲ್ಲಿ ಉತ್ತಮ ಗುಣಮಟ್ಟದ ಅಂಗಾಂಶ ಕೃಷಿ ಬಾಳೆ ಸಸ್ಯಗಳು ಲಭ್ಯ ಇದೆ. ಖಂಡಿತ ರೈತ ಬಾಂಧವರು ಇದನ್ನೆಲ್ಲ ತಗೋಬಹುದು. ನಂತರ ಇನ್ನೊಂದು ಜೈವಿಕ ಪರಿಕರಗಳು ಅಂತಂದ್ರೆ ಮುಖ್ಯವಾಗಿ ಈಗ ತಮ್ಗೆಲ್ಲ ತಿಳಿದೇ ಇದೆ, ಮಣ್ಣಿನ ಗುಣಮಟ್ಟವ ಏನಾಗ್ತಾ ಇದೆ, ಬರ್ತಾ ಕಡಿಮೆ ಆಗ್ತಾ ಇದೆ. ಭೂಮಿ ತಾಯಿ ಆರೋಗ್ಯವನ್ನ ನಾವು ತುಂಬಾ ಹದಗೆಡ್ಸಿಟ್ಟಿದೀವಿ. ಹಾಗಾಗಿ ಆ ಭೂಮಿ ತಾಯಿ ಆರೋಗ್ಯವನ್ನ ಮತ್ತೆ ಸುಧಾರಣೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಮುಖ್ಯವಾದ ಜೈವಿಕ ಪರಿಕರಗಳನ್ನ ನಾವು ಭೂಮಿ ಸೇರಿಸ್ಬೇಕಾಗುತ್ತೆ. ಜೈವಿಕ ಪರಿಕರಗಳು ಅಂದ್ರೆ ಏನಿಲ್ಲ, ಅದ್ ಮುಂಚೆ ಎಲ್ಲ ನಾವೆಲ್ಲ ಹಿಂದೆಲ್ಲ ಸಾವಯವ ರೀತಿಯಲ್ಲಿ ನಾವು ಕೃಷಿಯನ್ನ ಮಾಡ್ಬೇಕಾದ್ರೆ ಮಣ್ಣಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅನುಕೂಲಕರವಾದಂತಹ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ, ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅವುಗಳ ಸಂಖ್ಯೆ ಯಥೇಚ್ಛವಾಗಿರ್ತಾ ಇತ್ತು, ಬಹಳವಾಗಿರ್ತಾ ಇತ್ತು. ಹಾಗಾಗಿ ಮಣ್ಣಿನ ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಈಗ ನಮ್ಮ ಮನುಷ್ಯರಲ್ಲೂ ಗಿಡಗಳಲ್ಲೂ ಎಲ್ಲ ಒಂದೇ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಅಂದ್ರೆ ನಮ್ಗೆ ಬರುವಂತಹ ರೋಗಗಳು ಕಡಿಮೆ. ಹಾಗೆ ಮಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಹೆಚ್ಚಿದ್ದು ಮತ್ತೆ ಮಣ್ಣಿನ ತುಂಬಾ ಚೆನ್ನಾಗಿದೆ ಅಂದ್ರೆ ಅದ್ರಲ್ಲಿ ಬರುವಂತಹ ಬೆಳೆಗಳ ಆರೋಗ್ಯ ಕೂಡ ಏನಿರುತ್ತೆ, ಚೆನ್ನಾಗಿರುತ್ತೆ. ಗಿಡಗಳು ದೃಢವಾಗಿ ಬೆಳೆಯೋದ್ರಿಂದ ಅವಕ್ಕೆ ಬರುವಂತಹ ರೋಗ ಮತ್ತು ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಹಾಗಾಗಿ ಇಲ್ಲಿ ಸಾವಯವ ಕೃಷಿ ಅಂದ್ರೆ ಮುಖ್ಯವಾಗಿ ಅದೇ, ಅಂದ್ರೆ ಮಣ್ಣಿನ ಆರೋಗ್ಯ ಅಥವಾ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಬೇಕು. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ನಮ್ಮಂತಹ ಜೈವಿಕ ಕೇಂದ್ರಗಳಲ್ಲಿ ಜೈವಿಕ ಗೊಬ್ಬರಗಳು ಮತ್ತೆ ಜೈವಿಕ ನಿಯಂತ್ರಕಗಳು ಇವುಗಳ ಉತ್ಪಾದನೆಯನ್ನ ನಾವು ಮಾಡ್ತಾ ಇದೀವಿ. ಬಹಳ ದೊಡ್ಡ ಮಟ್ಟದಲ್ಲೇ ವರ್ಷಕ್ಕೆ 500ರಿಂದ 1000 ಟನ್ ಅಷ್ಟು ನಾವು ಉತ್ಪಾದನೆ ಮಾಡುವ ಸೌಲಭ್ಯವನ್ನು ಹೊಂದಿದೀವಿ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಹಾ, ಸರಿ. ಸೊ ನಮ್ಮ ಜೈವಿಕ ಕೇಂದ್ರಗಳಲ್ಲಿ ಜೈವಿಕ ಪರಿಕರಗಳ ಉತ್ಪಾದನೆ ಮುಖ್ಯವಾಗಿ ಆಗ್ತಾ ಇದೆ. ಸೊ ಅವುಗಳು ಯಾವ್ಯಾವು ಅಂತ ನಾನು ಹೇಳ್ತಾ ಹೋಗ್ತೀನಿ. ಜೈವಿಕ ಗೊಬ್ಬರ ಅಂತಂದ್ರೆ ನಾವು ಹಾಕ್ತಾ ಇರೋ NPK ಗೊಬ್ಬರಗಳಲ್ಲ, ಅದೇನಲ್ಲ. ಇದು ಏನಪ್ಪಾ ಅಂದ್ರೆ ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಏನ್ ಮಾಡಿರ್ತಾರೆ, ಅದನ್ನ ವಿಜ್ಞಾನಿಗಳು ಅವುಗಳನ್ನೆಲ್ಲ ಕಂಡು ಹಿಡಿದು ಗುರುತಿಸಿ ಅದನ್ನ ಪ್ರಯೋಗಾಲಯದಲ್ಲಿ ಅವುಗಳ ಸಂಖ್ಯೆಯನ್ನ ವೃದ್ಧಿಸೋದು ಅಂದ್ರೆ ಹೆಚ್ಚಿಸುವ ಬಗ್ಗೆ ಸಾಕಷ್ಟು ಕೆಲಸ ಸಂಶೋಧನೆ ಮಾಡಿದ್ದಾರೆ. ಸೊ ಅದ IIHR ಏನು ಹೋದ್ವಾರ ಎಲ್ಲ ವಿಜ್ಞಾನಿಗಳೇನಿದ್ರು ಆ ಕೇಂದ್ರದ ವತಿಯಿಂದ ಇವುಗಳ ಬಗ್ಗೆ ಸಾಕಷ್ಟು ಕೆಲಸ ಆಗಿದೆ. ನಾವು ಅವರಿಂದ ತಂತ್ರಜ್ಞಾನವನ್ನ ಪಡೆದುಕೊಂಡು ನಾವೇನ್ ಮಾಡ್ತಾ ಇದೀವಿ, ಅಂತಹ ಸೂಕ್ಷ್ಮಾಣು ಜೀವಿಗಳನ್ನ ಪ್ರಯೋಗಾಲಯಗಳಲ್ಲಿ ಅವುಗಳ ಸಂಖ್ಯೆಯನ್ನ ವೃದ್ಧಿಸ್ಬಿಟ್ಟು ಅದನ್ನ ಯಾವ್ದಾದ್ರು ಒಂದು ಮೀಡಿಯಾ, ಯಾವ್ದಾದ್ರು ಒಂದು ಆಧಾರದಲ್ಲಿ ಅದನ್ನ ಸೇರಿಸಿ
ನಾವು ಪ್ಯಾಕ್ ಮಾಡಿ ರೈತರಿಗೆ ಘನ ರೂಪದಲ್ಲಿ ಅಂದ್ರೆ ಪೌಡರ್ ಫಾರ್ಮ್ಯಾಟ್ ಅಲ್ಲಿ ಈಗೀಗ ಲಿಕ್ವಿಡ್ ಇದೆ, ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಅವುಗಳಲ್ಲಿ ನಾವು ರೈತರಿಗೆಲ್ಲ ಕೊಡ್ತಾ ಇದೀವಿ. ಅಂದ್ರೆ ಇಲಾಖಾ ದರದಲ್ಲಿ ಮಾರಾಟ ಮಾಡ್ತಾ ಇದೀವಿ. ಸೊ ಅವುಗಳನ್ನ ತಗೊಂಡು ನೀವು ನಿಮ್ಮ ಭೂಮಿಗೆ ಹಾಕಿದಾಗ ಏನಾಗುತ್ತೆ, ಆ ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಮಣ್ಣಿಗೆ ಸೇರೋದ್ರಿಂದ ಮಣ್ಣಿನ ಫಲವತ್ತತೆ ಬರ್ತಾ ಬರ್ತಾ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ, ಅದರಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳು ಯಾವ್ದು ಔಷಧೀಯ ಬೆಳೆ ಇರಬಹುದು, ಇನ್ಯಾವುದೇ ಒಂದು ತೋಟಗಾರಿಕೆ ಅಥವಾ ಕೃಷಿ ಬೆಳೆ ಇರಬಹುದು, ಅವುಗಳ ಅಭಿವೃದ್ಧಿ ಚೆನ್ನಾಗಿ ಆಗುತ್ತೆ. ಇದು ಒಂದು ಬಹಳ ಮುಖ್ಯವಾದ ಚಟುವಟಿಕೆ ನಮ್ಮ ಜೈವಿಕ ಕೇಂದ್ರದಲ್ಲಿ. ನಾನ್ ಮೊದಲು ಅಂಗಾಂಶ ಕೃಷಿ ವಿಧಾನದಿಂದ ನಾವು ಮುಖ್ಯವಾಗಿ ಬಾಳೆ ಸಸ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದು ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಯಾರೇ ಬೇಕಾದ್ರೂ ಸಹ ನಮ್ಮನ್ನ ಸಂಪರ್ಕಿಸಬಹುದು. ಕೊನೆಗೆ ನಾನು ನನ್ನ ಫೋನ್ ನಂಬರ್ ಕೂಡ ಕೊಡ್ತೀನಿ. ತಮ್ಗೆ ಏನೇ ಬೇಕಾದ್ರೂ ನನ್ನನ್ನು ಸಂಪರ್ಕ ಮಾಡಿ, ನನಗ್ ತಿಳಿದಷ್ಟು ಹೇಳ್ತೀನಿ. ಇಲ್ದಿದ್ರೆ ಇನ್ನೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಮ್ಗೆ ಮಾಹಿತಿ ಖಂಡಿತ ಕೊಡ್ತೀನಿ. ಇದಲ್ದಲೆ ಜೈವಿಕ ಪರಿಕರಗಳ ಉತ್ಪಾದನೆ ಇವುಗಳನ್ನು ಸಹ ತಾವೆಲ್ಲರೂ ಸಹ ಇಲ್ಲಿವರೆಗೂ ಮಾಡ್ತಿದ್ರೆ ತುಂಬಾ ಒಳ್ಳೇದು. ಇನ್ನೂ ಆ ತರಹ ಜೈವಿಕ ಗೊಬ್ಬರಗಳನ್ನೆಲ್ಲ ನೀವು ನಿಮ್ಮ ಜಮೀನ್ಗೆ ಅಥವಾ ಭೂಮಿಗೆ ಹಾಕ್ತಿಲ್ಲ ಅಂದ್ರೆ ಖಂಡಿತ ದಯವಿಟ್ಟು ಅಂಥವನ್ನೆಲ್ಲ ಅಳವಡಿಸ್ಕೊಳ್ಬೇಕು. ಮತ್ತೆ ಇದ್ರೊಂದಿಗೆ ಮುಖ್ಯವಾಗಿ ಇನ್ನೊಂದು ಚಟುವಟಿಕೆ ಅಂದ್ರೆ ಅಣಬೆ ಕೃಷಿ ಬಗ್ಗೆ ನಾವಿಲ್ಲಿ ತರಬೇತಿಯನ್ನ ಕೊಡ್ತಾ ಇದೀವಿ. 1 ದಿನದ್ದು ಮತ್ತೆ 1 ವಾರದ ಕೌಶಲ್ಯಾಭಿವೃದ್ಧಿ ತರಬೇತಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಎಲ್ಲ ರೈತರು ಅಷ್ಟೇ ತಮ್ಮ ಮುಖ್ಯ ಬೆಳೆಗಳೇನಿರುತ್ತೆ ಅವುಗಳೊಂದಿಗೆ ಒಂದು ಉಪಕಸಬನ್ನ ಇಟ್ಕೊಂಡಿರ್ಲೇಬೇಕು ಅಲ್ವಾ. ಬೇಕಾದಷ್ಟು ಉಪಕಸಬಗಳು ಇರುತ್ತೆ. ಹೈನುಗಾರಿಕೆ ಇರ್ಬೋದು, ಕುರು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರಬಹುದು, ಇನ್ನು ಯಾವುದೇ ಇರಬಹುದು. ಅವುಗಳ ಜೊತೆಗೆ ಇತ್ತೀಚೆಗೆ ಅಣಬೆ ಕೂಡ ಒಂದು ಬಹಳ ಪ್ರಾಮುಖ್ಯತೆಯನ್ನ ಅದು ವಹಿಸಿದೆ. ಯಾಕಪ್ಪ ಅಂತಂದ್ರೆ ಅಣಬೆ ಬಹಳ ಪ್ರೋಟೀನ್ ಯುಕ್ತ ಆಹಾರ. ಅದರಲ್ಲಿ ಬಹಳ ಪ್ರೋಟೀನ್ ಅಂಶ ಹೆಚ್ಚಿರೋದ್ರಿಂದ ಎಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಈ ಅಣಬೆಯನ್ನ ಹೆಚ್ಚು ಖರ್ಚಿಲ್ದಲ್ಲೇ ಹೇಗೆ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಇವನ್ ಶಿವಮೊಗ್ಗದಲ್ಲೂ ಬೆಳಗಾವಿಲೂ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನಮ್ಮ ಸೆಂಟರ್ ಬೆಂಗಳೂರಲ್ಲೂ ನಡೀತಾ ಇದೆ, ಒಂದ್ ಮೈಸೂರಲ್ಲೂ ನಡೆಯುತ್ತೆ. ಹೆಚ್ಚು ತರಬೇತಿಗಳು ನಡೀತಾ ಇರೋದು ಇದು ಜೈವಿಕ ಕೇಂದ್ರ ಹುಳಿಮಾವಿನಲ್ಲಿ. ಯಾರೇ ಬೇಕಾದ್ರೂ ಅಂತಹ ತರಬೇತಿಗಳನ್ನ ಪಡಿಬೇಕು ಅಂದ್ರೆ ಖಂಡಿತ ನಮ್ಮನ್ನ ಸಂಪರ್ಕಿಸಿ ಅದರದ ಅನುಕೂಲವನ್ನ ಪಡ್ಕೊಳ್ಬೇಕು. ನಾನು ಕೆಲವೊಂದು ಸುಮ್ನೆ ಪಿಕ್ಚರ್ಸ್ ಒಂದ್ ಸ್ವಲ್ಪ ತೋರಿಸ್ಬಿಡ್ತೀನಿ. ಅದು ಇಂಗ್ಲಿಷ್ ಅಲ್ಲಿ ಇದೆ. ಸಮಯ ಅಭಾವದಿಂದ ನಾನು ಪೂರ್ತಿ ಮಾಡ್ಕೊಳಕ್ಕಾಗಿಲ್ಲ. ಇನ್ನೊಂದ್ಸರಿ ಬರ್ಬೇಕಾದ್ರೆ ಏನು ಹೆಚ್ಚಾಗಿ ಮಾಡ್ಕೊಂಡ್ ಬರೋಣಂತೆ. ಅಂದ್ರೆ ಈಗ ಇಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿದೆ ಆ ಕೇಂದ್ರಗಳು ಅಂತ ಅವುಗಳ ಬಗ್ಗೆ ತಿಳಿಸ್ತಾ ಹೋಗೋಣ. ಕಾಣಿಸ್ತದೆ ಮೇಡಮ್, ಕಾಣಿಸ್ತದೆ. ಕಾಣಿಸ್ತಿದ್ಯಾ? ಸ್ಲೈಡ್ ಮೂವ್ ಆಯ್ತಾ? ಇಲ್ಲ, ಸ್ಲೈಡ್ ಮೂವ್ ಆಗ್ತಾ ಇಲ್ಲ. ಇಲ್ಲ, ಅಲ್ಲೇ ಬ್ಲೂ ಬಿಲ್ಡಿಂಗ್ ಅಲ್ಲೇ ಇದೆ. ಹೌದು. ಹಾಗೆ ಅಲ್ಲಿವರೆಗೂ ಹೇಳ್ತಾ ಇರ್ತೀನಿ. ಮುಖ್ಯವಾಗಿ ನಮ್ಮ ಕೇಂದ್ರದಲ್ಲಿ ನಾನ್ ಹೇಳ್ತಾ ಇದ್ದೆ ಅಂಗಾಂಶ ಕೃಷಿ ಸಸ್ಯಗಳ ಉತ್ಪಾದನೆ 10 ರಿಂದ 15 ಲಕ್ಷ ಇದು ಕಾಣಿಸ್ತಾ ಇದೆ. ಇವಾಗ ಫುಲ್ ಸ್ಕ್ರೀನ್ ಮಾಡಿದ್ರೆ ಆಯ್ತು ಅನ್ಸುತ್ತೆ. ಒಂದೇ ನಿಮಿಷ ಬರ್ತೀನಿ. ಪರವಾಗಿಲ್ಲ, ಮಾಡಿ ಮಾಡಿ ಮಾಡಿ. ಇದೆಲ್ಲ ನಮ್ಮ ಜನರೇಷನ್ ಪ್ರಾಬ್ಲಮ್. ಕಾಣಿಸ್ತಾ ಇದೆ. ಫುಲ್ ಸ್ಕ್ರೀನ್ ಮಾಡಿದ್ರೆ ಆಯ್ತು. ಬರ್ತಾ ಇದೆ. ಬರ್ತಾ ಇದೆ. ಬರ್ತಾ ಇದೆ ಮೇಡಮ್. ಕಾಣಿಸ್ತದೆ. ಏನಿಲ್ಲ, ಇದು ಎಲ್ಲೆಲ್ಲಿ ನಮ್ಮ ಜೈವಿಕ ಕೇಂದ್ರಗಳಿದೆ ಅಂತ ತೋರಿಸ್ತಾ ಇದ್ದೆ.
ಜಗನ್ನಾಥ್ ರಾವ್ ಅವ್ರು ಹೇಳ್ದಂಗೆ ನಮ್ ಜನರೇಷನ್ ಪ್ರಾಬ್ಲಮ್ ಹೌದು. ಇದು ಅಷ್ಟು ಚುರುಕಾಗಿ ಮಾಡಕ್ ಆಗಲ್ಲ ನಮ್ಗೆ. ಇದು ಎಲ್ಲೆಲ್ಲಿದೆ ಅಂತ ಹೇಳ್ತಾ ಇದ್ದೆ. ಅದೇ ಹುಳಿಮಾವು ಬೆಂಗಳೂರು ಅಲ್ಲಿದೆ, ಇನ್ನೊಂದು ಶಿವಮೊಗ್ಗದಲ್ಲಿದೆ, ಇನ್ನೊಂದು ಮೈಸೂರಲ್ಲಿದೆ, ಬೀದರಲ್ಲಿ ಈಗ ಸಣ್ಣ ಪ್ರಮಾಣದಲ್ಲಿ ಶುರುವಾಗಿದೆ, ಬೆಳಗಾವಿಲಿದೆ, ದಾವಣಗೆರೆಯಲ್ಲಿದೆ. ಇಲ್ಲಿ ಸುತ್ತಮುತ್ತಲಿನ ರೈತರು ನಮ್ಮ ತೋಟಗಾರಿಕೆ ಇಲಾಖೆ ಆಫೀಸ್ ಕಚೇರಿಗೆ ಹೋಗಿ ಇವುಗಳ ಬಗ್ಗೆ ಮಾಹಿತಿ ಪಡೆದು ಅಲ್ಲಿ ನೀವು ಸಂಪರ್ಕ ಮಾಡಿದ್ರೆ ಇವುಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಇಲ್ಲೆಲ್ಲ ಅದೇ ಚಿತ್ರಗಳಿದು. ನಮ್ದು ಬಯೋಸೆಂಟರ್ ಇದು ಬೆಂಗಳೂರು ಹುಳಿಮಾವುದು ಜೈವಿಕ ಕೇಂದ್ರ ಇದು ಶಿವಮೊಗ್ಗದಲ್ಲಿದೆ, ಹಾಗೆ ಮೈಸೂರಲ್ಲಿದೆ, ನಂತರ ಬೀದರಲ್ಲಿ, ಬೆಳಗಾವಿ, ಹಾಗೆ ಇದು ದಾವಣಗೆರೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಸರ್ಕಾರದಲ್ಲಿ ಬೇಕಾದಷ್ಟು ನಾವು ಸೌಲಭ್ಯಗಳನ್ನ ಕಲ್ಪಿಸಿರ್ತೀವಿ, ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇದ್ರ ಬಗ್ಗೆ ತಿಳುವಳಿಕೆ ಇರ್ಲಿ ಅನ್ನೋ ಕಾರಣದಿಂದ ಇದನ್ನ ತೋರಿಸ್ತಾ ಇದ್ದೆ. ಈಗ ಇದ್ರಲ್ಲಿ ಮುಖ್ಯವಾಗಿ ಏನೇನೆಲ್ಲ ಇದೆ ಅಂತಂದ್ರೆ ಹೈ ಅಂದ್ರೆ ಸೊಫಿಸ್ಟಿಕೇಟೆಡ್ ಲ್ಯಾಬೊರೇಟರಿ, ಉತ್ತಮ ಫೆಸಿಲಿಟಿ ಇರುವಂತಹ ಪ್ರಯೋಗಾಲಯಗಳಿದೆ. ಅದ್ರಲ್ಲಿ ನಾನು ಹೇಳ್ತಾ ಇದ್ದೆ ಗಂಗಾಂಶ ಕೃಷಿ ವಿಧಾನದಿಂದ ನಾವು ಸಸ್ಯಗಳನ್ನ ನಾವು ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಉತ್ತಮವಾದ ಒಂದು ಪ್ರಯೋಗಾಲಯ ಇರ್ಬೇಕು. ಟಿಶ್ಯೂ ಕಲ್ಚರ್ ಲ್ಯಾಬ್ ಇದೆ, ಇವೆಲ್ಲ ಸೆಂಟರ್ಗಳಲ್ಲೂ ಇದೆ. ಮತ್ತೆ ಹಾಗೆ ನಾನು ಹೇಳ್ದಂಗೆ ಜೈವಿಕ ಪರಿಕರಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಕೂಡ ಬೇಕಾದಷ್ಟು ಪ್ರಯೋಗಾಲಯಗಳು ಬೇಕು, ಅದೆಲ್ಲ ಫೆಸಿಲಿಟಿ ಇದೆ. ಮತ್ತೆ ಪ್ರೊಡಕ್ಷನ್ ಯೂನಿಟ್ ಗಳಿದೆ. ಹಾಗೆ ಮತ್ತೆ ಅಣಬೆ ಹೇಳ್ತಾ ಇದ್ರೆ, ಅಣಬೆಯನ್ನ ರೈತ ಬಾಂಧವರೆಲ್ಲ ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಣಬೆ ಬೀಜ ಬೇಕಾಗುತ್ತೆ. ಅಣಬೆ ಬೀಜವನ್ನು ಸಹ ಅದಕ್ಕೆ ಮಶ್ರೂಮ್ ಸ್ಪಾನ್ ಅಂತ ಹೇಳ್ತಾರೆ. ಆ ಸ್ಪಾನ್ ಕೂಡ ನಾವು ಇಲ್ಲಿ ನಮ್ಮೆಲ್ಲ ಜೈವಿಕ ಕೇಂದ್ರಗಳಲ್ಲಿ ಉತ್ಪಾದನೆ ಮಾಡಿ ಇಲಾಖಾ ದರದಲ್ಲಿ ಅದನ್ನ ಕೊಡ್ತಾ ಇದೀವಿ. ಸೊ ಅಂತಹವುಗಳನ್ನೆಲ್ಲ ನೀವು ಖಂಡಿತ ಉಪಯೋಗಿಸ್ಕೊಳ್ಬಹುದು. ಇದಲ್ಲದೆ ಎಲ್ಲಾ ಕಡೆ ನಿಮ್ಗಳಿಗೆಲ್ಲ ಗೊತ್ತಿರೋ ಹಾಗೆ ತೋಟಗಾರಿಕೆ ಇಲಾಖೆ ಅಧೀನ 400ಕ್ಕೂ ಹೆಚ್ಚು ಖಂಡಿತ ಸಿಗುತ್ತೆ. ಎಲ್ಲಿದೆ ನಿಮ್ಮ ಸ್ಥಳದಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಗೆ ಹೋಗಿ ಅವುಗಳ ಉಪಯೋಗವನ್ನ ಪಡೆದುಕೊಳ್ಬೇಕು. ಮತ್ತೆ ನಮ್ಮ ಹುಳಿಮಾವು ಜೈವಿಕ ಕೇಂದ್ರಕ್ಕೆ ಬಂದಾಗ ನಾಗಭೂಷಣ್ ಸರ್ ಹೇಳ್ತಾ ಇದ್ರು ಕಿಚನ್ ಅಂಡ್ ಟೆರೆಸ್ ಗಾರ್ಡನಿಂಗ್ ಹಾಗೂ ಮೆಡಿಸಿನಲ್ ಪ್ಲಾಂಟ್ಸ್ ಇವುಗಳ ಬಗ್ಗೆ ನಾವು ಒಂದು ದಿನದ ಕಾರ್ಯಾಗಾರವನ್ನು ಸಹ ನಾವಿಲ್ಲಿ ನಮ್ಮ ಸೆಂಟರ್ ವತಿಯಿಂದ ಮಾಡ್ತಾ ಇದೀವಿ. ಬಹಳ ಪಾಪ್ಯುಲರ್ ಪ್ರೋಗ್ರಾಮ್. ಅದರಲ್ಲಿ ಹೆಚ್ಚಿನದಾಗಿ ಬೆಂಗಳೂರಿನ ನಾಗರಿಕರು ಬಂದು ಭಾಗವಹಿಸಿ ಅದನ್ನ ಉತ್ತಮವಾಗಿ ಕಿಚನ್ ಟೆರೆಸ್ ಗಾರ್ಡನಿಂಗ್ ಆಗ್ಲಿ ಎಷ್ಟು ಪ್ರಾರಂಭ ಮಾಡಿದ್ರೆ, ಮತ್ತೆ ಮನೆ ಮದ್ದಿಗಾಗಿ ಔಷಧೀಯ ಸಸ್ಯಗಳನ್ನ ಹೇಗೆ ಬಳಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಯುಷ್ ಇಲಾಖೆಯಿಂದ ವೈದ್ಯಾಧಿಕಾರಿಗಳನ್ನ ಕರೆಸ್ತೀವಿ. ಅವರಿಂದ ಎಲ್ಲ ತರಬೇತಿಯನ್ನ ಕೊಟ್ಟು ಸಾಕಷ್ಟು ಜನ ಈಗ ಮನೆ ಮದ್ದು ತಯಾರಿಕೆಯಲ್ಲಿ ವಿಷಯವನ್ನ ತಿಳ್ಕೊಂಡು ಅವೆಲ್ಲ ಮನೆಗಳಲ್ಲಿ ಕೂಡ ಉಪಯೋಗಿಸ್ತಾ ಇದ್ದಾರೆ. ಇದು ಒಂದು ಬಹಳ ಸಂತೋಷವಾದ ಸಂಗತಿ. ನಮಸ್ತೆ ಮೇಡಮ್. ಹಾಗೆ ನಮಸ್ತೆ ಕೊನೆಗೆ ಇಟ್ಕೊಂಡ ಪ್ರಶ್ನೆ ಅಲ್ಲ, ಅವರಿಗೆ ಪ್ರೆಸೆಂಟೇಶನ್ ಮಾಡಕ್ಕೆ ಅನುಮತಿ ಕೊಡಿ. ಓಕೆ ಸರ್, ದಯವಿಟ್ಟು ಎಲ್ಲ ಬರ್ದಿಟ್ಕೊಂಡು ರೈತ ಬಾಂಧವರಿಗೆ ಬೇಕಾಗಿರುವಂತದ್ದೇನು ಮಣ್ಣು ಮತ್ತು ನೀರು ವಿಶ್ಲೇಷಣೆ. ಅವರವರ ಜಮೀನಿಂದ ಮಣ್ಣು ಹೇಗಿದೆ ಅಲ್ವಾ, ಅದ್ರ ಏನಿದೆ, ಅದ್ರದ್ದು ಇಸಿ ಅಂತ ಹೇಳ್ತಾರೆ, pH ಅಂತ ಹೇಳ್ತಾರೆ, ಅಥವಾ ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತೆಲ್ಲ ಬೇರೆ ಬೇರೆ ಇರುತ್ತೆ. ಅವುಗಳ ಪ್ರಮಾಣ ಎಲ್ಲ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದ್ರ ಬಗ್ಗೆ ಸಹ ನಮ್ಮಲ್ಲಿ ಪ್ರಯೋಗಾಲಯಗಳ ಸೌಲಭ್ಯ ಇದೆ. ಇಂತಹ ಜೈವಿಕ ಕೇಂದ್ರಗಳಿಗೆ ಹತ್ರ ಇದ್ರೆ ನಾವು ಖಂಡಿತ ತಮ್ಮ ಸ್ಯಾಂಪಲ್ ಅನ್ನ ತಗೊಂಡ್ ಹೋಗಿ ಅಲ್ಲಿ ವಿಶ್ಲೇಷಣೆ ಮಾಡ್ಕೊಳ್ಬಹುದು. ಮಾದರಿಗಳ ಯಾವ್ದು ಮಣ್ಣಿನ ಮಾದರಿ ವಿಶ್ಲೇಷಣೆ ಖಂಡಿತ ಮಾಡಬಹುದು. ಹಾಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಂದಾಗ, ಬೆಂಗಳೂರಿನ ಎಲ್ಲಾ ಕಡೆ ಮುಖ್ಯವಾದ ನಗರ ಪ್ರದೇಶಗಳಲ್ಲಿ ಸಿಗ್ತಾ ಇರೋ ತರಕಾರಿಗಳು ಸಹ ಸಾಕಷ್ಟು ಪೆಸ್ಟಿಸೈಡ್ ರೆಸಿಡ್ಯೂ ಅಂತ ಹೇಳ್ತಾರೆ, ಅಂದ್ರೆ ವಿಷಮುಕ್ತ ಆಗ್ಬಿಟ್ಟಿದೆ. ಅಲ್ಲ, ವಿಷಯುಕ್ತ ಆಗಿದೆ, ಮುಕ್ತ ಅಲ್ಲ, ವಿಷಯುಕ್ತ ಆಗಿದೆ. ಬಿಕಾಸ್ ಆಫ್ ಹೆಚ್ಚು ಹೆಚ್ಚು ಅದಕ್ಕೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇರೋದ್ರಿಂದ ಇರಬಹುದು. ಸೊ ಅಂತಹ ತರಕಾರಿ ಹಣ್ಣುಗಳಲ್ಲೂ ಸಹ ರೆಸಿಡ್ಯೂ ಇದೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಸಹ ಸಾಕಷ್ಟು ನಮ್ಮ ಹತ್ರ ಫೆಸಿಲಿಟಿ ಇದೆ. ಅಂತವುಗಳ
ಉಪಯೋಗವನ್ನು ಸಹ ತಗೋಬಹುದು. ಹೆಚ್ಚಾಗಿ ಮತ್ತೆ ನಾನು ಹೇಳ್ದಂಗೆ ತರಬೇತಿ ಕಾರ್ಯಕ್ರಮಗಳು ತುಂಬಾ ಪಾಪ್ಯುಲರ್ ಇಲ್ಲಿ. ನಾವು ಎಲ್ಲ ಒಂದ್ ವಾರದ ತರಬೇತಿ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ನೀಡ್ತಾ ಇದೀವಿ. ಇಂಥವುಗಳ ಬಗ್ಗೆನೂ ನಾವೆಲ್ಲರೂ ಬಂದು ನಮ್ಮಲ್ಲಿ ಉಪಯೋಗವನ್ನ ಪಡ್ಕೊಳ್ಬೇಕು. ಇದೆಲ್ಲ ನಾನು ಏನ್ ತೋರಿಸ್ತಾ ಇದ್ದೀನಿ, ಇದೆಲ್ಲ ಏನು ನಮ್ಮ ಪ್ರಯೋಗಾಲಯಗಳ ಚಿತ್ರಣಗಳು. ಇದೆಲ್ಲ ಒಳಗೆ ಹೀಗೆ ಮಣ್ಣು ನೀರು ವಿಶ್ಲೇಷಣೆ ಅವೆಲ್ಲ ಮಾಡ್ಲಿಕ್ಕೆ ಎಲ್ಲ ನಮ್ಮ ಹತ್ರ ಫೆಸಿಲಿಟೀಸ್ ಇದೆ. ಟಿಶ್ಯೂ ಕಲ್ಚರ್ ಲ್ಯಾಬ್ ಅಂತ ಹೇಳಿದೆ. ಬಾಳೆ ಸಸ್ಯಗಳನ್ನ ಏನು ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿದು ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಪ್ರಾಮುಖ್ಯತೆ ಅಥವಾ ಅಡ್ವಾಂಟೇಜ್ ಏನು ಅಂತಂದ್ರೆ, ಇದರಲ್ಲಿ ಲಕ್ಷಾಂತರ ಗಿಡಗಳನ್ನ ನಾವು ಒಂದೇ ಸರಿಗೆ ರೋಗ ಮುಕ್ತ ಗಿಡಗಳನ್ನ ನಾವು ಉತ್ಪಾದನೆ ಮಾಡಬಹುದು. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಸಿಗಳನ್ನ ಉತ್ಪಾದನೆ ಮಾಡೋದ್ರಿಂದ ಹೆಚ್ಚು ರೈತರಿಗೆ ನಾವು ಖಂಡಿತ ಕೊಡಬಹುದು. ನಮ್ದು ಇದು ಹುಳಿಮಾವಿನಲ್ಲಿರೋದು ಫಸ್ಟ್ ಗವರ್ನಮೆಂಟ್ ಏಡೆಡ್ ಲ್ಯಾಬೊರೇಟರಿ. ಅದು ಅಕ್ರಿಡಿಟೇಷನ್ ಆಗಿದೆ. DBT ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಗವರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿಂದ ಅಂದ್ರೆ ಗುರುತಿಸಲ್ಪಟ್ಟಿದೆ ನಮ್ಮ ಇಲ್ಲಿ ಹುಳಿಮಾವು ಕೇಂದ್ರ. ಸೊ ಇದೆಲ್ಲ ಏನು ಟಿಶ್ಯೂ ಕಲ್ಚರ್ ಗಿಡಗಳನ್ನ ಹೇಗೆ ಉತ್ಪಾದನೆ ಮಾಡಬಹುದು ಅನ್ನೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಬಹಳ ಅಮೇಝಿಂಗ್ ಅಂತಂದ್ರೆ, ಟಿಶ್ಯೂ ಕಲ್ಚರ್ ಏನಪ್ಪಾ ಅಂತಂದ್ರೆ, ನಾವು ಸಾಂಪ್ರದಾಯಿಕವಾಗಿ ಬಾಳೆಯನ್ನು ಹಾಕ್ಬೇಕು ಅಂತಂದ್ರೆ ಒಂದು ಗೆಡ್ಡೆಯನ್ನು ಉಪಯೋಗಿಸಿ ಒಂದು ಗಿಡವನ್ನ ಪಡಿಬಹುದು ಅಷ್ಟೇ, ಹೌದಾ? ಆದ್ರೆ ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿ ವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ, ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಒಂದು ಬಾಳೆ ಗೆಡ್ಡೆ ಏನಿದೆ, ಒಂದು ಬಾಳೆ ಗೆಡ್ಡೆಯಿಂದ ಹೀಗೆ ಅದ್ರದ ಒಳಭಾಗವನ್ನ ಹೀಗೆ ತಿರುಳು ಭಾಗ ಅಂತ ಹೇಳ್ತಾರೆ, ಒಳಭಾಗವನ್ನ ತೆಗೆದು ಇದರಿಂದ 300ರಿಂದ 400 ಗಿಡಗಳನ್ನ ನಾವು ಗುಣಮಟ್ಟದ ಗಿಡಗಳನ್ನ ಪಡೆಯಬಹುದು. ಅದು ಇದ್ರದ್ದು ದೊಡ್ಡ ಅನುಕೂಲ ಏನು ಅಂಗಾಂಶ ಕೃಷಿ ವಿಧಾನದಲ್ಲಿ. ಹಾಗಾಗಿ ಲಕ್ಷಾಂತರ ಗಿಡಗಳನ್ನ ನಾವು ಗುಣಮಟ್ಟದ ಗಿಡಗಳನ್ನ ಉತ್ಪಾದನೆ ಮಾಡಿ ರೈತರಿಗೆಲ್ಲ ಕೊಡಬಹುದಾಗಿದೆ. ಇದೆಲ್ಲ ಒಳಗಿನ ಚಿತ್ರಗಳು. ಟಿಶ್ಯೂ ಕಲ್ಚರ್ ಲ್ಯಾಬ್ ಒಳಗೆ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಚಿತ್ರಣಗಳನ್ನ ನೀವು ನೋಡ್ತಾ ಇದ್ದೀರಿ. ಸಾಕಷ್ಟು ಉಪಕರಣಗಳಿರುತ್ತೆ ಒಳಗೆಲ್ಲ, ಸ್ವಲ್ಪ ಏನು ಅಂದ್ರೆ ಟೆಕ್ನಾಲಜಿ ಓರಿಯೆಂಟೆಡ್. ಸೊ ಹಾಗಾಗಿ ಇದಕ್ಕೆ ಸರ್ಕಾರ ಸಾಕಷ್ಟು ಹಣವನ್ನ ವ್ಯಯ ಮಾಡಿ ರೈತರಿಗೆ ಗಿಡಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ನೀವೆಲ್ಲ ಇದ್ರ ಅನುಕೂಲ ಪಡೀರಿ ಅನ್ನೋದು ನಮ್ಮ ಕೋರಿಕೆ. ಇದೆಲ್ಲ ಟಿಶ್ಯೂ ಕಲ್ಚರ್ ಲ್ಯಾಬ್ದು. ಕಾಣಿಸ್ತಿಲ್ಲ ಅಲ್ಲ ಈಗ ಪಿಕ್ಚರ್ಸ್? ಕಾಣಿಸ್ತಿದ್ಯಾ? ಇಲ್ಲ, ಕಾಣಿಸ್ತದೆ. ಆಟೋಕ್ಲೇವ್ ರೂಮ್, ಆಟೋಕ್ಲೇವ್ ಇದೆಲ್ಲ ಎಲ್ಲ ಹಾರ್ಡನಿಂಗ್ ಯೂನಿಟ್ಸ್. ಸಾಕಷ್ಟು ಎಲ್ಲಾ ಜೈವಿಕ ಕೇಂದ್ರಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಮಾಡಿದೆ. ಇದರದಲ್ಲೇ ಹೀಗೆ ಔಷಧೀಯ ಸಸ್ಯಗಳು, ಕೆಲವೊಂದು ಅಲಂಕಾರಿಕ ಗಿಡಗಳನ್ನು ಸಹ ನಾವು ಅಂಗಾಂಶ ಕೃಷಿ ವಿಧಾನದಲ್ಲಿ ಮಾಡಬಹುದು. ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಗಾಂಶ ಕೃಷಿ. ಇನ್ನ ಸ್ವಲ್ಪ ಜೈವಿಕ ಗೊಬ್ಬರಗಳ ಬಗ್ಗೆ ಹೋಗೋಣ. ಹೀಗೆ ಸಸ್ಯ ಪೋಷಕಾಂಶ ವಿಭಾಗ ಅಂತ ಇನ್ನೊಂದಿರುತ್ತೆ. ಅಲ್ಲಿ ನಾನು ಹೇಳಿದೆ, ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ವಿಶ್ಲೇಷಣೆ ಕಾರ್ಯ ಮಾಡ್ತೀವಿ. ಜೊತೆಗೆ ಜೈವಿಕ ಗೊಬ್ಬರಗಳು ಮತ್ತೆ ಜೈವಿಕ ನಿಯಂತ್ರಕಗಳ ಉತ್ಪಾದನೆ ಕೂಡ ಆಗತ್ತೆ. ಇದೆ, ಹೌದಾ? ಇವೆಲ್ಲ ಲ್ಯಾಬೊರೇಟರಿ ಫೆಸಿಲಿಟೀಸ್ ಅದ್ರಲ್ಲಿ. ಇದ್ರೊಂದಿಗೆ ನಮ್ಮ ಹುಳಿಮಾವು ಜೈವಿಕ ಕೇಂದ್ರದಲ್ಲಿ ಇನ್ನೊಂದು ಮಾಡ್ತೀವಿ, ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ಅಂತಂದ್ರೆ, ಈಗ ಹಾವೇರಿ ಕಡೆ ಯಾರಾದ್ರೂ ರೈತರಿದ್ರೆ, ಅಲ್ಲಿ ರಾಣೆಬೆನ್ನೂರು ಅಂತ ಕಡೆ ಎಲ್ಲ ತರಕಾರಿ ಬೀಜಗಳ ಉತ್ಪಾದನೆ ಜಾಸ್ತಿ ಮಾಡ್ತಾರೆ ಅಲ್ಲ, ತರಕಾರಿ ಬೀಜಗಳನ್ನ ನಾವು ಹೊರದೇಶಗಳಿಗೆ ರಫ್ತು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಫೈಟೋಸ್ಯಾನಿಟರಿ ಸಸ್ಯ ನೈರ್ಮಲ್ಯೀಕರಣ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಇರ್ಬೇಕು. ಅದನ್ನ ಸಹ ನಮ್ಮ ಹುಳಿಮಾವು ಜೈವಿಕ ಕೇಂದ್ರದ ವತಿಯಿಂದ ಅದನ್ನ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇರೆ ಎಲ್ಲ ಪ್ರೊಸೀಜರ್ ಇರುತ್ತೆ. ಅದನ್ನ ನೋಂದಣಿ ಮಾಡ್ಕೊಂಡು ಯಾರಾದ್ರೂ ಆಸಕ್ತಿ ಇದ್ರೆ ನಮ್ಮಲ್ಲಿ ಬರಬಹುದು. ಅದು ಒಂದು. ಮುಖ್ಯವಾಗಿ ಇವುಗಳ ಬಗ್ಗೆ ನೋಡೋಣ. ನಾನ್ ಹೇಳ್ದೆ ಈಗ ಬಯೋ ಫರ್ಟಿಲೈಸರ್ ಅಥವಾ ಜೈವಿಕ ಗೊಬ್ಬರಗಳ ಉತ್ಪಾದನೆ ನಡೀತಾ ಇದೆ ಅಂತ. ಇದ್ರಲ್ಲಿ ಆ ಟೇಬಲ್ ಅಲ್ಲಿ ಯಾವ್ಯಾವ ಜೈವಿಕ ಗೊಬ್ಬರ ಮತ್ತೆ ಅವುಗಳ ದರ ಎಷ್ಟು ಅಂತ ಇಲ್ಲಿ ಕಾಣಿಸ್ತಾ ಇದೆ, ನೋಡ್ಬಹುದು.
ಆ ಜೈವಿಕ ಗೊಬ್ಬರಗಳು ಅಂದ್ರೆ ಅಸಟೋ, ಇಂಗ್ಲಿಷ್ ಅಲ್ಲಿ ಇದೆ, ನಾನು ಹೇಳ್ತಾ ಹೋಗ್ತೀನಿ. ಅಸಟೋಬ್ಯಾಕ್ಟರ್ ಅಂತ ಒಂದು ಜೈವಿಕ ಗೊಬ್ಬರ, ಇನ್ನೊಂದು PSB ಅಂತ. PSB ಅಂದ್ರೆ ಫಾಸ್ಫೇಟ್ ಸಾಲ್ವಲೈಸಿಂಗ್ ಬ್ಯಾಕ್ಟೀರಿಯಾ, ಅಂದ್ರೆ ರಂಜಕವನ್ನು ಕರಗಿಸುವ ಗೊಬ್ಬರ ಅಂತ. ಇನ್ನೊಂದು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತಂದ್ರೆ ಒಂದು ಮಿಶ್ರಣ ಅಂತ. ಒಂದು 3 ರಿಂದ 4 ಸೂಕ್ಷ್ಮಾಣು ಜೀವಿಗಳನ್ನ ಒಂದೇ ಮಾಧ್ಯಮದಲ್ಲಿ ಅದನ್ನ ಮಿಶ್ರಣ ಮಾಡಿ ಅದನ್ನ ಕೊಡ್ತಾರೆ. ಅದರಿಂದ ಅನುಕೂಲಗಳು ಹೆಚ್ಚು ಇದೆ. ಇದೆಲ್ಲವೂ ಸಹ IIHR ಟೆಕ್ನಾಲಜಿ. ಇದು IIHR ಅಂದ್ರೆ ಅರ್ಕ ಅಂತ ಶುರುವಾದ್ರೆ ಯಾವುದೇ ಒಂದು ಅದು ಎಲ್ಲಿಂದ ಬಂದಿದೆ ಅಂತ ಉತ್ಪನ್ನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಲ್ಲಿಂದ. ಹಾಗಾಗಿ ಅಲ್ಲಿ ತಂತ್ರಜ್ಞಾನದಿಂದ ನಾವು ಇಲ್ಲಿ ತಗೊಂಡು ಅದನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಇನ್ನೊಂದು ವ್ಯಾಮ್ ಗೊಬ್ಬರ ಅಂತ, ಇವೆಲ್ಲ ಸೂಕ್ಷ್ಮಾಣು ಜೀವಿಗಳೇ. ಹಾಗೆ ಉತ್ತಮ ಗುಣಮಟ್ಟದ ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರವನ್ನು ಸಹ ಉತ್ಪಾದನೆ ಮಾಡ್ತಾ ಇದೀವಿ. ಬಹಳ ಕಡಿಮೆ ದರದಲ್ಲಿ ಕೊಡ್ತಾ ಇದೆ. ಇಲಾಖಾ ದರ 9 ರೂಪಾಯಿ 1 kg ಅಷ್ಟೇ. ಹಾಗೆ ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರವನ್ನ ಅದನ್ನ ಇನ್ನೊಂದ್ ಸ್ವಲ್ಪ ಬೇರೆ ಜೈವಿಕ ಗೊಬ್ಬರವನ್ನ ಸೇರಿಸಿ ಅದ್ರದ್ದು ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಸಹ ಬಯೋಮಿಕ್ಸ್ ಅಂತ ಕೊಡ್ತಾ ಇದೀವಿ. ಇದು ಮುಖ್ಯವಾಗಿ ನಮ್ಮ ಇಲ್ಲಿನ ಬೆಂಗಳೂರಿನ ನಾಗರಿಕರಿಗೆ ಅಥವಾ ನಗರದ ನಾಗರಿಕರಿಗೆ ಯಾರು ಕಿಚನ್ ಟೆರೆಸ್ ಗಾರ್ಡನ್ ಮಾಡ್ತಾ ಇದಾರೆ ಅಂತವ್ರಿಗೆ ಬಹಳ ಒಳ್ಳೇದಾಗುತ್ತೆ ಬಯೋಮಿಕ್ಸ್. ಇನ್ನು ಹಾಗೆ ಜೈವಿಕ ನಿಯಂತ್ರಕಗಳು 2 ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್, ಇವೆರಡನ್ನು ಸಹ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಜೈವಿಕ ಗೊಬ್ಬರ ಮತ್ತೆ ಜೊತೆ ಅಂತಂದ್ರೆ ಗೊಬ್ಬರಗಳು ಹೆಸರೇ ಹೇಳ್ತಾ ಇದೆ, ಪೋಷಕಾಂಶಗಳನ್ನ ಒದಗಿಸೋದು ಅಂತಹ. ಈಗ ಅಜಟೋಬ್ಯಾಕ್ಟರ್ ಅಂತ ತಗೊಂಡಾಗ ಇದು ಸಾರಜನಕವನ್ನ ಒದಗಿಸುವ ಒಂದು ಜೈವಿಕ ಗೊಬ್ಬರ. ಅಂದ್ರೆ ಇದು ಹಾಕಿದ ತಕ್ಷಣ ಸಾರಜನಕ ಸಿಕ್ಬಿಡುತ್ತೆ ಅಂತಲ್ಲ. ಈಗ ನಾವು ಬೇರೆ ಗೊಬ್ಬರಗಳನ್ನ ಯಾವ್ದು ಕೆಮಿಕಲ್ ಗೊಬ್ಬರ ಯೂರಿಯಾ ಹಾಕಿದ್ರೆ ಯೂರಿಯಾದಲ್ಲಿ ಸಾರಜನಕ ಇರುತ್ತೆ, ಅದನ್ನ ಸೇರಿಸಿದಾಗ ಏನಾಗುತ್ತೆ, ಸಾರಜನಕ ಅದಕ್ಕೆ ಲಭ್ಯ ಆಗುತ್ತೆ. ಬಟ್ ಇಲ್ಲಿ ಜೈವಿಕ ಪರಿಕರಗಳಿಗೆ ಏನಪ್ಪಾ ಅಂದ್ರೆ ಇದೆಲ್ಲ ಸೂಕ್ಷ್ಮಾಣು ಜೀವಿಗಳು. ಅಜಟೋಬ್ಯಾಕ್ಟರ್ ಅನ್ನ ನಾವು ಭೂಮಿಗೆ ನಾವು ಸೇರಿಸಿದಾಗ ವಾತಾವರಣದಲ್ಲಿರುವ ಸಾರಜನಕವನ್ನ ಗಿಡಗಳಿಗೆ ಲಭ್ಯವಾಗುವ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ. ಅಜಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್, ರೈಸೋಬಿಯಮ್ ಇವೆಲ್ಲವೂ ಅಷ್ಟೇ ಈ ತರಹ ಸೂಕ್ಷ್ಮಾಣು ಜೀವಿಗಳು. ಹಾಗೆ PSP ಅಂತಂದ್ರೆ ರಂಜಕ ಅಲಭ್ಯವಾಗಿರುತ್ತೆ. ಮಣ್ಣಿನಲ್ಲಿ ರಂಜಕ ಇದ್ರೂ ಸಹ ಅದು ಗಿಡಗಳಿಗೆ ಸಿಗ್ತಾ ಇರಲ್ಲ. ಅದು ಗಿಡಗಳಿಗೆ ಸಿಗುವ ರೀತಿಯಲ್ಲಿ ಮಾಡಕ್ಕೆ ಇದೇನ್ ಮಾಡುತ್ತೆ, ಈ ಸೂಕ್ಷ್ಮಾಣು ಜೀವಿ ಸಹಾಯ ಮಾಡುತ್ತೆ. ಹಾಗೆ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂದ್ರೆ ಇಲ್ಲಿ 3 ಸೂಕ್ಷ್ಮಾಣು ಜೀವಿಗಳನ್ನು ಒಂದ್ರಲ್ಲಿ ಸೇರಿಸಿರ್ತಾರೆ. PSB ಅಂದ್ರೆ ಇದೆಯಲ್ಲ, ಇದು ಇರುತ್ತೆ. ಅಜಟೋಬ್ಯಾಕ್ಟರ್ ಕೂಡ ಇರುತ್ತೆ, ಇನ್ನೊಂದು PSB ಅಂತ ಇರುತ್ತೆ, ಜೊತೆಗೆ ಸೂಡೋಮೋನಾಸ್ ಇಲ್ಲೊಂದಿದೆ ನೋಡಿ. 3 ಒಂದ್ರಲ್ಲೇ ಸೇರಿಸಿ ಮಾಡಿದ್ದು ಮಿಶ್ರಣ ಯಾವುದು, ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ. ಸೊ ಇದು ದ್ರವ ರೂಪದಲ್ಲಿ ಕೂಡ ಇದೆ, ಘನ ರೂಪದಲ್ಲಿ ಕೂಡ ಇದೆ. ಇದನ್ನ ನಾವು ಒಂದು ಜನರಲ್ ಟಾನಿಕ್ ತರ ಗಿಡಗಳಿಗೆ ಖಂಡಿತ ನಾವು ಕೊಡಬಹುದು, ಭೂಮಿಗೆ ಹಾಕಬಹುದು, ಗಿಡಗಳಿಗೂ ಸಹ ಕೊಡಬಹುದು. ಹಾಗೆ ವ್ಯಾಮ್ ಅಂತ ಇನ್ನೊಂದು ಸೂಕ್ಷ್ಮಾಣು ಜೀವಿ, ಇದನ್ನು ಸಹ ಹಾಕೋದ್ರಿಂದ ಈ ಬೇರುಗಂಟು ರೋಗಗಳು ಬೇಕಾದಷ್ಟು ರೋಗ ನಿರೋಧಕತೆ ಹೆಚ್ಚಾಗಿ ಗಿಡಗಳಿಗೆ ಬರುವಂತಹ ರೋಗಗಳು ಕಡಿಮೆ ಆಗುತ್ತೆ. ಸೊ ಇಂಥವೆಲ್ಲ ಹಾಕಿದ ತಕ್ಷಣ ಸಡನ್ ಎಫೆಕ್ಟ್ ಇಲ್ದಲೇ ಇದ್ರು ಇವುಗಳನ್ನೆಲ್ಲ ಹಾಕ್ತಾ ಇದ್ರೆ ಕ್ರಮೇಣವಾಗಿ ನಮ್ಮ ಭೂಮಿಯ ಆರೋಗ್ಯ ಹೆಚ್ಚುತ್ತೆ. ಹೀಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಅನ್ನೋದು ಜೈವಿಕ ನಿಯಂತ್ರಕಗಳು. ಇವು ಸಹ ಏನಾಗುತ್ತೆ, ಫಂಗಸ್ ದಿಂದ ಬರುವಂತಹ ಅಂದ್ರೆ ಶಿಲೀಂಧ್ರದಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟಕ್ಕೆ ಟ್ರೈಕೋಡರ್ಮಾ ಹಾಕ್ಬೇಕು ಹೆಚ್ಚಾಗಿ. ಸೂಡೋಮೋನಾಸ್ ಅಂದ್ರೆ ಬ್ಯಾಕ್ಟೀರಿಯಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟಕ್ಕೆ ಇದನ್ನ ಹಾಕ್ಬೇಕು. ಹೇಗ್ ಹಾಕ್ಬಹುದು, ಬೀಜೋಪಚಾರದ ಮೂಲಕ ಹಾಕ್ಬಹುದು, ಅಥವಾ ಬೇರನ್ನ ಉಪಚರಿಸಬಹುದು. ಯಾವ್ದೇ ಸಸಿಗಳನ್ನ ನಾವು ನಾಟಿ ಮಾಡಕ್ ಮುಂಚೆ ಇವುಗಳಲ್ಲಿ ನಮ್ಮಲ್ಲಿ ಬೇಕಾದ್ರೆ ಅದ್ರದ್ದು ಎಲ್ಲ ಮಾಡಿರೋ ಒಂದು ಲಿಟ್ರೇಚರ್ ಅಥವಾ ಬ್ರೋಚರ್ ಏನಿದೆ ನನ್ನ ಹತ್ರ, ಅದನ್ನ ನಂತರ ಬೇಕಾದ್ರೆ ಜಗನ್ನಾಥ್ ರಾವ್ ಅವ್ರಿಗೆ ನಾನು ಶೇರ್ ಮಾಡ್ತೀನಿ. ಅದನ್ನ ರೈತ ಬಾಂಧವರಿಗೆಲ್ಲರಿಗೂ ಕೂಡ ಕೊಡಬಹುದು. ನಂತರ ಅದನ್ನ ನಾಳೆ ನಾಡಿದ್ದು ಯಾವಾಗಾದ್ರೂ ಮಾಡ್ತೀನಿ. ಅದ್ರಲ್ಲಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಇರುತ್ತೆ. ಸೊ ಅಂದ್ರೆ ಬೀಜದ ಉಪಚಾರ ಮಾಡ್ಬೋದು, ಬೇರಿನ ಉಪಚಾರ ಮಾಡ್ಬಹುದು, ಅದಲ್ದಲ್ಲಿ ಭೂಮಿಗೆ ಕೂಡ ಅಪ್ಲೈ ಮಾಡ್ಬೋದು. ಹೇಗೆ ಭೂಮಿಗೆ ಹಾಕೋದಪ್ಪ ಅಂತಂದ್ರೆ, ಇವುಗಳನ್ನ ನಾವು ಹೇಗಿದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇರ್ತೀವಿ ಪ್ರತಿ ವರ್ಷ, ಅಥವಾ ಅವಾಗ ಹಾಕ್ತಾ ಇರ್ತೀವಿ. ಆ ಕೊಟ್ಟಿಗೆ ಗೊಬ್ಬರಕ್ಕೆ ಇವುಗಳನ್ನ ನಾವು ಮಿಶ್ರಣ ಮಾಡಿ ಒಂದ್ 4-5 ದಿವಸ ಅವುಗಳನ್ನ ನೆರಳಲ್ಲಿ ಚೆನ್ನಾಗಿ ಒಂದು ಟ್ರ್ಯಾಕ್ಟರ್ ಲೋಡ್ ನೀವು ಇದಿದೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ತಗೊಂಡಿದ್ರೆ, ನೀವು ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ತಗೊಳ್ತೀರಾ ಅನ್ಕೊಳ್ಳಿ, ಇದು 1 kg ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಆ ತರದೊಂದು 4 ರಿಂದ 5 kg ಪ್ಯಾಕೆಟ್ ತಗೊಂಡ್ ಹೋದ್ರೆ
ತಗೊಂಡು ಆ ಒಂದ್ ಏನ್ ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಇಟ್ಕೊಂಡಿದಿರಿ ಅದಕ್ಕೆಲ್ಲದಕ್ಕೂ ಆ 4-5 ಕೆಜಿ ತಗೊಂಡ್ ಹೋಗಿರೋ ಜೈವಿಕ ಗೊಬ್ಬರ ಮಿಶ್ರಣವನ್ನ ಏನ್ ಮಾಡ್ಬೇಕು, ಅದಕ್ಕೆಲ್ಲ ಎರಚ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಶೀಟ್ ಗೀಟ್ ನೆರಳಲ್ಲಿ ಸ್ವಲ್ಪ ಹಂಗೆ ಮುಚ್ಚಿಟ್ಟು ಒಂದ್ ವಾರದವರೆಗೂ ಬಿಟ್ಟು ನಂತರ ಅದನ್ನ ಭೂಮಿಗೆ ಹಾಕೋದ್ರಿಂದ ಅದ್ರಲ್ಲಿ ಇನ್ನೂ ಅವುಗಳ ಸಂಖ್ಯೆ ಏನಾಗುತ್ತೆ ವೃದ್ಧಿಸಿ ಹೋದ ತಕ್ಷಣ ಆಕ್ಟಿವ್ ಆಗ್ತವೆ, ಎಲ್ಲ ಚುರುಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗೋದ್ರಿಂದ ಮಣ್ಣಿನ ಭೌತಿಕ ಗುಣ ಅಂದ್ರೆ ಅವುಗಳ ಏನು ಭೌತಿಕ ಗುಣ ಇಂಪ್ರೂವ್ ಆಗುತ್ತೆ, ಜೊತೆಗೆ ಫಲವತ್ತತೆ ಕೂಡ ಹೆಚ್ಚಾಗೋದ್ರಲ್ಲಿ ಇವು ಸಹಾಯ ಮಾಡುತ್ತೆ. ಸೊ ಇವುಗಳ ಬಗ್ಗೆ ನನ್ನ ಕಳಕಳಿಯ ಮನವಿ ಅಂದ್ರೆ ಜೈವಿಕ ಗೊಬ್ಬರಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ, ಮತ್ತೆ ಯಥೇಚ್ಛವಾಗಿ ನಿಮ್ಮ ಭೂಮಿಯಲ್ಲಿ ಜಮೀನುಗಳಲ್ಲಿ ಇದನ್ನ ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಗೊತ್ತಿಲ್ಲದ ಹಾಗೆ ಅದು ಬರುವ ದಿನಗಳಲ್ಲಿ ನಿಮ್ಮ ಭೂಮಿಯನ್ನ ಫಲವತ್ತತೆ ಮಾಡೋದ್ರಲ್ಲಿ ಬಹಳ ಸಹಾಯ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಇವುಗಳಲ್ಲಿ ನಾವು ನಮ್ಮ ಕೇಂದ್ರದ ವತಿಯಿಂದ ಹೇಗೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಚಿತ್ರಗಳು ಕಾಣಿಸ್ತಾ ಇದೆ. ಅಂದ್ರೆ ಈಗ ಏನ್ ಹೇಳಿದೆ ನೋಡಿ, ಈಗ ಅಜಿಟೋಬ್ಯಾಕ್ಟರ್ ಅಂದ್ರೆ ಈ ತರ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, 1 kg ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. PSB ಅಂತ ಹೇಳಿದೆ, PSB ಅಂದ್ರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಅಂದ್ರೆ ರಂಜಕವನ್ನ ಕರಗಿಸುವಂತಹ ಒಂದು ಸೂಕ್ಷ್ಮಾಣು ಜೀವಿ ಅದು. ಅಜಿಟೋಬ್ಯಾಕ್ಟರ್ ಅಂದ್ರೆ ವಾತಾವರಣದಲ್ಲಿರುವ ಸಾರಜನಕವನ್ನ ಭೂಮಿಯಲ್ಲಿ ಸ್ಥಿರೀಕರಣ ಮಾಡುವಂತಹ ಒಂದು ಸೂಕ್ಷ್ಮಾಣು ಜೀವಿ ಇದ್ರೊಳಗಿರುತ್ತೆ. ಇದು ಒಂದು ಇನರ್ಟ್ ಮೆಟೀರಿಯಲ್ ಅಂದ್ರೆ ಒಂದು ನಿರ್ಜೀವ ವಸ್ತು, ಒಂದು ಪೌಡರ್ ಫಾರ್ಮೆಟ್ ಇರುತ್ತೆ, ಅದಕ್ಕೆ ಸೂಕ್ಷ್ಮಾಣು ಜೀವಿಗಳನ್ನ ಸೇರಿಸಿ ಪ್ಯಾಕ್ ಮಾಡಿರ್ತಾರೆ. ಇವುಗಳನ್ನ ನೀವು ಭೂಮಿಗೆ ಸೇರಿಸ್ತಿದ್ದಾಗೆ ಆ ಸೂಕ್ಷ್ಮಾಣು ಜೀವಿಗಳೆಲ್ಲ ಏನಾಗುತ್ತೆ, ಚುರುಕಾಗ್ತವೆ, ಆಕ್ಟಿವ್ ಆಗುತ್ತೆ. ಅದ ವಿಲ್ ಬಿಕಮ್ ಆಕ್ಟಿವ್ ಅಂತ ಹೇಳ್ತಾರೆ, ಚುರುಕುಗೊಂಡು ಭೂಮಿಯೊಳಗೆ ಚಟುವಟಿಕೆ ಕೂಡ ಚೆನ್ನಾಗಿ ಆಗತ್ತೆ. ಈಗ ಇನ್ನೊಂದು ಹೇಳ್ತಾ ಇದ್ದೆ, ಇವೆರಡು ಜೈವಿಕ ಗೊಬ್ಬರಗಳು, ಇವೆರಡು ಜೈವಿಕ ನಿಯಂತ್ರಕಗಳು. ಅಂದ್ರೆ ಸುಡೋಮೋನಾಸ್ ಒಂದು ಟ್ರೈಕೋಡರ್ಮಾ. ನಾನು ಹೇಳ್ದೆ ಟ್ರೈಕೋಡರ್ಮಾ ಶಿಲೀಂಧ್ರ ರೋಗಗಳಿಗೆ ಬಹಳ ಸಹಾಯಕಾರಿಯಾಗುತ್ತೆ. ಸುಡೋಮೋನಾಸ್ ಆದ್ರೆ ಹೆಚ್ಚು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳಿಗೆ ಬಹಳ ಉತ್ತಮ ಆಗತ್ತೆ. ಸೊ ಅದೇ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ತಗೊಂಡಾಗ ಇಲ್ಲಿದೆ ನೋಡಿ, ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಹೇಳ್ತೀವಿ. ಸೊ ಈ ಮೈಕ್ರೋಬಿಯಲ್ ಕನ್ಸರ್ಷಿಯಂ ತಗೊಂಡಾಗ ನಾನು ಹೇಳ್ದೆ ಕನ್ಸರ್ಷಿಯಂ ಅಂದ್ರೆ ಮಿಶ್ರಣ. ಇದರಲ್ಲಿ 3 ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಯಾವುದು? ಒಂದು PSB, ಅಜಿಟೋಬ್ಯಾಕ್ಟರ್, ಮತ್ತೆ ಇನ್ನೊಂದು ಸುಡೋಮೋನಾಸ್. ಸೊ ಇವುಗಳನ್ನ ತಗೊಂಡು ಹಾಕಿದಾಗ ನೀವು ಜೈವಿಕ ಸಿಗುತ್ತೆ. 10 kg ಪ್ಯಾಕೆಟ್ ಅಥವಾ 25 kg ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಇಂತಹ ಎಲ್ಲಾ ತರಹದ ಜೈವಿಕ ಗೊಬ್ಬರಗಳನ್ನ ನೀವು ನಿಮ್ಮ ಜಮೀನಿಗೆ ಸೇರ್ಸೋದ್ರ ಬಗ್ಗೆ ತುಂಬಾ ಗಮನ ಹರಿಸಿದ್ರೆ ಬಹಳ ಒಳ್ಳೇದು ಅನ್ನೋ ನನ್ನ ಅನಿಸಿಕೆ. ಇದು ನಾನು ಹೇಳ್ತಾ ಇದ್ದೆ. ಮತ್ತೆ ಅದೇ ನಮ್ಮ ಲ್ಯಾಬೊರೇಟರಿ ಫೆಸಿಲಿಟೀಸ್ ಎಲ್ಲಾ ಜೈವಿಕ ಕೇಂದ್ರಗಳಲ್ಲೂ ಸಹ ಸರ್ಕಾರ ಸಾಕಷ್ಟು ವೆಚ್ಚದಲ್ಲಿ ಇದೆಲ್ಲ ನಮ್ಮ ಅದೇ ಜೈವಿಕ ಗೊಬ್ಬರದ ಉತ್ಪಾದನಾ ಘಟಕ. ಇದು ಇಲ್ಲಿ ಪ್ರತಿ ವರ್ಷ 500 ಟನ್ಗಿಂತ ಹೆಚ್ಚು ನಾವು ನಮ್ಮ ಹುಳಿಮಾವು ಸೆಂಟ್ರಲ್ಲಿ 500 ಟನ್ಗಿಂತ ಹೆಚ್ಚಾಗಿ ಏನು ಬಯೋ ಫರ್ಟಿಲೈಸರ್ ಜೈವಿಕ ಗೊಬ್ಬರಗಳ ಉತ್ಪಾದನೆ ನಡೀತಾ ಇದೆ. ಹಾಗೆ ಇನ್ನೊಂದು ಹೇಳ್ದೆ, ಮಶ್ರೂಮ್ ಅಂತ ಅಲ್ವಾ, ಅಣಬೆ. ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋ ಅಣಬೆ ಯಾವ್ದಿದೆ ಅದು ಬಟನ್ ಮಶ್ರೂಮ್ ಅಥವಾ ಬಿಳಿಗುಂಡು ಅಣಬೆ ಅಂತ. ಆ ಅಣಬೆ ಏನಪ್ಪ, ಇದನ್ನು ಬೇಕಾದ್ರೆ ಇನ್ನೊಂದ್ ದಿವ್ಸ ಯಾವ್ದಾದ್ರು ಆಸಕ್ತಿ ಇದ್ರೆ ಎಲ್ಲರಿಗೂನು ಮಶ್ರೂಮ್ ಬಗ್ಗೆನ ಹೇಗೆ ಕಲ್ಟಿವೇಶನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಬೇಕನ್ಸಿದ್ರೆ ಮಾಡೋಣಂತೆ. ಇದು ಗ್ರೂಪ್ ಇಂದ ತುಂಬಾ ಡಿವಿಯೇಟ್ ಆಗತ್ತೆ ಅನ್ಸುತ್ತೆ ಸಬ್ಜೆಕ್ಟ್, ಆದ್ರೂ ನಾನು ಒಂಚೂರು ಹೇಳ್ಬಿಡ್ತೀನಿ. ಮಶ್ರೂಮ್ ಏನಿದೆ ಬಹಳ ಒಂದು ಉತ್ತಮವಾದ ಉಪಕಸುಬು. ಹೆಚ್ಚಾಗಿ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗಕ್ಕೆ ಇದು ತುಂಬಾ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅದಕ್ ಬೇಕಾದಂತಹ ಸಾಮಗ್ರಿಗಳು ಇನ್ನೇನಿದೆ ಎಲ್ಲವೂ ಅಲ್ಲಿ ಸುಲಭವಾಗಿ ಸಿಗುತ್ತೆ. ಮಶ್ರೂಮ್ ಅಣಬೆ ಬೀಜವನ್ನ ಇಂತ ನಗರ ಪ್ರದೇಶಗಳಲ್ಲಿ ಅಥವಾ ನಮ್ಮಂತ ಸೆಂಟರ್ಗಳಲ್ಲಿ ಬಂದು ತಗೊಂಡೋಗ್ಬಿಟ್ರೆ ಅಣಬೆಯನ್ನ ಸುಲಭವಾಗಿ ಬೆಳಿಬಹುದು. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತಹ ಅಣಬೆ ಬೇರೆ, ಅದು ಬಿಳಿಗುಂಡು ಅಣಬೆ ಅಂತ. ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಅದು ಬೆಳಿಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದು ಹೇಗೆ ಹಣ್ಣಿನ ಬೆಳೆಗಳಲ್ಲಿ ಶೀತ ವಲಯದ ಹಣ್ಣಿನ ಬೆಳೆ ಮತ್ತೆ ಉಷ್ಣವಲಯದ ಹಣ್ಣಿನ ಬೆಳೆ ಅಂತ ಹೇಗಿದೆ,
ಇಲ್ಲಿ ಹೇಗೆ ಮಾವಿನ ಹಣ್ಣು, ಸೀಬೆ ಹಣ್ಣು, ಹಲಸಿನ ಹಣ್ಣು ಅಂಥವನ್ನ ನಾವು ಬಹಳ ಸುಲಭವಾಗಿ ಬೆಳಿಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದೇ ನೀವು ಸೇಬನ್ನ ಬೆಳಿಬೇಕು ಅಂತಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಅನುಕೂಲಕರವಾದ ಒಂದು ವಾತಾವರಣ ನಮ್ಮಲ್ಲಿ ಇಲ್ಲ. ಅದು ಶೀತ ವಲಯದ ಹಣ್ಣು. ಹಾಗೆ ಮಶ್ರೂಮ್ ಅಲ್ಲಿ ಕೂಡ ಶೀತ ವಲಯದ ಅಣಬೆ ಅಂತಿದೆ. ಈಗೇನ್ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಳಿಗುಂಡು ಅಣಬೆ, ಅದು ಶೀತ ವಲಯದ ಅಣಬೆ. ಅದನ್ನ ನಮ್ಮ ರಾಜ್ಯದಲ್ಲಿ ಸುಲಭವಾಗಿ ಬೆಳಿಲಿಕ್ಕೆ ಆಗಲ್ಲ. ಅದನ್ನ ಬೆಳಿಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ AC ಫೆಸಿಲಿಟಿ ಎಲ್ಲ ಮಾಡ್ಬೇಕು. ಹಾಗಾಗಿ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ಮತ್ತೆ IIHR ವಿಜ್ಞಾನಿಗಳು, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಇಲ್ಲಿಗೆ ಸೂಕ್ತವಾದಂತಹ, ನಮ್ಮ ರಾಜ್ಯಕ್ಕೆ ಸೂಕ್ತವಾದಂತಹ ಅಣಬೆ ತಳಿಗಳನ್ನ ಅವರು ಕಂಡು ಹಿಡಿದು ಅದರ ಕಲ್ಟಿವೇಶನ್ ಅಂದ್ರೆ ಅದನ್ನ ಹೇಗೆ ಬೆಳಿಬೇಕು ಅನ್ನೋದ್ರ ವಿಧಾನಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವುಗಳನ್ನೆಲ್ಲ ನಾವು ತರಬೇತಿ ಮುಖಾಂತರ ಎಲ್ಲರಿಗೂ ಹೇಳ್ಕೊಡ್ತಾ ಇದೀವಿ. ತುಂಬಾ ಜನ ಅದ್ರದ ಅನುಕೂಲ ಪಡೆದು ಈಗಾಗ್ಲೇ ಅಣಬೆ ಬೆಳೆಗಾರರು ಕೂಡ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ಖಂಡಿತ ನೀವು ಬರಬಹುದು. ನಾವು ಅದಕ್ಕೆ ಬೇಕಾದಂತಹ ಅಣಬೆ ಬೀಜವನ್ನ ಉತ್ಪಾದನೆ ಮಾಡಿ, ಹೀಗೆ ನೋಡಿ ಅಣಬೆ ಬೀಜದ ಇದು ಪ್ರಯೋಗಾಲಯದ ಚಿತ್ರಣಗಳು, ಅಲ್ಲಿ ಬಹಳ ಒಳ್ಳೆಯ ಗುಣಮಟ್ಟದ ಅಣಬೆ ಬೀಜವನ್ನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದೀವಿ. ಸೊ ಹುಳಿಮಾವಿನಲ್ಲಿದೆ, ಶಿವಮೊಗ್ಗದಲ್ಲಿದೆ, ಬೆಳಗಾವಿಲಿದೆ, ಮೈಸೂರಲ್ಲಿದೆ, ಬೀದರಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದಾರೆ, ದಾವಣಗೆರೆಯಲ್ಲಿ ಕೂಡ ಇದೆ. ಸೊ ಅಂತ ಕಡೆ ಸಂಪರ್ಕ ಮಾಡಬಹುದು. ಎಲ್ಲ ಅಣಬೆ ಬೀಜ ಉತ್ಪಾದನೆಯ ಪ್ರಯೋಗಾಲಯ ಇದೆ, ಅಲ್ಲಿಯ ಒಳಗಿನ ಚಟುವಟಿಕೆ. ಇಲ್ಲಿ ನೀವು ನೋಡ್ಬಹುದು, ಇದರ ಆಯಿಸ್ಟರ್ ಅಣಬೆ ಅಂತ ಹೇಳ್ತಾರೆ. ಈ ಆಯಿಸ್ಟರ್ ಅಣಬೆಯನ್ನ ನಾವು ನಮ್ಮ ರಾಜ್ಯದಲ್ಲಿ ಬಹಳ ಸುಲಭವಾಗಿ ಬೆಳಬಹುದು. ಇಲ್ಲಿ ಹೀಗೆ ನೋಡಿ, ಒಂದ್ ಸಣ್ಣ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಅದಕ್ಕೆ ಮುಖ್ಯವಾಗಿ ಹುಲ್ಲು ಬೇಕು, ಭತ್ತದ ಹುಲ್ಲು ಮುಖ್ಯವಾಗಿ. ಭತ್ತದ ಹುಲ್ಲನ್ನ ಹೇಗೆ ಸಂಸ್ಕರಣೆ ಮಾಡ್ಬೇಕು ಅನ್ನೋದೆಲ್ಲ ನಾವು ತರಬೇತಿಯಲ್ಲಿ ಹೇಳ್ಕೊಡ್ತೀವಿ. ಅದನ್ನೆಲ್ಲ ಸ್ವಲ್ಪ ಉಪಚಾರ ಮಾಡ್ಬೇಕು, ಹೇಗೆ ಸಂಸ್ಕರಣೆ ಮಾಡಿ ಅದನ್ನ ಉಪಚಾರ ಮಾಡಿ ನಂತರ ಅದನ್ನ ಹೇಗೆಲ್ಲ ತುಂಬಬೇಕು ಎಲ್ಲ ನಾವು ತರಬೇತಿಗೆ ಬಂದಾಗ ಹೇಳ್ಕೊಡ್ತೀವಿ. ಈಗ ಹುಲ್ಲಿನ ಸಹಾಯದಿಂದ ನಾವು ಅಣಬೆಯನ್ನ ಸುಲಭವಾಗಿ ಬೆಳಿಬಹುದು. ಮನೇಲಿರುವ ಸಣ್ಣ ಸೌಲಭ್ಯವನ್ನೇ ಉಪಯೋಗಿಸ್ಕೊಂಡು ಬೆಳಿಬಹುದು. ಅದ್ರ ಬಗ್ಗೆ ನಮ್ಮಲ್ಲಿ 1 ವಾರ ತರಬೇತಿ ಇದೆ, 1 ದಿವಸದ್ದಿದೆ. ಖಂಡಿತ ಬರಬಹುದು. ನೋಡಿ, ಇದು ಇನ್ನೊಂದು ಅಣಬೆ, ಮಿಲ್ಕಿ ಅಣಬೆ ಅಂತ ಹೇಳ್ತಾರೆ, ಹಾಲು ಅಣಬೆ ಅಂತ ಹೇಳ್ತಾರೆ. ಸ್ವಲ್ಪ ಈ ಕೊಪ್ಪಳ ಆ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲಿ ಟೆಂಪರೇಚರ್ ಜಾಸ್ತಿ ಇದೆಯೋ, ಉಷ್ಣಾಂಶ ಜಾಸ್ತಿ ಇದೆಯೋ ಅಲ್ಲಿ ಈ ಅಣಬೆಯನ್ನ ಸ್ವಲ್ಪ ಸುಲಭವಾಗಿ ಬೆಳಿಬಹುದು. ಇದ್ರ ಬಗ್ಗೆ ಕೂಡ ತರಬೇತಿ ಇರುತ್ತೆ. ಒಂದು ಉಪಕಸಬಾಗಿ ಖಂಡಿತ ಎಲ್ಲರೂ ತಗೋಬೇಕು. ತಗೊಂಡಾಗ ನೋಡಿ, ಇದೆಲ್ಲ ಇದು ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತಾರೆ, ಅಥವಾ ಹಾಲು ಅಣಬೆ. ಇವುಗಳನ್ನು ನಾವು ಖಂಡಿತ, ಇದು ಆಯಿಸ್ಟರ್ ಅಣಬೆ, ಇದನ್ನು ನಾವು ಬೆಳಿಬಹುದು. ಇದು ಮಶ್ರೂಮ್ ಬಗ್ಗೆ ನಾನು ಸುಮ್ನೆ ಹೇಳ್ತೀನಿ ಅಷ್ಟೇ, ಇಲ್ಲೆಲ್ಲ ಇದೆ ಅಂತ. ಬಟ್ ಇದನ್ನ ಬೆಳೆಯೋದ್ರ ಬಗ್ಗೆ ನಾವು ಒಂದು ದಿವಸ ತರಬೇತಿಗಾದ್ರೂ ಬರಬಹುದು, ಅಥವಾ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಯಾವಾಗಾದ್ರೂ ಡೀಟೇಲ್ ಆಗಿ ಬೇಕು ಅಂತ ತುಂಬಾ ಆಸಕ್ತರಿದ್ರೆ ಅವುಗಳ ಬಗ್ಗೆನೂ ಸಹ ನಾವು ಮಾಹಿತಿಯನ್ನ ನೀಡಬಹುದು. ಹೀಗೆ ನಾನು ಹೇಳ್ದೆ, ಆವಾಗಿಂದ ಹೇಳ್ತಾನೆ ಇದೀನಿ. ಟ್ರೈನಿಂಗ್ ಸೆಕ್ಷನ್ ಅಂದ್ರೆ ಆ ಟ್ರೈನಿಂಗ್ಗಳು ನಾವೇ ಇವುಗಳ ಬಗ್ಗೆ ಎಲ್ಲ ಕೊಡ್ತಾ ಇದೀವಿ. ಫೀಸ್ ಬಂದಾಗ ಅದ್ರದ್ದು ಅದಕ್ಕೆ ಒಂದು ಸಣ್ಣ ಶುಲ್ಕ ಇರುತ್ತೆ. 1 ಡೇ ಟ್ರೈನಿಂಗ್ ಬಂದಾಗ ಅಥವಾ 1 ವೀಕ್ ಟ್ರೈನಿಂಗ್ ಇದ್ದಾಗ ಜನರಲ್ ಕೆಟಗರಿ ಅವ್ರು ಬಂದ್ರೆ 1000 ರೂಪಾಯಿ. ಬೇರೆ ಯಾರೇ BPL ಕಾರ್ಡ್ ಅಥವಾ ಸಾಮಾಜಿಕ ಹಿಂದುಳಿದ ವರ್ಗದವ್ರು ಇದ್ರೆ ಅಂತವ್ರಿಗೆಲ್ಲರಿಗೂ 500 ರೂಪಾಯಿ ನಾವು 1 ವಾರ ತರಬೇತಿಗೆ ಚಾರ್ಜ್ ಮಾಡ್ತಾ ಇದ್ವಿ. ಯಾರೇ ಬೇಕಾದ್ರೂ ಬಂದು ತರಬೇತಿಯನ್ನ ತಗೋಬಹುದು. ನಮ್ಮ ತರಬೇತಿಯ ಕೆಲವೊಂದು ಚಿತ್ರಗಳನ್ನ ನೋಡ್ಬಹುದು, ತೋರಿಸ್ತಾ ಇದೀವಿ. ತರಬೇತಿ ಫೆಸಿಲಿಟಿ ಇದೆ, ಆನ್ಲೈನ್ ಫೆಸಿಲಿಟಿ ಕೂಡ ಕೊಡ್ತಾ ಇದೀವಿ. ಮತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಂದು ನಾನು ವಿಷಯ ಹೇಳ್ಬೇಕು. ಇಲ್ಲೇನು ಗ್ರೀನ್ ಕಲರ್ ಯೂನಿಫಾರ್ಮ್ ಹಾಕೊಂಡಿರೋ ಮಕ್ಳು ಕಾಣಿಸ್ತಾ ಇದಾರೆ, ನಮ್ಮ ತೋಟಗಾರಿಕೆ ಇಲಾಖೆ ಅಧೀನ ರೈತರ ಮಕ್ಕಳಿಗೋಸ್ಕರ ಒಂದು ಡಿಪ್ಲೊಮಾ ಕೋರ್ಸ್ ಇದೆ ತೋಟಗಾರಿಕೆ ಬಗ್ಗೆ. 10 ತಿಂಗಳ ಡಿಪ್ಲೊಮಾ ಕೋರ್ಸ್ ಅದು. ಈಗ ಲಾಲ್ಬಾಗಲ್ ಕೂಡ ಆ ತರದೊಂದು ತರಬೇತಿ ಕೇಂದ್ರ ಇದೆ. ಹಾಗೆ ರಾಜ್ಯದ ಇನ್ನೂ ಬೇರೆ ಕಡೆ ಒಟ್ಟು 10 ತರಬೇತಿ ಕೇಂದ್ರಗಳಿದೆ. ಇದರಲ್ಲಿ 10 ತಿಂಗಳ ಅಂದ್ರೆ ಎಲ್ಲ ಕಡೆ ಟ್ರೈನಿಂಗ್, ಹಾಸ್ಟೆಲ್ ಫೆಸಿಲಿಟಿ ಇದೆ. ಇದು ಫ್ರೀ ಟ್ರೈನಿಂಗು. ಯಾರು SLC ಪಾಸ್ ಮಾಡಿರ್ತಾರೆ ಅಥವಾ ಒಂದು PUC ಪಾಸ್ ಮಾಡಿ ಅವರ ಎಜುಕೇಶನ್ ಅವ್ರು ಕಂಟಿನ್ಯೂ ಮಾಡಕ್ ಆಗಿರಲ್ಲ, ಬಟ್ ಅವರು ಕೌಶಲ್ಯ ಇರುತ್ತೆ ಅವ್ರ ಹತ್ರ, ಏನು
ನಮ್ಮ ತೋಟಗಾರಿಕೆ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿ ಇರುವಂತವ್ರಿಗೆ ನನ್ನ ಏನು ಸವಿನಯ ಆಗ್ರಹ ಅಂತಾನೆ ಅನ್ಕೊಳ್ಳಿ, ಅಂತ ಮಕ್ಕಳನ್ನ ನೋಡ್ಬಿಟ್ಟು ಇಂತಹ ತರಬೇತಿಗೆ ಅವ್ರುಗಳನ್ನ ನೋಂದಣಿ ಮಾಡಿಸಿ. ಈಗ ನೆಕ್ಸ್ಟ್ ಮಂತ್ ಇಂದ ಏನೋ ಶುರು ಆಗುತ್ತೆ ಮತ್ತೆ. ಪ್ರತಿ ವರ್ಷ ಅದು 10 ತಿಂಗಳು ನಾವು ಒಂದೊಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ 50 ಮಕ್ಳನ್ನ ತಗೊಳ್ತಾರೆ. ಇವರು ಅಷ್ಟೇ, ನಮ್ಮ ಲಾಲ್ಬಾಗ್ ತರಬೇತಿ ಕೇಂದ್ರದ ಮಕ್ಕಳು ನಮ್ಮ ಹುಳಿಮಾವು ಜೈವಿಕ ಕೇಂದ್ರಕ್ಕೂ ಸಹ ಪ್ರತಿ ವರ್ಷ ಒಂದು 15ರಿಂದ 20 ದಿವಸ ಇಲ್ಲಿ ಟ್ರೈನಿಂಗ್ ಬರ್ತಾರೆ. ಆಗ ಅವ್ರುಗಳು ಇಲ್ಲಿ ಸೌಲಭ್ಯಗಳ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇರೋದು. ಬಟ್ ಇಂತಹ ತರಬೇತಿ ಮಾಡ್ತಾರೆ ಅವರು ಅವರು ಮುಂದೆ ಸಮಾಜದಲ್ಲಿ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗುತ್ತೆ. ಖಂಡಿತ ಇದ್ರ ಬಗ್ಗೆ ಆಯಾ ಜಿಲ್ಲೆಯಲ್ಲಿನ ತೋಟಗಾರಿಕೆ ಕಚೇರಿಗಳಿಗೆ ಹೋದ್ರೆ ಅಲ್ಲಿ ನೀವು ಮಾಹಿತಿಯನ್ನ ಪಡಿಬಹುದು. ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ನನ್ಗಂತೂ ಖಂಡಿತ ನೀವು ದೂರವಾಣಿ ಮುಖೇನ ನನ್ನನ್ನ ಸಂಪರ್ಕ ಮಾಡಬಹುದು. ಇದು ನಾವಿಲ್ಲಿ ನಮ್ಮ ಕೇಂದ್ರದಲ್ಲಿ 1 ವೀಕ್ ಅಣಬೆ ತರಬೇತಿಯ ಕಾರ್ಯಾಗಾರ ನಡೆಸ್ತೀವಿ. ಅದ್ರದ್ದು ಕೆಲವೊಂದು ಪಿಕ್ಚರ್ಗಳು ಸಾರ್ವಜನಿಕರು ಅಥವಾ ರೈತರು ಬಹಳ ಅದರಲ್ಲಿ ಪಾಲ್ಗೊಳ್ತಾರೆ. ಅದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್, 1 ವೀಕ್ ಟ್ರೈನಿಂಗ್ ಅಂದ್ರೆ ಅವ್ರ ಕೈಯಲ್ಲೇ ಅದನ್ನ ಕೆಲಸ ಮಾಡಿಸಿ ಅವ್ರಿಗೆ ಕಲಿಸ್ತೀವಿ. ನೋಡಿ ಇಲ್ಲೆಲ್ಲ ಅವರಲ್ಲ ಅಣಬೆ ಬೆಳೆಯೋದ್ರ ಬಗ್ಗೆ ನಾವು ಹುಲ್ಲನ್ನ ತುಂಬೋದು, ಹುಲ್ಲನ್ನ ಕಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವರಲ್ಲಿ ಕೈಲಿ ಮಾಡಿಸ್ತೀವಿ. ಸೊ 1 ವಾರದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಹೋಗ್ತಾರೆ. ನಂತರ ಅವರು ಸಾಕಷ್ಟು ಜನ ಅಣಬೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದು ಬಹಳ ಪಾಸಿಟಿವ್ ಇದು. ನೋಡಿ ಇದೆಲ್ಲ ನಮ್ಮ ತರಬೇತಿಯ ಚಿತ್ರಗಳು. ಇದಲ್ದಲೆ ನಾನು ಹೇಳ್ತಾ ಇದ್ದೆ, ಹುಳಿಮಾವಿನಲ್ಲಿ ಒಂದೇ ಅಲ್ಲ, ರಾಜ್ಯಾದ್ಯಂತ ನಮ್ಮ ತೋಟಗಾರಿಕೆ ಕ್ಷೇತ್ರಗಳಿದೆ. ಅಲ್ಲೆಲ್ಲ ಗುಣಮಟ್ಟದ ಮಾವಿನ ಸಸ್ಯಗಳಿರ್ಬೋದು, ಹಲಸಿನ ಸಸ್ಯಗಳಿರ್ಬೋದು, ಹೆಚ್ಚಿನ ದರ ಇರುತ್ತೆ. ನಮ್ಮ ಕ್ಷೇತ್ರಗಳಲ್ಲಿ ಲಭ್ಯ ಇದ್ದಲ್ಲಿ ಅವುಗಳನ್ನ ತಗೊಂಡು ತಾವು ಸಹ ಅದ್ರ ಅನುಕೂಲ ಪಡ್ಕೊಳ್ಬೇಕು ಅನ್ನೋದು ನನ್ನ ಇದು. ಈಗ ಈ ಪ್ರೆಸೆಂಟೇಶನ್ ಸಾಕು, ಮುಗ್ಸೋಣ ಇದು. ಇನ್ನ ನಮ್ಮ ಕ್ಷೇತ್ರದ ಚಟುವಟಿಕೆಗಳು ಅದೇ ನಮ್ಮ ಬಯೋಸೆಂಟರ್ದು ಜೈವಿಕ ಕೇಂದ್ರದ ಚಟುವಟಿಕೆಗಳು ಹೇಳ್ತಾ ಇದ್ದಂಗೆ ಮುಖ್ಯವಾಗಿ ನಾ ಇನ್ನೊಂದ್ಸರಿ ಹೇಳ್ಬೇಕು ಅಂತಂದ್ರೇನು, ಟಿಶ್ಯೂ ಕಲ್ಚರ್ ಅಂದ್ರೆ ಅಂಗಾಂಶ ಕೃಷಿ ವಿಧಾನದಿಂದ ಬೆಳೆದಂತಹ ಮುಖ್ಯವಾಗಿ ಬಾಳೆ ಸಸಿಗಳು ಲಭ್ಯ ಇದೆ. ನಂತರ ಜೈವಿಕ ಪರಿಕರಗಳು ಅಂದ್ರೆ ಜೈವಿಕ ಗೊಬ್ಬರಗಳು ಮತ್ತೆ ಜೈವಿಕ ನಿಯಂತ್ರಕಗಳು ಉತ್ಪಾದನೆ ಇದೆ, ಅವುಗಳ ಸೌಲಭ್ಯವನ್ನ ಪಡ್ಕೋಬೇಕು. ಮತ್ತೆ ವರ್ಮಿ ಕಾಂಪೋಸ್ಟ್ ಎಸ್ಪೆಷಲಿ ನಮ್ಮ ಕೇಂದ್ರದಲ್ಲಿ ಹುಳಿಮಾವು ಜೈವಿಕ ಕೇಂದ್ರದಲ್ಲಿ ಟನ್ ಗಟ್ಲೆ ನಿಮ್ಗೆ ವರ್ಮಿ ಕಾಂಪೋಸ್ಟ್ ಬೇಕು ಅಂದ್ರೆ ಖಂಡಿತ ಇಲಾಖಾ ದರ 9 ರೂಪಾಯಿ 1 kgಗೆ ಖಂಡಿತ ಇಲ್ಲಿ ಸಿಗುತ್ತೆ. ಇದರೊಂದಿಗೆ ಸಾಕಷ್ಟು ಸೌಲಭ್ಯಗಳಿದೆ ಪ್ರಯೋಗಾಲಯದಲ್ಲಿ ಅಲ್ವಾ. ಅನಾಲಿಸಿಸ್, ಅವು ಯಾವ್ಯಾವ ಮಣ್ಣು ನೀರು ಪರೀಕ್ಷೆ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಗೊಬ್ಬರಗಳ ಅಲ್ಲಿ ಎಷ್ಟೆಷ್ಟೆಲ್ಲ ಏನು ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ, ಪೋಷಕಾಂಶಗಳಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಳೋದಾದ್ರೆ ಅದಕ್ಕೂ ಸಹ ರೈತರು ಮತ್ತೆ ವಿದ್ಯಾರ್ಥಿಗಳಿಗೆ ಅದ್ರದ್ದು ಅಂದ್ರೆ ಅವರ ಮಣ್ಣಿನ ಮಾದರಿಯನ್ನ ಪರೀಕ್ಷೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಸಹ ಒಂದು ಸಣ್ಣ ಶುಲ್ಕ ಇರುತ್ತೆ. ಅದ್ರಲ್ಲೂ ರೈತರು ಮತ್ತೆ ವಿದ್ಯಾರ್ಥಿಗಳಿಗೆ ಅದ್ರಲ್ಲೂ ಸಹ ಸ್ವಲ್ಪ ವಿನಾಯಿತಿ ಇರುತ್ತೆ, ವಿನಾಯಿತಿ ದರ ಇರುತ್ತೆ. ಅದನ್ನು ಬೇಕು ಅಂದ್ರೆ ನಂತರ ತಮ್ಗೆ ನಾನು ರೇಟ್ಗಳ ಬಗ್ಗೆ ಎಷ್ಟು ಏನು ಬೇಕಂದ್ರೆ ನನ್ನ ಕೇಳಿದ್ರೆ ನಾನು ಹೇಳ್ತೀನಿ. ಸೊ ಎಲ್ಲ ಬಹುತೇಕ ಎಲ್ಲ ಜೈವಿಕ ಕೇಂದ್ರಗಳಲ್ಲಿ ಈ ವಿಶ್ಲೇಷಣಾ ಸೇವೆಗಳು ಲಭ್ಯ ಇದೆ. ನಂತರ ಇನ್ನು ತರಬೇತಿಗಳು ಇಷ್ಟ್ರ ಬಗ್ಗೆ ಇಷ್ಟು ಸಂಕ್ಷಿಪ್ತವಾಗಿ ನಮ್ಮ ಜೈವಿಕ ಕೇಂದ್ರಗಳ ಚಟುವಟಿಕೆಗಳ ಬಗ್ಗೆ ಹೇಳಿದ್ದೀನಿ. ಈಗ ನಾನು ಏನ್ ಅನ್ಕೊಳ್ತೀನಿ ಅಂದ್ರೆ ಲೆಟ್ ಇಟ್ ಬಿ ಇಂಟರಾಕ್ಟಿವ್ ಸೆಷನ್. ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಿ ನಿಮಗೆ ನಾವು ಮುಂದುವರಿಯೋದು ಉತ್ತಮ ಅನ್ಸುತ್ತೆ. ಹಾಗೆ ಮಾಡೋಣ. ಖಂಡಿತ ಮೇಡಮ್, ಧನ್ಯವಾದಗಳು. ಬಹಳ ಉಪಯುಕ್ತವಾದ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಈಗೇನು ಸಾವಯವವಾಗಿ ಮಾಡ್ತಕ್ಕಂತ ನಮ್ಮ ರೈತರು ಬಹಳ ಜನ ಇದ್ದಾರೆ ನಮ್ಮ ಗುಂಪಿನಲ್ಲಿ. ಅವರಿಗೆ ಈ ಜೈವಿಕ ಗೊಬ್ಬರಗಳು ಬಹಳ ಉಪಯೋಗ ಆಗುತ್ತೆ. ದಯಮಾಡಿ ರೈತರು ಪ್ರಶ್ನೆಗಳನ್ನ ಒಬ್ಬೊಬ್ಬರಾಗಿ ಕೇಳಿ
ನಿಮ್ಮ ಏನ್ ಸಂಶಯ ಇದ್ರು ಅವರು ಉತ್ತರ ಕೊಡ್ತಾರೆ. ಜೊತೆಗೆ ನಿರಂತರವಾಗಿ ನಮ್ಮ ಜೊತೆಗೆ ಇರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಕೇಳಿ, ಪ್ರಶ್ನೆಗಳಿಗೆ ಈಗ ಅವಕಾಶ. ಮೇಡಮ್ ನಮಸ್ಕಾರ. ನಾನ್ ಡಾಕ್ಟರ್ ನಿರ್ಮಲಾ ಕೆಳ್ಮನಿ ಅಂತ ಹೇಳ್ಬಿಟ್ಟು. ಸವಿತಾ ಅಂತ ಹೇಳ್ಬಿಟ್ಟು ನಾನು ಟೆರೆಸ್ ಗಾರ್ಡನ್ ಅದೆಲ್ಲ ಮಾಡ್ತಾ ಇದ್ದೀನಿ. ನನ್ಗೆ ಬೋನ್ಸಾಯ್ದು ಪ್ಲಾಂಟ್ಸ್ ಎಲ್ಲ ಇದ್ ಮಾಡ್ತೀವಲ್ಲ, ಅದು ಟ್ರೈನಿಂಗ್ ಬೇಕಿದೆ ನಂಗೆ. ಮತ್ತೆ ಅದು ಎಲ್ಲಿ ಅವೈಲಬಿಲಿಟಿ ಇದೆ ಅಂತ, ಯಾಕಂದ್ರೆ ಫ್ರೂಟ್ಸ್ ಗಳದ್ದು ಸ್ಪೆಷಲಿ ಫಾರ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಅದ್ರದ್ದು ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ. ಹಾ, ನಮಸ್ತೆ ಮೇಡಮ್. ಅದೇ ಬೋನ್ಸಾಯ್ ಈಗ ಸದ್ಯಕ್ಕೆ ನಮ್ಮ ಕೇಂದ್ರದ ವತಿಯಿಂದ ಕೊಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸ್ಬೇಕು, ಮತ್ತೆ ಅದಕ್ಕೆ ವೆಚ್ಚ ಕೂಡ ಸ್ವಲ್ಪ ಹೆಚ್ಚೇ ಬೇಕಾಗತ್ತೆ. ಆದ್ರೆ ಬೋನ್ಸಾಯ್ ಪ್ರೈವೇಟ್ ಅಲ್ಲಿ ಅವುಗಳ ಬಗ್ಗೆ ತರಬೇತಿ ಕೊಡ್ತಿದ್ದಾರೆ. ಅಂತವ್ರದ್ದು ನಾನು ಮಾಹಿತಿ ಪಡೆದು ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಮೇಡಮ್, ನಾನು ಇರೋದು ಹುಬ್ಳಿನಲ್ಲಿ. ಮೇ ಬಿ ಧಾರವಾಡ ಯೂನಿವರ್ಸಿಟಿಲಿ ಏನಾದ್ರು ಒಂದು ತರಬೇತಿ ಏನಾದ್ರು ಅಥವಾ ಅವೈಲಬಿಲಿಟಿ ಏನಾದ್ರು ಸಿಗತ್ತಾ? ಸಸ್ಯಗಳಾಗ್ಲಿ, ಅದು ಅಂದ್ರೆ ಔಷಧಿ ಸಸ್ಯ ಸಿಗತ್ತೆ, ಮಾಡ್ತಾ ಇದ್ದೇವೆ. ಬಟ್ ಅಲ್ಲೇನಾದ್ರೂ ಸಿಗತ್ತಾ, ಹೇಗೆ? ಇದು ಯೂನಿವರ್ಸಿಟಿ ಸೌಲಭ್ಯದ ಬಗ್ಗೆ ನನಗೆ ಹೆಚ್ಚು ಗೊತ್ತಿರಲ್ಲ. ನಾನು ತೋಟಗಾರಿಕೆ ಇಲಾಖೆ, ರಾಜ್ಯ ಸರ್ಕಾರದ ಇಲಾಖೆ ಅಲ್ಲಿ ಮಾಡ್ತೀನಿ. ನೀವು ಬೇಕಾದ್ರೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಮೇಡಮ್. ಹೋದ್ರೆ ಅಲ್ಲಿ ಏನಾದ್ರು ಮೇಡಮ್, ನನಗ್ ಗೊತ್ತಿರೋ ಹಾಗೆ ಸಿರ್ಸಿಯಲ್ಲಿ ಬೋನ್ಸಾಯ್ ಇದು ಟ್ರೈನಿಂಗ್ ಕೊಡಬಹುದು ಅನ್ಕೊಂತೀನಿ. ಹೌದಾ? ನನಗೆ ಮಾಹಿತಿ ಇಲ್ಲ ಮೇಡಮ್, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಒಂದ್ ನಿಮಿಷ, ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಡಾಕ್ಟರ್ ಕುಲಕರ್ಣಿ ತಾವು ಅವ್ರನ್ನ ಸಂಪರ್ಕ ಮಾಡಿ ಅಲ್ಲಿ ಏನೇನ್ ಸೌಲಭ್ಯ ಇದೆ. ಸಾವಯವ ಕೇಂದ್ರ ಅಂತ ಇದೆ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ, ಸಾವಯವ ಕೇಂದ್ರ, ಅದರ ಹೆಡ್ ಡಾಕ್ಟರ್ ಕುಲಕರ್ಣಿ ಅಂತೇಳಿ. ಅವರು ಸಾಕಷ್ಟು ತರಬೇತಿಗಳನ್ನ ಇದ್ರಲ್ಲಿ ಮಾಡ್ತಾ ಇದ್ದಾರೆ. ನಾನ್ ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ. ಓಕೆ ಸರ್. ಆಮೇಲೆ ಇನ್ನೊಂದು ಮೇಡಮ್, ಒಂದು ಕ್ವಶನ್. ಯಾಕಂದ್ರೆ ನಮ್ದು ಟೆರೆಸ್ ಗಾರ್ಡನ್ ಮಾಡಿದೀವಲ್ಲ, ಅದು ಮಾವಿನ ಗಿಡ ಬೆಳೆಸಿದೀವಿ. ಅದು ಒಂದ್ಸರಿ ಫಲ ಬಿಡ್ತು, ಮತ್ತೆ ಬಿಡ್ತಾ ಇಲ್ಲ. ಏನಕ್ಕೆ ಅಂತ ಪೋಷಕಾಂಶ ಅಂದ್ರೆ ನಾವು ಕಲ್ಚರ್ ಹಾಕ್ತಿದೀವಿ, ಮತ್ತೆ ತರಕಾರಿದು ಅಂದ್ರೆ ಇದನ್ನೆಲ್ಲ ಮಾಡಿ ಹಾಕ್ತಿವಲ್ಲ, ಆಮೇಲೆ ಗೋಮಯದ್ದು ಇದನ್ನೆಲ್ಲ ಗೊಬ್ಬರ ಎಲ್ಲ ಮಾಡ್ಬಿಟ್ಟು ಅದು ಎಲ್ಲ ಹಾಕ್ತಿದೀವಿ. ಬಟ್ ಅದು ಬರ್ತಾ ಇಲ್ಲ, ಯಾಕೆ? ಅದೇ ಕಂಟೈನರ್ ಸೈಜ್ ಎಷ್ಟಿದೆ ಮೇಡಮ್? ಅದು ಮಾವಿನ ಮರ ಜಾತಿ ಅಲ್ವಾ ಮೇಡಮ್? ಅದು ಮಾವು ಅಂದ್ರೆ ಮರ ಜಾತಿ ಅಲ್ವಾ? ದೊಡ್ಡದಾಗಿ ಬೆಳೆಯುವಂತದ್ದು. ನಾವು ಯಾವಾಗ ಈ ಪಾಟ್ ಅಲ್ಲಿ ಟೆರೆಸ್ ಅಲ್ಲಿ ಬೆಳಿತೀವಿ ಅಂತಂದ್ರೆ ಆ ಕಂಟೈನರ್ ಸೈಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಡ್ರಮ್ ಗಳಲ್ಲೇ ಬೆಳೆಸ್ಬೇಕು. ಸಣ್ಣ ಪುಟ್ಟ ಪಾಟಲ್ಲಿ ಬೆಳೆಸಿದ್ರೆ ಒಂದ್ಸರಿ ಬಿಟ್ಟು ಸುಮ್ನಾಗದೆ, ಅದು ಸಾಕಾಗಲ್ಲ. ಅದಕ್ಕೆ ಮರ ಜಾತಿ ಆಗಿರೋದ್ರಿಂದ ಅದು ದೊಡ್ಡದು ಪೇಂಟ್ ಬಾಕ್ಸ್ ಬರುತ್ತಲ್ಲ, ಡಬ್ಬ, ಅದ್ರದ್ದು ಇದ್ ಮಾಡಿದ್ದು. ಅದ ಕಂಟೈನರ್ ಇದಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಕಂಟೈನರ್ ಸೈಜ್ ಸಾಕಾಗ್ತಿಲ್ಲ ಮೇಡಮ್. ಅದಕ್ಕೆ ಪೋಷಕಾಂಶಗಳು ಅಥವಾ ಮಣ್ಣು ಗೊಬ್ಬರ ಎಲ್ಲ ಸಾಕಾಗ್ತಿಲ್ಲ. ಇದೇನಿದ್ರು ನೀವು ಮರಜಾತಿ ಹಾಕ್ತೀರಾ ಅಂದ್ರೆ ದೊಡ್ಡ 200 ಲೀಟರ್ ಡ್ರಮ್ ಇರುತ್ತಲ್ಲ, ಆ ತರದಲ್ಲಿ ಹಾಕಿದ್ರೆ ಏನೋ ಒಂದು ವರ್ಷಕ್ಕೆ ಒಂದು 10-15 ಕಾಯಿ ನೋಡ್ಬಹುದು. ಮರಜಾತಿ ಆಗಿರೋದ್ರಿಂದ ಎಲ್ಲ ನಮ್ಮ ಪ್ಯಾಷನ್ಗೆ ಅಲ್ವಾ, ಪ್ಯಾಷನ್ಗೋಸ್ಕರ ಬೆಳ್ಕೊಳ್ಳೋದು. ನಾನು ನನ್ನ ಪ್ರೊಫೆಷನಲ್ ಅಂತಂದ್ರೆ ನಾನು ಪಂಚಗವ್ಯ ಆಯುರ್ವೇದ ವೈದ್ಯ ಇದ್ದೀನಿ, ಪಾರಂಪರಿಕ ವೈದ್ಯ ಇದ್ದೀನಿ ನಾನು. ಹಾಗಾಗಿ ನಾನು ಔಷಧೀಯ ಸಸ್ಯಗಳನ್ನ ಸತ್ತ ನಮ್ಮ ಕಾಂಪೌಂಡ್ ಅಲ್ಲಿ ಬೆಳೆಸ್ಬಿಟ್ಟು ಮತ್ತೆ ಟೆರೆಸ್ ಮೇಲೆ ಎಲ್ಲ ಬೆಳೆಸಿದೀನಿ ನಾನು. ಹಂಗಾಗಿ ಪೋಷಕಾಂಶಗಳು, ನಾವು ಜೈವಿಕ ಪೋಷಕಾಂಶಗಳು ಸ್ವಲ್ಪ ನಾವು ಅದೇ ಗೊತ್ತಲ್ಲ, ಗೋಮಯದ ಇದ್ರ ಬಗ್ಗೆ ಅದ್ರಲ್ಲೇ ಮಾಡಿದಂತ ಗವ್ಯಗಳಲ್ಲಿ ಮಾಡಿರ್ತೀವಿ ನಾವು. ತಮ್ಮ ಪ್ರಶ್ನೆ ಗೊತ್ತಾಯ್ತು ಮೇಡಮ್. ಈ ಗಿಡಗಳಲ್ಲಿ ಸಹ ಏನು ಹರ್ಬ್ಸ್, ಶ್ರಬ್ಸ್, ಟ್ರೀಸ್ ಅಂತ ಹೇಳ್ತಾರೆ ಅಲ್ವಾ? ಮರ ಜಾತಿಯ ಸಸ್ಯಗಳು ಬೇರೆ, ಸಣ್ಣ ಪೊದೆ ತರಹ ಯಾಕೋ ಮ್ಯೂಟ್ ಆಯ್ತು ಮೇಡಮ್. ಈಗ ಕೇಳಿಸ್ತಿಲ್ವಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಅದೇ ಮುಖ್ಯವಾಗಿ
ಮರ ಜಾತಿ ಬಿಟ್ಟು ಬೇರೆ ಇವುಗಳನ್ನ ಬೆಳ್ಕೊಳಕ್ಕೆ ಪ್ರಯತ್ನ ಪಟ್ಟಿ ಮೇಡಮ್. ಅದು ಅಂದ್ರೆ ತಮ್ಮ ನೆಲದ ಮೇಲೆ ಕೆಲವು ಮರಗಳದೆಲ್ಲ ಬರೋದಂತದೆಲ್ಲ ನೆಲದ ಮೇಲೆ ಹಾಕಿದೀವಿ. ಪಾಟ್ಗಳಲ್ಲಿ ಟೆರಸ್ ಮೇಲೆ ಹಾಕೋದು ಕೆಲವು ಹಂಗ್ ಹಾಕಿದೀವಿ. ಆಮೇಲೆ ನೀವು ಮಶ್ರೂಮ್ ಬಗ್ಗೆ ಹೇಳಿದ್ರಿ, ಮಶ್ರೂಮ್ ಬೆಳೆದಿದ್ದೀನಿ ಮೇಡಮ್ ನಾನು. ತುಂಬಾ ಚೆನ್ನಾಗ್ ಬರುತ್ತೆ ಅದು. ಮಾರ್ಕೆಟಿಂಗ್ ಕೂಡ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗ್ ಆಗಿತ್ತು ಅದು. ಮತ್ತೆ ಬೆಳಿಬೇಕು ಅಂತ ಸಾಕಷ್ಟು ಮಾಹಿತಿ ಇದೆ ಮೇಡಮ್, ನೀವೇ ರಿಸೋರ್ಸ್ ಪರ್ಸನ್ ಇದ್ದೀರಿ. ಅಲ್ಲ ನಿಜ, ತುಂಬಾ ಚೆನ್ನಾಗೆ ಬಂದಿತ್ತು. ಒಂದ್ ರೂಮ್ ಅಲ್ಲಿ ನಾವು ಅದಕ್ಕೆ ಒಂದ್ ಬೆಡ್ರೂಮ್ ಬಿಟ್ಬಿಟ್ಟು ಅದು ವಾಟ್ ಎವರ್ ದಟ್ ಪ್ರೋಸೆಸ್ ಎಲ್ಲ ಮಾಡಿ ಬಿಟ್ವಿ. ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಾಯ್ತು ನಮಗೆ, ಬಹಳ ಚೆನ್ನಾಗ್ ಬಂತು. ಮತ್ತೊಮ್ಮೆ ಮಾಡ್ಬೇಕು ಅಂತ ಇದೀವಿ. ಮತ್ತೆ ಏನೋ ಅಡ್ವಾನ್ಸ್ಡ್ ಏನಾದ್ರೂ ಇದೆಯಾ ಅದ್ರಲ್ಲಿ, ಅದು ಒಂದು ತಿಳ್ಕೊಬೇಕು ಅಂತ. ಟೆಕ್ನಾಲಜಿ ಅದನ್ನ ತಿಳ್ಕೊಬೇಕು. ನೀವು ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಮೇಡಮ್. ಖಂಡಿತ ಖಂಡಿತ ಯಾವಾಗಾದ್ರೂ ನಾನು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಿಮ್ ನಂಬರ್ ನನ್ಗೆ ಅಂದ್ರೆ ನಾವು ಒಂದು ಗ್ರೂಪಿಗೆ ಹಾಕಿ ಈಗ ನಾನು ಶೇರ್ ಮಾಡ್ತಾರೆ ಮೇಡಮ್, ಕೊನೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ನಂಬರ್ ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಇದೆ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಆಯ್ತಾಯ್ತು. ಧನ್ಯವಾದ. ಮೇಡಮ್ ನಮಸ್ಕಾರ, ಸುರೇಶ್ ಅಂತ. ಹಾ ಸರ್, ನಮಸ್ತೆ ಸರ್. ಇದು ಟಿಶ್ಯೂ ಕಲ್ಚರ್ ಬಗ್ಗೆ ಹೇಳಿದ್ರಲ್ಲ, ಬಾಳೆದು ಟಿಶ್ಯೂ ಕಲ್ಚರ್ ಬಗ್ಗೆ ಹೇಳಿದ್ರಿ. ಇದರಲ್ಲಿ ಟಿಶ್ಯೂ ಕಲ್ಚರ್ ನೀವು ಒಂದು ಸೀಡ್ ಇಂದ ತಗೊಂಡ್ ಮಾಡಿದಾಗ 300-400 ಬರುತ್ತೆ ಅಂತ ಹೇಳಿದ್ರಿ. ಅದರದ್ದು ಗುಣಗಳು ಎಲ್ಲ ಒಂದೇ ಇರ್ತವೆ ಖಂಡಿತ ಇರುತ್ತೆ ಸರ್. ಇದು ಹೀಗಿದ್ದಾಗ ಈಗ ಬಾಳೆ ಅಲ್ಲದೆ ಈಗ ಫಾರ್ ಎಕ್ಸಾಂಪಲ್ ಹಲಸನ್ನ ಈಗ ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಬೆಳಿಲಿಕ್ಕೆ ಉತ್ತೇಜನ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಒಳ್ಳೆ ಹಲಸಿನ ಮರ ಕಂಡಾಗ ಅದರದ್ದು ಟಿಶ್ಯೂ ಕಲ್ಚರ್ ಮಾಡಿ ಕೊಡ್ತೀರಾ ನೀವು? ಬಹಳ ಉತ್ತಮವಾದ ಪ್ರಶ್ನೆ. ಆದ್ರೆ ಅಂಗಾಂಶ ಕೃಷಿ ಅಂತ ಬಂದಾಗ ಎಲ್ಲಾ ಸಸ್ಯಗಳಲ್ಲೂ ಮಾಡಕ್ ಆಗಲ್ಲ ಸರ್. ಅದು ಫಿನಾಲಿಕ್ ಸಬ್ಸ್ಟೆನ್ಸ್ ಅಂತ ಇರುತ್ತೆ, ಕೆಲವೊಂದೆಲ್ಲ ಕ್ಷಾರಯುಕ್ತ ಕೆಮಿಕಲ್ಸ್, ರಾಸಾಯನಿಕಗಳಿರುತ್ತೆ. ಹಾಗಾಗಿ ಅದು ಟಿಶ್ಯೂ ಕಲ್ಚರ್ ಮಾಡ್ಲಿಕ್ಕೆ ಆಗಲ್ಲ ಹಲಸು. ಅಂದ್ರೆ ಅದಕ್ಕೆ ಹಲಸನ್ನ ಸರ್ ನೀವು ಇಲ್ಲ ಸರ್, ಹಲಸನ್ನ ಉತ್ತಮವಾಗಿ ಕಸಿ ರೂಪದಲ್ಲಿ ಮಾಡ್ಬೋದು, ಕಸಿ ಕಟ್ಬೋದು. ನಾವ್ ಅದ್ ಬೇಕಾದ್ರೆ ಹೇಳ್ಕೊಡ್ತೀವಿ, ಹೆಂಗೆ ಕಸಿ ಕಟ್ಟೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಬೇಕಾದ್ರೆ. ಅದಕ್ಕೂ ಕೂಡ ತರಬೇತಿ ಇದೆ ಇಲ್ಲಿ. ಅದೇನ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಏಜ್ ಕೂಡ ಕನ್ಸಿಡರ್ ಆಗುತ್ತೆ ಅಲ್ವಾ? ಅಂದ್ರೆ ಅದು ಕಸಿ ಅದ್ರದ್ದು ಸರ್, ಕಸಿ ಕಟ್ಟೋ ವಿಧಾನನೇ ಬೇರೆ ಇರುತ್ತೆ. ಅವುಗಳ ಬಗ್ಗೆನು ತಿಳ್ಕೊಂಡು ಅದ್ರಲ್ಲಿ ಮೈನ್ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಆ ಗ್ರಾಫ್ಟಿಂಗ್ ಮಾಡಿದ್ರೆ ಅಂದ್ರೆ ಈ ವೇದಿಕೆಯಲ್ಲಿ ಹೇಳ್ತಾ ಹೋದ್ರೆ ಅದ್ ಮತ್ ವಿಸ್ತಾರ ಆಗುತ್ತೆ. ಪ್ರಾಪಗೇಷನ್ ಅದು ಇನ್ನೊಂದು ಬೇರೆ. ಡ್ರಾಫ್ಟಿಂಗ್ ಮಾಡ್ಬೋದು ಸರ್, ಡ್ರಾಫ್ಟಿಂಗ್ ಮೂಲಕ ಮಾಡ್ಬೋದು ಸರ್. ಅದಕ್ಕೆ ಇದ್ರಲ್ಲಿ ಅಂಗಾಂಶ ಕೃಷಿ ಸಾಧ್ಯ ಇಲ್ಲ, ಹಲಸು ಮಾವಲ್ಲೆಲ್ಲ ಸಾಧ್ಯ ಇಲ್ಲ. ಓಕೆ ಮೇಡಮ್, ಅದು ನನಗೆ ಬೇಕಾಗಿತ್ತು ವಿಷಯ ತಿಳುವಳಿಕೆಗೆ. ಗ್ರಾಫ್ಟಿಂಗ್ ಸುಲಭವಾಗಿ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಹಲೋ ಮೇಡಮ್, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ, ಹೇಳಿ ಮೇಡಮ್. ಶಿತಾಕಿ ಮಶ್ರೂಮ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಶಿತಾಕಿದು ಕೂಡ ನಾವು 1 ವಾರ ತರಬೇತಿ ಬಂದಾಗ ಅದು ಸಹ 1 ದಿವಸದ್ದು ಹೇಳ್ಕೊಡ್ತಾ ಇದೀವಿ. ನಮ್ ಕೇಂದ್ರದಲ್ಲಿ ಈಗ ಹೋದ ವರ್ಷದಿಂದ ಸಣ್ಣ ಪ್ರಮಾಣದಲ್ಲಿ ಶಿತಾಕಿ ಶುರು ಮಾಡಿದೀವಿ, ಚೆನ್ನಾಗ್ ಬರ್ತಾ ಇದೆ. ಅದು ಸಹ ಒಂದು ಶೀತವಲಯದ ಅಣಬೆನೆ. ಆದ್ರೆ ಅದಕ್ಕೊಂದ್ ಸ್ವಲ್ಪ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಕೋಲ್ಡ್ ಸ್ಟೋರೇಜ್ ರೂಮ್ ತರ ಹೇಗಿರುತ್ತೆ ಆ ತರದ್ದು ಒಂದು ಕೋಲ್ಡ್ ರೂಮ್, ಶೀತ ಟೆಂಪರೇಚರ್ 17-18 ಡಿಗ್ರಿ ಇರೋ ತರ ಮಾಡ್ಕೋಬೇಕು. ನಂತರ ಮಾಡ್ಕೊಂಡು ಮಾಡ್ಬೋದು. ಅದ್ ಬೆಳೆಯೋ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಸರ್. ಖಂಡಿತ ನೀವು ತರಬೇತಿ ಅಟೆಂಡ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಅದನ್ನು ಈ ಮಲ್ಕಿ ಮತ್ತೆ ಇದೆಯಲ್ಲ ಆಯಿಸ್ಟರ್ ಮಶ್ರೂಮ್ ತರನ ಇನ್ನ ನಾವು ಸ್ವಲ್ಪ ಟಫ್ ಇರುತ್ತೆ ಮೇಡಮ್? ಇಲ್ಲ, ಸ್ವಲ್ಪ ವಿಧಾನ ಬೇರೆ, ಶಿತಾಕಿಗೆ ಬೇರೆ ವಿಧಾನ ಸ್ವಲ್ಪ ಬೇರೆ. ಇದು ಮಿಲ್ಕಿ ಮತ್ತೆ ಆಯಿಸ್ಟರ್ ಏನಿದೆ ಬಹುತೇಕ ಒಂದೇ ತರ ಬರುತ್ತೆ. ಅದು ಸ್ವಲ್ಪ ಶಿತಾಕಿ ಪೂರ್ತಿ ಬೇರೆ ತರ ಸರ್. ಮೇಡಮ್, ಇದು ಶಿತಾಕಿ ಮತ್ತೆ ಆಯಿಸ್ಟರ್ಗೆ ಸ್ಥಳೀಯ ಮಾರುಕಟ್ಟೆ ಹೇಗಿದೆ ಮೇಡಮ್ ಬೆಂಗಳೂರು ಸುತ್ತಮುತ್ತ? ಈಗೀಗ ಅಂದ್ರೆ ಇಲ್ಲಿವರೆಗೂ ಮಾರುಕಟ್ಟೆಯಲ್ಲಿ ಕಾಣಿಸ್ತಾ ಇದ್ದಿದ್ದು ಬರೀ ಬಿಳಿಗೊಂಡು ಅಣಬೆ, ಅಂದ್ರೆ ಇದ್ಯಾವ್ದು ಬಟನ್ ಮಶ್ರೂಮೇ. ಈಗೀಗ ಎಲ್ಲರಿಗೂ ಅದು ಗೊತ್ತಾಗ್ತಾ ಇದೆ. ಆಯಿಸ್ಟರ್ ಅಣಬೆ ಕೂಡ ಪೋಷಕಾಂಶಗಳಲ್ಲಿ ಇದ್ರಲ್ಲಿ ನೋಡಿದಾಗ ಇನ್ನೂ ಅದು ದೂರದ ಊರಿಂದ ಬರೋದ್ರಿಂದ ಯಾವುದು ಬಟನ್ ಮಶ್ರೂಮು ಇಲ್ಲಿಗೆ ಬಂದು ತಲುಪೋದ್ರೊಳಗೆ 7-8 ದಿವಸ ಆಗೋಗಿರುತ್ತೆ. ಅಷ್ಟರೊಳಗೆ ಅದ್ರಲ್ಲಿರುವ ಪೋಷಕಾಂಶಗಳು ಲಾಸ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿನ ಸ್ಥಳೀಯ ಇದಕ್ಕೆ ತುಂಬಾ ಬೇಡಿಕೆ ಬರ್ತಾ ಇದೆ.
ಏನು ಮಶ್ರೂಮ್ಸ್ಗೆ, ಆಯಿಸ್ಟರ್ ಮಶ್ರೂಮ್ಗೆ ಈಗ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ವಿಪರೀತ ಬೇಡಿಕೆ ಇದೆ. ನಮಗ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮಿಂದ ತರಬೇತಿ ತಗೊಂಡ್ ಹೋದಂತಹ ಯಾರೋ ಒಬ್ರು ರೈತರು ಅನ್ಕೊಳ್ಳಿ, ಮೊದ್ಲು 1 kg ತಗೊಂಡ್ ಹೋಗಿರ್ತಾರೆ ನಮ್ಮ ಅಣಬೆ ಬೀಜವನ್ನ. ಇನ್ನೊಂದ್ಸರಿ ಬಂದಾಗ ಒಂದ್ 5 kg ತಗೊಂಡ್ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ 25 kg ಕೇಳ್ತಾರೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರು ಜಗಳ ಮಾಡಿ ಹೋಗ್ತಾರೆ, ಏನ್ ಮೇಡಮ್ ನಾವ್ ಎಷ್ಟ್ ಸರಿ ಬಂದ್ವಿ ನೀವು ಕೊಡ್ಲೇ ಇಲ್ಲ ಅಂತ. ಅಂದ್ರೆ ಏನ್ ಅರ್ಥ, ಅವ್ರಿಗೆ ಅದು ಮಾರುಕಟ್ಟೆ ಸಿಗ್ತಾ ಇದೆ ಅಂತ. ಹಾಗಾಗಿ ಇದೆ ಸರ್, ಇದೆ ಪೊಟೆನ್ಶಿಯಲ್ ಇದೆ. ಥ್ಯಾಂಕ್ ಯು. ಏನ್ ರೇಟ್ಸ್ ಇದೆ ಹೇಳ್ಬೋದಾ ಮೇಡಮ್? ಏನೇನ್ ರೇಟ್ಸ್ ಇದೆ ಇವಾಗ ಮಾರ್ಕೆಟ್ ನಲ್ಲಿ ಅದಕ್ಕೆ? ಅಣಬೆದ ಅಂದ್ರೆ ಈಗ ಇದು 250 - 300 ರೂಪಾಯಿ ಇದೆ. ಆಯಿಸ್ಟರ್ ಮತ್ತೆ ಮಿಲ್ಕಿ ಆಗ್ಲಿ ಕೆಜಿಗೆ. ಇವನ್ ಬಿಳಿಗುಂಡು ಅಣಬೆನೂ ಅಷ್ಟೇ. ಶಿಟಾಕೆ 1500 - 2000 ರೂಪಾಯಿ ಇದೆ 1 kgಗೆ. ಸ್ವಲ್ಪ ಔಷಧಿಯುಕ್ತ ಅದು ಶಿಟಾಕೆ. ಬೇರೆ ಎಲ್ಲ 250 - 300 ರೂಪಾಯಿ ಇದೆ ಕೆಜಿಗೆ. ಉತ್ಪಾದನಾ ವೆಚ್ಚ ಬಂದಾಗ 100 ರೂಪಾಯಿ ಬೀಳ್ಬಹುದು. 80 - 100 ರೂಪಾಯಿ. ಒಂದು ಕೆಜಿ ಅಣಬೆ ಬೆಳಿಲಿಕ್ಕೆ ಉತ್ಪಾದನಾ ವೆಚ್ಚ 80 - 100 ರೂಪಾಯಿ ಆದ್ರೆ, ಅಲ್ಲಿ ಒಂದು 200 - 250 ರೂಪಾಯಿ ನಮ್ಗೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದೆ. ಅದೇ ಗ್ರಾಮೀಣ ಭಾಗದಲ್ಲಿ ಒಂದು ಉಪಕಸಬು ಮಾಡ್ಕೊಂಡಾಗ ಖರ್ಚು ವೆಚ್ಚಗಳು ಏನಾಗುತ್ತೆ, ಕಡಿಮೆ ಆಗುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಹಲೋ. ಮೇಡಮ್, ನಾವು ಡ್ರ್ಯಾಗನ್ ಫ್ರೂಟ್ ಬೆಳಿತಾ ಇದೀವಿ. ನೀವು ಇದು ಲ್ಯಾಬೋರೇಟರಿ ಇದೆ, ರೆಸಿಡ್ಯೂಸ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಅದೇನಾದ್ರು ಸ್ಯಾಂಪಲ್ ಕಳ್ಸಿದ್ರೆ ಅಂದ್ರೆ ಎಷ್ಟು ನಾವೇನು 99% ಆರ್ಗ್ಯಾನಿಕ್, ಪಕ್ಕ ಯಾವ ಕೆಮಿಕಲ್ಸ್ ಹಾಕಲ್ಲ. ಬಟ್ ನನ್ ಕ್ವೆಶನ್ ಏನೋ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಹಾಕಿದ್ರೆ ಅದರಿಂದ ಏನಾದ್ರು ರೆಸಿಡ್ಯೂಸ್ ಬರುತ್ತೆ? ನನ್ನ ಹತ್ರ ತಗೊಳ್ಳೋರು ಏನೋ ಸ್ವಲ್ಪ ಬೇರೆ ತರ ಮಾತಾಡಿದ್ರು, ಅದಕ್ಕೆ ನನಗ್ ಒಂದ್ ಚೆಕ್ ಮಾಡ್ಬೇಕಾಗಿತ್ತು. ಅದಕ್ಕೆ ನೀವು ಎಲ್ಲಿದೆ ಮೇಡಮ್ ನಿಮ್ ಜಮೀನು? ಎಲ್ಲಿದೆ ಮೇಡಮ್ ನೀವು? ಚಿತ್ರದುರ್ಗ. ಈಗ ನೋಡಿ ಮೇಡಮ್, ಬೆಂಗಳೂರಲ್ಲಿ ನಮ್ ಸೆಂಟರ್ ಬಿಟ್ರೆ ಆಗ್ಲಿ ಮೇಡಮ್, ಇಲ್ಲಿ ಶಿವಮೊಗ್ಗದಲ್ಲೂ ಇದೆ, ಬೆಳಗಾವಿಲೂ ಇದೆ. ಬೆಳಗಾವಿ ಬಯೋ ಸೆಂಟರ್, ಮತ್ತೆ ಶಿವಮೊಗ್ಗ ಬಯೋ ಸೆಂಟರ್, ಮತ್ತೆ ಹುಳಿಮಾವು ಬಯೋ ಸೆಂಟರ್ ಅಲ್ಲಿ, ಇವು 3ರಲ್ಲಿ ಅದು ಟೆಸ್ಟಿಂಗ್ ಫೆಸಿಲಿಟಿ ಇದೆ. ನೀವು ನನ್ನ ನಂಬರ್ ತಗೊಂಡು ನನ್ಗೆ ಒಂದು ವಾಟ್ಸಪ್ ಮೆಸೇಜ್ ಕಳ್ಸಿ ಮೇಡಮ್. ನಾನ್ ನಿಮ್ಗೆ ಅದನ್ನ ಆಫೀಸರ್ಸ್ಗೆಲ್ಲ ಮಾತಾಡಿ ನಿಮ್ಗೆ ಏನು ಎಲ್ಲಿ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಖಂಡಿತ ಮಾಡಿ ನಿಮ್ ಬಯೋ ಮೇಡಮ್, ಮಾಡಿಸಿ. ಬಟ್ ಅದಕ್ಕೆ ಏನಪ್ಪಾ ಅಂತಂದ್ರೆ, ನಮ್ದ್ರಲ್ಲೂ ಇದೆ ಮೇಡಮ್, ಹುಳಿಮಾವಿನಲ್ಲಿ ಇದೆ. ಅಂದ್ರೆ ಅದಕ್ಕೆ ಅಂದ್ರೆ ಅದಕ್ಕೆ ಇದಿರುತ್ತೆ, ಅದಕ್ಕೊಂದು ಶುಲ್ಕ ಇರುತ್ತೆ. 2000 ರೂಪೀಸ್ ಏನೋ ಪರ್ ಸ್ಯಾಂಪಲ್ ಅನ್ನೋ ಹೇಳ್ತಾರೆ. ತೊಂದ್ರೆ ಇಲ್ವಾ? ಅಂದ್ರೆ ಒಂದು ಸ್ಯಾಂಪಲ್ ನೀವು ಕಳಿಸ್ತೀವಿ, ಅದ್ರ ವಿಶ್ಲೇಷಣೆ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ 2000 ರೂಪಾಯಿನೂ ಆಗುತ್ತೆ. ಅಂದ್ರೆ ಅಷ್ಟು ಖರ್ಚು ಮಾಡಿ ನಿಮ್ಗೆ ಇದು ಯಾರಿಗೆ ಹೆಚ್ಚಾಗ್ಬೇಕಾಗುತ್ತೆ ನನ್ನ ಪ್ರಕಾರ ಅಂದ್ರೆ, ಏನೋ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡೋದಾದ್ರೆ, ಅಥವಾ ನಿಮ್ಮನ್ನ ಯಾರೋ ಹಂಗೆಲ್ಲ ಕೇಳ್ತಿದಾರೆ ಅಂದಾಗ ಕ್ವೆಶ್ಚನ್ ಮಾಡಿದಾಗ ಒಂದ್ಸರಿ ಮಾಡಿಸಿ ಸರ್ಟಿಫಿಕೇಟ್ ಇಟ್ಕೊಳ್ಳೋದು ಸಹ ಏನು ಉತ್ತಮನೇ. ಒಟ್ಟು ಅದು ಫೀಸ್ ಇರುತ್ತೆ ಮೇಡಮ್, ಅದಕ್ಕೆ 2000 ರೂಪಾಯಿನೂ ಆಗುತ್ತೆ ಪರ್ ಸ್ಯಾಂಪಲ್. ಬೇಕಾದ್ರೆ ಹೆಚ್ಚಿನ ಮಾಹಿತಿ ಬೇಕು ನನ್ನ ಸಂಪರ್ಕ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಯಾಕೆಂದ್ರೆ ಇದು ಬೇರೆ ಲ್ಯಾಬೋರೇಟರೀಸ್ ಅಲ್ಲಿ, ಪ್ರೈವೇಟ್ ಲ್ಯಾಬೋರೇಟರೀಸ್ ಅಲ್ಲಿ ಎಷ್ಟಾಗುತ್ತೆ, ಗವರ್ಮೆಂಟ್ ಅಲ್ಲಿ ಎಷ್ಟಾಗುತ್ತೆ ಅಂತ, ಅವ್ರಿಗಿಂತ ನಿಮ್ದು ಜಾಸ್ತಿ ಇರುತ್ತಾ ಅಥವಾ ಕಡಿಮೆ ಇರುತ್ತೆ? ನಮ್ದು ಕಡಿಮೆನೇ ಇರುತ್ತೆ. ಗವರ್ಮೆಂಟ್ ಯಾವಾಗ್ಲೂ ಅಷ್ಟೇ ಕಡಿಮೆ ಇರುತ್ತೆ. ಒಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಲ್ಯಾಬೋರೇಟರೀಸ್ ನಲ್ಲಿ ಖಂಡಿತವಾಗಿಯೂ ಖರ್ಚು ಕಮ್ಮಿ ಇರುತ್ತೆ, ಮತ್ತೆ ಪ್ರಯೋಗನೂ ಬಹಳ ಜಿನೈನಾಗಿ ಮಾಡಿರ್ತೀರಾ. ನಿಮ್ಮ ಟೆಸ್ಟ್ ರಿಪೋರ್ಟ್ಸ್ ನ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅಥವಾ ಬೇರೆ ಇದಕ್ಕೆಲ್ಲ ಅದು ಮಾನ್ಯತೆ ಇದೆಯಾ? ಅದು ಯಾಕಂದ್ರೆ ಅಲ್ಲೆಲ್ಲ NABL ಸರ್ಟಿಫಿಕೇಟ್ ಮಾನ್ಯತೆ ಬೇಕು ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಾವು ತಿಳಿಸಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ. NABL ಇನ್ನು ಈಗ ಅದು ಪ್ರೋಸೆಸ್ ನಡೀತಾ ಇದೆ, ಅದು ಏನು ಸಿಗ್ಲಿಕ್ಕೆ ಬಹುಶಃ ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ಅದೇ ಫೈಟೋ ಸ್ಯಾನಿಟರಿ ಓಕೆ ಮಾನ್ಯತೆ ಇದೆ. ಜಗನ್ನಾಥ್ ರಾವ್ ಅವ್ರು ಹೇಳ್ದ ಹಾಗೆ ಇದ್ರದ್ದು ಇನ್ನೂ ಪ್ರೋಸೆಸ್ ಅಲ್ಲಿ ಇದೆ, ಇನ್ನೂ ನಮ್ದು ಅಕ್ರೆಡಿಟೇಷನ್ ಆಗಿಲ್ಲ. ಹೌದು, ಮಾನ್ಯತೆ ಇಲ್ಲ. ಹೌದು, ಸದ್ಯದ ಪರಿಸ್ಥಿತಿ ಸ್ಟಾರ್ಟ್ ಆಗಿದೆ ಇವಾಗ. ನೀವು ತಿಳ್ಕೊಳ್ಳಿಕ್ಕೆ ಮೇಡಮ್, ನಿಮ್ಮ ಇದ್ರ ಬಗ್ಗೆ ಪ್ರಾಡ್ಯೂಸ್ ಅಲ್ಲಿ
ಎಷ್ಟೆಲ್ಲ ಏನೋ ಪೆಸ್ಟಿಸೈಡ್ ರೆಸಿಡ್ಯೂ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾಡ್ಬೋದು, ಬಟ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇನ್ನು ಸದ್ಯದ ಇದ್ರಲ್ಲಿ ನಮ್ ಲ್ಯಾಬ್ ಅಲ್ಲ ಜಗನ್ನಾಥ್ ಅವ್ರು ಹೇಳಿದ್ರು ಕೆಲವೊಂದು ಹೌದು ಪ್ರಾಡ್ಯೂಸ್ ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಅದ್ರ ಜೊತೆ ಒಂದು ಹೀಗೆ ಸರ್ಟಿಫಿಕೇಟ್ ಇರ್ಬೇಕು. ಸದ್ಯಕ್ಕೆ ನಮ್ಮ ಇದರಿಂದ ಮಾನ್ಯತೆ ಇಲ್ಲ ಸರ್, ಅದು IIHR ಇಂದ ಮಾಡ್ಕೋಬಹುದು. ದೇಶೀಯ ಮಾನ್ಯತೆ ನಡೀತದಲ್ಲ, ದೇಶದಲ್ಲಿ ನಾವು ನಮ್ಮ ದೇಶದಲ್ಲೇ ಮಾರಾಟ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟ್ಸ್ ಓಕೆ ಅಲ್ವಾ? ಆಗ್ಬಹುದೇನೋ, ಇದು ಏಷ್ಯಾದ್ರದ ಬಗ್ಗೆ ಗೊತ್ತಿಲ್ಲ ನನ್ಗೆ ಸರಿಯಾಗಿ, ಯಾಕಂದ್ರೆ ಅದಿನ್ನು ನಮ್ದು ಅದ್ ಪ್ರೋಸೆಸ್ ನಡೀತಾ ಇದೆ, ಆಗಿಲ್ಲ ಅದಿನ್ನು, ಅದಂತೂ ಗೊತ್ತು. ಹೌದು. ಓಕೆ ಮೇಡಮ್, ನಾನ್ ಪರ್ಸನಲಿ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇದು ಅಂಗಾಂಶ ಕೃಷಿ ಟ್ರೈನಿಂಗ್ ನಿಮ್ಮ ಸೆಂಟರ್ ಇದೆಯಾ ಮೇಡಮ್? ಹಾ, ಕೊಡ್ತಾರೆ. ಓಕೆ ಓಕೆ ಓಕೆ. ಅದಕ್ಕೆ ಇನ್ನೊಂದು ಬೇರೆ ಸೆಕ್ಷನ್ ಇರುತ್ತೆ, ಟಿಶ್ಯೂ ಅಂಗಾಂಶ ಕೃಷಿದು. ಅಲ್ಲಿ 1 ವಾರ ತರಬೇತಿ ಕೂಡ ಮಾಡ್ತಾ ಇದಾರೆ. ಓಕೆ ಓಕೆ. ಹಾ, ಸಂಪರ್ಕ ಮಾಡಿ ಸರ್, ಅವ್ರು ಯಾರು ಆಫೀಸರ್ಸ್ ನಂಬರ್ ಕೊಡ್ತೀನಿ. ಓಕೆ ಮೇಡಮ್. ಓಕೆ. ನಮಸ್ತೆ, ವಿಜಯ್ ಕುಮಾರ್ ಅಂತ. ಹಾ, ನೀವು ಜೈವಿಕ ಗೊಬ್ಬರಗಳನ್ನ ಹೇಳ್ತಿರಲ್ಲ, ಅವನ್ನ ನಾವು ಗಿಡದ ಬುಡಕ್ ಹಾಕಿದಾಗ ಅವು ಸೂಕ್ಷ್ಮ ಜೀವಿಗಳು ಎಷ್ಟು ಟೆಂಪರೇಚರ್ ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಮೇಡಮ್ ಅವ್ರಿಗೆ? ಫಾರ್ ಎಕ್ಸಾಂಪಲ್ ನಾವು ಗೊಬ್ಬರ ಅಪ್ಲೈ ಮಾಡಿದ್ವಿ ಅದ್ಕೊಳ್ಳಿ, ಇವಾಗ ಈ ಸಮ್ಮರ್ ಗೊತ್ತಾಯ್ತು. ವೆರಿ ಗುಡ್ ಕ್ವೆಶ್ಚನ್. ಅಂದ್ರೆ ಯಾವಾಗ್ಲೂ ಇನ್ನೊಂದು ಪಾಯಿಂಟ್ ನಾನು ಹೌದು ಹೇಳ್ತಾ ಮರ್ತೆ, ನಾವು ಜೈವಿಕ ಗೊಬ್ಬರಗಳನ್ನ ಹಾಕ್ಬೇಕಾದ್ರೆ ತೇವಾಂಶ ಇರ್ಬೇಕು ಭೂಮಿ. ಹಿಂದಿನ ದಿವಸ ಸ್ವಲ್ಪ ನೀರು ಅದು ಆಗುತ್ತೆ, ಆ ಟೆಂಪರೇಚರ್ ನ ತಡ್ಕೊಳ್ಳುತ್ತೆ. ಡೋಂಟ್ ವರಿ ಅಬೌಟ್ ಸಚ್ ಥಿಂಗ್ಸ್. ಅದನ್ನೆಲ್ಲ ನೋಡೇ ವಿಜ್ಞಾನಿಗಳು ಮಾಡಿದ್ದಾರೆ. ಅಂದ್ರೆ ಏನಪ್ಪಾ ಮುಖ್ಯವಾಗಿ ಅಂತಂದ್ರೆ ಇಲ್ಲಿ ನೀರಿನ ಅಂಶ ಇರ್ಬೇಕು, ಮಾಯಿಶ್ಚರ್ ಇರ್ಬೇಕು ಭೂಮಿಲಿ, ಒಣ ಮತ್ತೆ ಅವುಗಳು ಬಿಸ್ಲಿಗೆ ಎಕ್ಸ್ಪೋಸ್ ಆಗ್ಬಾರ್ದು ಡೈರೆಕ್ಟ್ ಆಗಿ. ಹಾಗಾಗಿ ಜೈವಿಕ ಗೊಬ್ಬರವನ್ನ ನೀವು ಯಾವ್ದೇ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸನ್ನಿಗೆ ಸೂರ್ಯನ ಶಾಖಕ್ಕೆ ಹಿಂಗೆ ಎಕ್ಸ್ಪೋಸ್ ಮಾಡಬಾರ್ದು. ಅವಾಗ ಮೈಕ್ರೋ ಆರ್ಗಾನಿಸಮ್ ಏನಾಗುತ್ತೆ, ನಶಿಸಿ ಹೋಗೋ ಸಂಭವ ಇರುತ್ತೆ, ನಾಶ ಆಗೋ ಸಂಭವ. ರೈಟ್ ಮೇಡಮ್. ಇನ್ನೊಂದು ಕ್ವಶನ್, ಈ ಜೈವಿಕ ಗೊಬ್ಬರಗಳು ನಮ್ಮ ನಿಯರ್ ಬೈ ಸೆಂಟರ್ ಗಳಲ್ಲೆಲ್ಲ ಸಿಗುತ್ತೆ? ಶಿವಮೊಗ್ಗ, ದಾವಣಗೆರೆ ಈ ತರ ಎಲ್ಲಾ ಸೆಂಟರ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಾಗರಾಜ್ ಅಂತ ಹೇಳಿ. ನಾವು ಬೆಂಗಳೂರಲ್ಲೇ ಇರೋದು. ನಮ್ಮ ಭೂಮಿ ಬಂದ್ಬಿಟ್ಟು ಅಗರಿಬೊಮ್ಮನಲ್ಲಿ, ಅಡಗಲಿ ಮತ್ತೆ ಅಗರಿಬೊಮ್ಮನಹಳ್ಳಿ ಇದೆ ಮೇಡಮ್. ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ಮೇಡಮ್, ನಂದು ಡೌಟ್ ಬಂದ್ಬಿಟ್ಟು ನಿಮ್ದು ಜೈವಿಕ ಗೊಬ್ಬರ ಆಮೇಲೆ ಈ ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್ ಬಗ್ಗೆ ನಾವು ಮಾಹಿತಿ ಕೊಟ್ರೆ ಮೇಡಮ್, ಇಲ್ಲಿ ಬೆಂಗಳೂರು ಸುತ್ತಮುತ್ತ ಅಥವಾ ಎಲ್ಲಾದ್ರೂ ನಮ್ಮ ಕರ್ನಾಟಕದಲ್ಲಿ ಈ ತರ ಲೈಕ್ ವೇಸ್ಟ್ ಬ್ಯಾರನ್ ಲ್ಯಾಂಡ್ ಗಳನ್ನ ನಿಮ್ಮ ಟೆಸ್ಟಿಂಗ್ ಸೆಂಟರ್ ಅಲ್ಲಿ ಟೆಸ್ಟ್ ಮಾಡಿ, ಆಮೇಲೆ ನಿಮ್ಮ ಜೈವಿಕ ಅಂಶಗಳನ್ನ ಇದ್ ಮಾಡಿ ಏನಾದ್ರು ಸ್ವಲ್ಪ ಲ್ಯಾಂಡ್ ಪೌಷ್ಟಿಕಾಂಶ ಇನ್ಕ್ರೀಸ್ ಆಗಿರೋ ಏನಾದ್ರು ಎಕ್ಸಾಂಪಲ್ಸ್ ಇದೆ ಮೇಡಮ್ ಹತ್ರದಲ್ಲಿ? ರೈತರದು ಏನಾದ್ರು ಇದ್ರೆ ನಾವು ಹೋಗಿ ಅಲ್ಲಿ ಹೋಗಿ ನೋಡ್ಬಿಟ್ಟು ಅವ್ರು ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ನೋಡ್ಕೊಂಡು ಇದು ಮಾಡ್ಬೇಕು. ಯಾಕಂದ್ರೆ ನಮ್ದು ತುಂಬಾ ಬ್ಯಾರನ್ ಲ್ಯಾಂಡ್ ಇದೆ, ಅದಕ್ಕೆ ಈಗ ಜೈವಿಕ ಗೊಬ್ಬರಗಳನ್ನ ಹಾಕಿ ಈಗ ಲೆವೆಲಿಂಗ್ ಎಲ್ಲ ಮಾಡ್ತಾ ಇದೀವಿ. ಅದಕ್ಕೆ ಅದ್ರ ಸ್ವಲ್ಪ ತಮ್ದು ಸಪೋರ್ಟ್ ಬೇಕು ಮೇಡಮ್ ಆಕ್ಚುಲಿ. ಅಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಸಸ್ಯ ಪೋಷಕಾಂಶ ವಿಭಾಗ ಇದೆ, ಅಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಈ ತರದ್ದು ಇರುತ್ತೆ ಸಕ್ಸಸ್ ಸ್ಟೋರೀಸ್. ಯಾಕೆಂದ್ರೆ ಬೀದರ್, ಶಿವಮೊಗ್ಗ ಆಫೀಸರ್ಸು, ಬೆಳಗಾವಿ ಆಫೀಸರ್ಸು, ನಮ್ದೊಂದು ಇಲಾಖೆದೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಅಲ್ಲೆಲ್ಲ ಹಾಕ್ತಾ ಇರ್ತಾರೆ ರೈತರುಗಳು ನಮ್ಮ ಜೈವಿಕ ಗೊಬ್ಬರಗಳನ್ನ ಬಳಸಿ ಅವ್ರದ್ದು ಇಷ್ಟಿಷ್ಟು ಇಳುವರಿ ಬಂತು, ಅವ್ರದ್ದು ಹೀಗಾಯ್ತು ಅನ್ನೋದೆಲ್ಲ ಹಾಕ್ತಿರುತ್ತೆ. ಹಾಗಾಗಿ ಅಂತಹ ಆಫೀಸರ್ಸ್ ಹತ್ರ ಸಕ್ಸಸ್ ಸ್ಟೋರೀಸ್ ಇರುತ್ತೆ, ಖಂಡಿತ ಇರುತ್ತೆ. ಬ್ಯಾರನ್ ಲ್ಯಾಂಡ್ ಅಂದ್ರೆ ಮುಖ್ಯವಾಗಿ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಸಾವಯವ ಅಂಶವನ್ನ ಜಾಸ್ತಿ ಮಾಡ್ಬೇಕು ಮಣ್ಣಿನಲ್ಲಿ. ಹೆಚ್ಚು ಏನಾಗ್ಬೇಕು, ಆರ್ಗ್ಯಾನಿಕ್ ಮ್ಯಾಟರ್ ಅಲ್ವಾ, ಸಾವಯವ ತ್ಯಾಜ್ಯ ವಸ್ತುಗಳು ಸೇರ್ತಾ ಹೋಗ್ಬೇಕು. ಆ ನಂತರ ನಾವು ಜೈವಿಕ ಗೊಬ್ಬರವನ್ನ ಹಾಕಿದ್ರೆ ಅದು ಫಲವತ್ತತೆ ಆಗುತ್ತೆ. ಜೈವಿಕ ಗೊಬ್ಬರಗಳಿರ್ಲಿಕ್ಕೆ ಅಲ್ಲಿ ಒಂದ್ ಸ್ವಲ್ಪ ಸಾವಯವ ವಸ್ತುವಿನ ಸಹಕಾರ ಬೇಕೇ ಬೇಕು. ಗೊತ್ತಿರುತ್ತೆ, ಕೃಷಿ ಇಲಾಖೆಯಲ್ಲಿ ಕೂಡ ಅದು ಹಸಿರೆಲೆ ಗೊಬ್ಬರ ಅಲ್ವಾ, ಅದೆಲ್ಲ ಗೊತ್ತಿದೆಯಾ, ಮಾಹಿತಿ ಇರಬಹುದು ನಿಮ್ಗೆ. ಆ ಬ್ಯಾರನ್ ಲ್ಯಾಂಡ್ ನ ಫಸ್ಟ್ ಫಲವತ್ ಮಾಡ್ಬೇಕು ಅಂದ್ರೆ ಈ ಮಳೆಗಾಲ ಟೈಮಲ್ಲಿ ಸ್ವಲ್ಪ ಉಳುಮೆ ಮಾಡಿ ಹಸಿರೆಲೆ ಗೊಬ್ಬರದ್ದು ಕೆಲವೊಂದ್ ಸಸ್ಯಗಳಿದೆ, ಅವುಗಳೆಲ್ಲ ಬೀಜಗಳೆಲ್ಲ ಸಿಗುತ್ತೆ, ಅವುಗಳನ್ನೆಲ್ಲ ಎರಚಿ ಅದು ಮಳೆಗಾಲದಲ್ಲಿ ಏನಾಗುತ್ತೆ, ಒಂದ್ 2-3 ತಿಂಗಳಿಗೆ ಸ್ವಲ್ಪ ಸಸ್ಯಗಳು ಬೆಳೆಯುತ್ತೆ.
ಏನು ಡಯಾಂಚ, ಹುರುಳಿ, ಮತ್ತೆ ಇನ್ನೊಂದೇನು ಸೆಣಬು ಅಂತ ಹೇಳ್ತಾರೆ. ಸೆಣಬು, ಮಿಥುನ, ಈ ತರದ್ದೆಲ್ಲ ಹಸಿರೆಲೆ ಗೊಬ್ಬರದ ಹಸಿರು ಗೊಬ್ಬರದ ಬೆಳೆಗಳು, ಇವುಗಳನ್ನೆಲ್ಲ ಬೆಳೆಸಿ ಅದ್ ಮತ್ತೆ ಉಳುಮೆ ಮಾಡ್ಬಿಡ್ಬೇಕು ಮಣ್ಣಿಗೆನೆ. ಉಳುಮೆ ಮಾಡಿದ ತಕ್ಷಣ ಏನಾಗುತ್ತೆ, ಬರ್ತಾ ಬರ್ತಾ ಕ್ರಮೇಣವಾಗಿ ಮಣ್ಣಿನಲ್ಲಿನ ಸಾವಯವ ಅಂಶ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಹೆಚ್ಚು ನಾವು ಸಾವಯವ ತ್ಯಾಜ್ಯ ವಸ್ತುಗಳನ್ನ ಸೇರಿಸ್ತಾ ಹೋಗ್ಬೇಕು. ಬ್ಯಾನ್ ಲ್ಯಾಂಡ್ ಅಂದ್ರೆ ಅದು ಒಂದೇ ದಾರಿ. ಹಾಗೆ ಅವಾಗ ಕ್ರಮೇಣ ಆಗ್ಬೇಕು. ನಿಮ್ಮಲ್ಲಿ ಸಪರೇಟ್ ಸೆಕ್ಷನ್ ಇದೆಯಾ ಮೇಡಮ್ ಈ ತರ ಗೈಡೆನ್ಸ್ ಕೊಡಕ್ಕೆ? ಹಾ, ಸಪರೇಟ್ ಸೆಕ್ಷನ್ ಅಂತಲ್ಲ, ಅದು ಸಸ್ಯ ಪೋಷಕಾಂಶ ವಿಭಾಗ ಅದಿರುತ್ತೆ. ಟ್ರೈನಿಂಗ್ ಸೆಕ್ಷನ್ ಅಲ್ಲಿ ನಾನಿರ್ತೀನಿ, ಮತ್ತೆ ನಮ್ಮ ಫಾರ್ಮ್ ಆಫೀಸರ್ಸ್ ಇರ್ತಾರೆ. ಒಬ್ರನ್ನ ಖಂಡಿತ ನೀವು ಇದ್ ಮಾಡಿ, ನಾವು ಕೊಡೋಣಂತೆ, ಮಾಹಿತಿ ಕೊಡೋಣ. ಸರಿ ಮೇಡಮ್, ಸರಿ, ಥ್ಯಾಂಕ್ಸ್ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ರುಕ್ಮಿಣಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ನಾನು ರಾಜೇಶ್ವರಿ ಅಂತ ಅಂದ್ಬಿಟ್ಟು ಆನಗೋಡು, ದಾವಣಗೆರೆ ತಾಲೂಕಲ್ಲಿ ತೋಟ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಸೇಮ್ ಈಗೇನು ಜಸ್ಟ್ ರೀಸೆಂಟ್ ಆಗಿ ಕೇಳಿದ್ರಲ್ಲ ಅದ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಇದು ಏನದು ಗ್ರೀನ್ ಮೆನ್ಯೂರ್ ಅಂದ್ರೆ ಅದನ್ನ ಹಾಕಿ ನಾನು ಲಾಸ್ಟ್ ಇಯರ್ ಹಾಕಿದೆ. ಅದ್ರೊಳಗೆ NPK ಎಲ್ಲ ಸಿಗುತ್ತೆ, ಕೆಳಗಡೆಗೆ ಗಂಟು ಇದೆಲ್ಲ ಬರುತ್ತೆ, ಮೇಲ್ಗಡೆಗೆ ವಾಯು ಒಳಗಿರೋದನ್ನ ಹೀರ್ಕೊಳುತ್ತೆ ಅಂತ ಹೇಳಿದ್ರು. ಅದು ನಂಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಅದು ಅಷ್ಟೇ ಸಾಕಾಗುತ್ತಾ ಅಥವಾ ಅದ್ರ ಮೇಲೆ ನಿಮ್ದು ಏನು ರಂಜಕ ಹಾಕಿ ಅದಾಕಿ ಅಂತಂದ್ರಲ್ಲ, ಅದು ಹಾಕ್ಲೇಬೇಕಾ? ಹೆಂಗೆ ಗ್ರೀನ್ ಮೆನ್ಯೂರ್ ಅಲ್ದಲೆ ನಿಮ್ದು ಹಾಕ್ಲೇಬೇಕಾ ಅಂತ? ಅಲ್ಲ ಮೇಡಮ್, ಗ್ರೀನ್ ಮೆನ್ಯೂರ್ ಕ್ರಾಪ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ಸ್ ಅಲ್ವಾ? ಯಾವುದೋ ಒಂದು ವಿಧಾನ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸೋದಕ್ಕೆ. ಹಾಗೆ ಸಾಕಷ್ಟು ಇದಿರುತ್ತೆ ಮೇಡಮ್. ಈಗ ನಾವು ಈ ನಮ್ಮ ಊಟದಲ್ಲೇ ಒಂದು ಉದಾಹರಣೆ ತಗೊಂಡ್ರೆ, ದಿವಸ ಹಣ್ಣು ತಿಂತ ಹೋದ್ರೆ ಆಗತ್ತಾ? ಆಗಲ್ಲ ಅಲ್ವಾ? ಬರೀ ಒಂದೇ ತರಕಾರಿ ತಿಂದ್ರೆ ಆಗಲ್ಲ. ಹಾಗೆ ನಮ್ಮ ಆಹಾರ ಅಥವಾ ನಮ್ಮ ಏನು ಊಟದ ತಟ್ಟೆ ಏನಿದೆ, ಪ್ಲೇಟ್ ಏನಿದೆ ಅಲ್ವಾ, ಅದರಲ್ಲಿ ವಿವಿಧ ತರದ ಏನು ಪ್ರೋಟೀನ್ ಇರ್ಬೇಕು, ವೈಟಮಿನ್ಸ್ ಇರ್ಬೇಕು ಅಲ್ವಾ, ಮತ್ತೆ ಹಾಗೆ ಕಾರ್ಬೋಹೈಡ್ರೇಟ್ಸ್ ಇರ್ಬೇಕು. ಹಾಗೇನೆ ಇವನ್ ಭೂಮಿಗೂ ಅಷ್ಟೇ ಬೇರೆ ಬೇರೆ ಮೂಲಗಳಿಂದ ನಾವು ಪೋಷಕಾಂಶಗಳನ್ನ ಒದಗಿಸ್ಬೇಕಾಗತ್ತೆ. ನೀವು ಬಂದಾಗ ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್, ಸಾವಯವ ವಿಧಾನ, ಮತ್ತೆ ಇನ್ನೊಂದು ಕೆಮಿಕಲ್ ಮೆಥಡ್ ಬಂದಾಗ ನಾವು ಏನು ನಮ್ಮ ದೇಶದಂತಹ ಜನಸಂಖ್ಯೆಗೆ ನಾವು ಪೂರ್ತಿ ಸಾವಯವ ಮಾಡ್ತೀವಿ ಅಂತಂದಾಗ ನಮ್ಗೆ ಫುಡ್ ಸಾಕಾಗೋದೇ ಇಲ್ಲ ಅನ್ಕೊಳ್ತೀನಿ. ಹಾಗಾಗಿ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲೇ ಹೋಗ್ಬೇಕಾಗತ್ತೆ. ಹೆಚ್ಚು ಸಾವಯವ ವಸ್ತುಗಳನ್ನ ಬಳಸ್ಬೇಕು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೇರೆ ಅಂತಹ ಗೊಬ್ಬರಗಳನ್ನು ಹಾಕ್ತಾರೆ ಕಮರ್ಷಿಯಲ್ ಕಲ್ಟಿವೇಶನ್ ಅಲ್ಲಿ. ಹಾಗಿದ್ದಾಗ ಮಾತ್ರ ಸಾಧ್ಯ ಅನ್ಸುತ್ತೆ. ಅದು ಅಗೈನ್ ತುಂಬಾ ದೊಡ್ಡ ಸಬ್ಜೆಕ್ಟ್, ಅದು ಡಿಬೇಟಬಲ್ ಅಂಡ್ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆ ಆಗ್ಬೇಕು. ಬಟ್ ಒಂದೇ ಮೂಲಕ್ಕೆ ಸಾಕಾಗಲ್ಲ ಮೇಡಮ್, ಎಲ್ಲಾ ತರದ್ದು ಹಾಕ್ಬೇಕು. ಇಲ್ಲ ಮೇಡಮ್, ನಾನು ಫುಲ್ಲಿ ಸಾವಯವ ಹಾಕ್ಬೇಕು ಅಂತ ಬಂದಿದ್ದೀನಿ. ಯಾಕೆ ಅಂದ್ರೆ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ವಿಧಾನಗಳಿರುತ್ತೆ ಮೇಡಮ್. ಜೀವಾಮೃತ ಇರುತ್ತೆ, ಪಂಚಗವ್ಯ ಇರುತ್ತೆ, ಅದೆಲ್ಲ ಹಾಕ್ತಾ ಇದ್ದೀನಿ. ಹಸಿರೆಲೆ ಗೊಬ್ಬರನು ಸಹ ಒಂದು ಅಷ್ಟೇ. ಮತ್ತೆ ಹಿಂಡಿ ಗೊಬ್ಬರಗಳಿರುತ್ತೆ. ನಮ್ಮ ಜೈವಿಕ ಗೊಬ್ಬರಗಳು ಅಷ್ಟೇ ಸಾವಯವ ಇದಕ್ಕೇನೆ ಬಹಳ ಪೂರಕವಾದಂತಹ ಗೊಬ್ಬರಗಳಿದು. ಸಾವಯವ ಕೃಷಿಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಲೇಬೇಕು. ಸೊ ಅದು ಮಾಡಿದ್ರೆ ನಾಳೆ ನನಗೆ ಸರ್ಟಿಫಿಕೇಟ್ ಅಲ್ಲಿ ಸಿಗುತ್ತಾ? ಯಾಕೆಂದ್ರೆ ಆರ್ಗ್ಯಾನಿಕ್ ಅಂತ ನಾನೊಂದು ಸರ್ಟಿಫಿಕೇಟ್, ಆರ್ಗ್ಯಾನಿಕ್ ಮೇಡಮ್, ಜೈವಿಕ ಗೊಬ್ಬರಗಳು ಕೆಮಿಕಲ್ ಅಲ್ಲ, ಇದು ಆರ್ಗ್ಯಾನಿಕ್ ಅದು. ಓಕೆ 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 ಮೇಡಮ್. ಅದು ಇದು ಜಗನ್ನಾಥ್ ರಾವ್ ಅವ್ರು ಹೇಳ್ದ ಹಾಗೆ ಇದಕ್ಕೆ ಅಂತ ಸಾವಯವ ಕೃಷಿ ತಜ್ಞರುಗಳೇ ಇದ್ದಾರೆ ಮೇಡಮ್. ಸರ್ ಹೇಳ್ತಾ ಇದ್ರು, ಧಾರವಾಡ ಯೂನಿವರ್ಸಿಟಿಲಿ, ಶಿವಮೊಗ್ಗದಲ್ಲಿ ಎಲ್ಲ ಅಂತ ಕಡೆ ಹೋಗಿ ಮೇಡಮ್. ಇವನ್ ಅವ್ರ ಪುಸ್ತಕಗಳನ್ನು ಇದ್ ಮಾಡಿದ್ದಾರೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ. ಅಂತವುಗಳನ್ನ ತಗೊಂಡು ಒಂದ್ ಸ್ವಲ್ಪ ಸ್ಟಡಿ ಮಾಡಿ ಒಂದು ಪೂರಕವಾದ ಮಾಹಿತಿ ಅವ್ರು ಸರ್ ಏನೋ ಹೇಳ್ತಾ ಇದ್ದಾರೆ ನೋಡಿ, ನಿಮ್ಗೆ ಉಪಯುಕ್ತವಾದ ಮಾಹಿತಿ ಕೇಳಿ. ರಾಜೇಶ್ವರಿ ಮೇಡಮ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ಜೈವಿಕ ಗೊಬ್ಬರಗಳನ್ನ ನಾವು ಹಾಕಿದಾಗ ಅದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಲ್ಲಿ ಬರ್ತದ ಅಂತ. ಖಂಡಿತವಾಗಿಯೂ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ NPOP ಅಂತ ನಾವೇನು ಕಾರ್ಯಕ್ರಮ ಕರೆದು ಅದರಲ್ಲಿ
ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡಿ ಅದನ್ನ ಪ್ರಮಾಣೀಕರಣ ಮಾಡ್ತೀವಲ್ಲ, ಅದರಲ್ಲಿ ಇವ್ರು ಹೇಳಿದಂತ ಎಲ್ಲಾ ಜೈವಿಕ ಗೊಬ್ಬರಗಳು ಇದೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು. ಪಾರ್ಟ್ ಆಫ್ ಯುವರ್ ಏನು ಸಾವಯವ ಕೃಷಿ. ಓಕೆ, ಎಲ್ಲ ಅದರಲ್ಲಿ ಜೈವಿಕ ಗೊಬ್ಬರಗಳು ಯಾವ್ಯಾವು ಏನು ಮತ್ತೆ ಎಲ್ಲಿಂದ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. NPOP ಕಾರ್ಯಕ್ರಮ ಏನಿದೆಲ್ಲ, ರಾಷ್ಟ್ರೀಯ ಸಾವಯವ ಕಾರ್ಯಕ್ರಮ, ನಮ್ಮ ಸರ್ಕಾರದ ಒಂದು ಅಂಗೀಕೃತವಾದಂತದ್ದು ಪ್ರಮಾಣೀಕರಣ ಅದರಲ್ಲಿ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ಇನ್ನೊಂದು ಲಾಸ್ಟ್, ದಾವಣಗೆರೆಯಲ್ಲಿ ಎಲ್ಲಿದೆ ಇದು ಕೇಂದ್ರ, ಜೈವಿಕ ಕೇಂದ್ರ? ದಾವಣಗೆರೆಯಲ್ಲಿ ಅದು RMC ಮಾರ್ಕೆಟ್ ಬರುತ್ತಲ್ಲ ಮೇಡಮ್, ಅಲ್ಲೆಲ್ಲೋ ಬರುತ್ತೆ. ನೀವು ಅಲ್ಲೇ ಯಾವ್ದು ನಮ್ದು ಬೇಕಾದ್ರೆ ಅಲ್ಲಿದು ಯಾರು ತಡೀರಿ ಆಫೀಸ್ ಅಂತ ನಂಬರ್ ಇಟ್ಕೊಂಡಿದ್ರೆ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಮೇಡಮ್. ದಾವಣಗೆರೆಯಲ್ಲಿ ಯಾರು ಲಕ್ಷ್ಮಿ ಅಂತ ಇದ್ದಾರೆ, ಅವ್ರನ್ನ ನಮ್ದು ಯಾವ್ದು ತೋಟಗಾರಿಕೆ ಇಲಾಖೆ ಆಫೀಸ್ಗೆ ಹೋಗಿ ಮೇಡಮ್. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋದ್ರೆ ಗೊತ್ತಾಗತ್ತಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ಬಯೋಸೆಂಟರ್ ಎಲ್ಲಿದೆ ಅಂತ ಕೇಳಿ. RMC ಬರುತ್ತೆ. ಈಗ 5-6 ಸೆಂಟರ್ಸ್ ಬೆಳಗಾವಿ, ಮೈಸೂರು ಮತ್ತೆ ದಾವಣಗೆರೆ ಎಲ್ಲ ಇದ್ದು, ಅಲ್ಲಿ ಯಾರು ನೋಡಲ್ ಆಫೀಸರ್ ಇದ್ದಾರೆ, ತಾವು ದಯಮಾಡಿ ಅವ್ರ ನಂಬರ್ ಕೊಟ್ಬಿಟ್ರೆ ನಮ್ಮ ರೈತರು ಅಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗಲ್ಲ ಆಮೇಲೆ ತಾವು ನಾನು ಇಲ್ಲಿ ಯಾರೋ 2-3 ನಂಬರ್ ಸಿಕ್ಕಿದೆ, ನಾನು ಕರೆಕ್ಟ್ ಇದ್ ಮಾಡಿ ಕಲೆಕ್ಟ್ ಮಾಡಿ ಕರೆಕ್ಟ್ ಆಗಿ ಕೊಡ್ತೀನಿ ತಮ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಾನು ಡಾಕ್ಟರ್ ನಿರ್ಮಲಾ ಕೆಳಮನಿ ಅಂತ ಹೇಳ್ಬಿಟ್ಟು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ. ತಾವು ಹೇಳಿದ ಹಾಗೆ ತುಂಬಾ ಚೆನ್ನಾಗಿ ಸ್ಪಷ್ಟನೆ ಕೊಟ್ಟು ಎಲ್ಲ ವಿವರಗಳನ್ನ ಕೊಟ್ಟಿದ್ದೀರಿ. ತಮ್ಮ ಒಂದು ಸೆಂಟರ್ಗೆ ನಾನು ಈಗ ಬಹಳ ವರ್ಷ ಹಿಂದೆ ನಾನು ಬಂದಿದ್ದೆ ಮೇಡಮ್. ಅವಾಗಿನ್ನ ಬಹುಶಃ ಡೆವಲಪಿಂಗ್ ಸ್ಟೇಜಸ್ ಅಲ್ಲಿ ಇತ್ತು ಅಂತ ಅನ್ಸುತ್ತೆ, ಮೇ ಬಿ ಅರೌಂಡ್ 20 years ಬಿಫೋರ್. ಸೊ ನನ್ಗೆ ಈಗ ನೀವೇನು ಸೆಂಟರ್ಸ್ ಗಳನ್ನ ಹೇಳಿದ್ರಿ, ಲೈಕ್ ಬೀದರ್, ಬೆಳಗಾವಿ ಇದೆಲ್ಲ ಇದೆ ಅಂತ ಹೇಳಿ. ಬೀದರ್ ಇಸ್ ವೆರಿ ನಿಯರ್ ಟು ಮೀ. ಸೊ ಹಾಗಾಗಿ ನೀವೇನು ಸರ್ವಿಸಸ್ ನಿಮ್ಮ ಒಂದು ಬಯೋ ಸೆಂಟರ್ ನಿಂದ ಏನ್ ಸರ್ವಿಸಸ್ ಕೊಡ್ತಾ ಇದ್ದೀರಿ, ಆ ಎಲ್ಲ ಸರ್ವಿಸಸ್ ಗಳನ್ನು ಬೀದರ್ ನಲ್ಲಿ ಸಿಗುತ್ತಾ ಅಂತ ಒಂದು ಪ್ರಶ್ನೆ. ಮೇಡಮ್ ಹೇಳಿ. ಬೀದರ್ಲಿ ಇನ್ನು ಅಲ್ಲೇನೋ ತಾಂತ್ರಿಕ ಕಾರಣಗಳು, ಬೇಕಾದಷ್ಟು ಆಡಳಿತಾತ್ಮಕ ಕಾರಣಗಳಿಂದ ಏನು ತುಂಬಾ ನಿಧಾನವಾಗಿ ಶುರುವಾಗಿದೆ ಮೇಡಮ್. ಅದು ಈಗ ಕಳೆದ ವರ್ಷದಿಂದ ಸಣ್ಣದಾಗಿ ಏನು ಸಾಯಿಲ್ ಅಂಡ್ ವಾಟರ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಮತ್ ಸಣ್ಣ ಮಟ್ಟದಲ್ಲಿ ಮಶ್ರೂಮ್ ಶುರು ಮಾಡಿದ್ದಾರೆ. ಈಗ ನಮ್ದು ಹುಳಿಮಾವು, ಶಿವಮೊಗ್ಗ ಸೆಂಟರ್ ಅಥವಾ ಬೆಳಗಾವಿ ಸೆಂಟರ್ ಅಷ್ಟು ಆಕ್ಟಿವಿಟೀಸ್ ಇನ್ನೂ ಅಲ್ಲಿ ನಡೀತಾ ಇಲ್ಲ ಮೇಡಮ್ ಬೀದರ್ ಅಲ್ಲಿ. ಓಕೆ, ಹೇಳಿ ಮೇಡಮ್. ಮತ್ತೆ ನೀವು ಮೆಡಿಸಿನಲ್ ಪ್ಲಾಂಟ್ಸ್ ಗಳದ ಬಗ್ಗೆ ಹೇಳಿದ್ರಿ, ಅಂದ್ರೆ ಇಟ್ ಇಸ್ ಅ ಸೆಂಟರ್ ಫಾರ್ ಮೆಡಿಸಿನಲ್ ಪ್ಲಾಂಟ್ ಅಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಆಲ್ಸೋ. ಹಾಗಾಗಿ ನಮ್ಗೆ ಇವಾಗ ನನ್ನ ಕಾಲೇಜಿಗೆ, ನಾನು ಆಯುರ್ವೇದಿಕ್ ಡಾಕ್ಟರ್, ಸೊ ಆಯುರ್ವೇದಿಕ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಆಗ್ಲಿ ಅಥವಾ ಮೆಡಿಸಿನಲ್ ಪ್ಲಾಂಟ್ಸ್ ಆಗ್ಲಿ ನಿಮ್ಮ ಹತ್ರ ಸಿಗುತ್ತಾ? ಅಂದ್ರೆ ಹುಳಿಮಾವಿನಲ್ಲಿ ಇದೆ ಮೇಡಮ್, ಬೀದರ್ ಅಲ್ಲಿ ಇಲ್ಲ. ಓಕೆ, ಹುಳಿಮಾವಿನಲ್ಲಿ ಇದೆ ಮೇಡಮ್. ಹುಳಿಮಾವಿನಲ್ಲಿ ಅದು ಕಾಲೇಜ್ ಮಟ್ಟಕ್ಕೆ ಅಂತ ಹೇಳಿದಾಗ ಒಂದೊಂದ್ ಸ್ಯಾಂಪ್ಲಿಂಗ್ 2 ಸ್ಯಾಂಪ್ಲಿಂಗ್ ಸಾಕಾಗುತ್ತೆ ನನಗೆ. ಬಟ್ ಈಗ ನಾವು ಕಾಡು ಕೃಷಿ ಮಾಡುವಂತದ್ದು ಇದೇ ಒಂದು ಪ್ಲಾಟ್ಫಾರ್ಮ್ ನಲ್ಲೇನೆ ನಾವು ಕಾಡು ಕೃಷಿಗೆ ಒತ್ತಡ ಕೊಡ್ತಾ ಇದೀವಲ್ಲ. ಸೊ ಆ ಇದ್ರೊಳಗೆ ನಿಟ್ಟಿನಲ್ಲಿ ನಮ್ಗೆ ಕೆಲವು ಗಿಡಗಳು ಕಾಡು ಕೃಷಿಗಾಗಿ ಅಂತ ಹೊಲದಲ್ಲಿ ಹಾಕ್ಲಿಕ್ಕೆ ಅಂತ ಬೇಕಾಗಿರುತ್ತೆ. ಸೊ ಅದನ್ನ ನಿಮ್ಮ ಹತ್ರ ಅವೈಲಬಲ್ ಇದೆಯಾ? ಅದ್ರ ಲಿಸ್ಟ್, ಪ್ಲಾಂಟ್ ಲಿಸ್ಟ್ ಏನಾದ್ರು ಸಿಗ್ಬೋದಾ ನಮ್ಗೆ? ಅಂದ್ರೆ ಒಂದ್ ಸಾಮಾಜಿಕ ಅರಣ್ಯ ತರ ಮಾಡೋ ತರನ ಮೇಡಮ್? ಸ್ವಲ್ಪ ಅಂದ್ರೆ ಈಗ ಬೀಜದ ಕೆಲವರೆಲ್ಲ ಕೇಳ್ಕೊಂಡ್ ಬರ್ತಾರೆ, ಗ್ರಾಫ್ಟೆಡ್ ಗಿಡಗಳು ಬೇಡ, ನಾವೊಂದು ಸುಮ್ನೆ ಫಾರೆಸ್ಟ್ ಟೈಪ್ ಮಾಡ್ಬೇಕು, ಹಾಗಾಗಿ ಬೀಜ ಮೂಲದಿಂದ ಬಂದಿರೋ ಗಿಡಗಳನ್ನ ಕೊಡಿ ಅಂತ. ಹಾಗಾಗಿ ಇಲ್ಲೊಂದು ನರ್ಸರಿ ಇದೆ ಮೇಡಮ್, ನಮ್ದ್ರಲ್ಲಿ ಇರುತ್ತೆ. ಅಥವಾ ನಾನ್ ಹೇಳ್ದಾಗೆ ಇಲಾಖೆದೆ ಇಷ್ಟು ಒಂದು 300-400 ನಮ್ದು ಇದಿದೆ, ನರ್ಸರಿಗಳಿದೆ, ಫಾರ್ಮ್ ಇದೆ. ತಮ್ದು ತಾವೆಲ್ಲಿ ಮೇಡಮ್ ಜಾಗ ಅಂದ್ರೆ ಬೀದರ್ ಹತ್ರ ಆಗುತ್ತೆ? ಕಲ್ಬುರ್ಗಿ ತೋಟಗಾರಿಕೆ ಇಲಾಖೆಗೆ ಹೋದ್ರೆ ಅಲ್ಲಿ ಸುತ್ತಮುತ್ತ ನಾನ್ ಬೇಕಾದ್ರೆ ವಿಚಾರಿಸಿ ಹೇಳ್ತೇನೆ ಮೇಡಮ್, ಸುತ್ತಮುತ್ತ ಯಾವ್ದಾದ್ರು ಫಾರ್ಮ್ ಗಳಿಂದ ತಗೋಬಹುದು. ಹಣ್ಣಿನ ಗಿಡಗಳೇ ಮುಖ್ಯವಾಗಿ ಮೇಡಮ್. ಹೌದು, ಕೆಲವು ಗಿಡಗಳು, ಹಣ್ಣಿನ ಗಿಡಗಳು ಹಾಕ್ಬಹುದು, ಹಣ್ಣಿನ ಗಿಡಗಳು ನಮ್ಮ ಇಲಾಖೆಯಿಂದ ತಗೋಬಹುದು. ಮತ್ ಕೆಲವೊಂದು ಫಾರೆಸ್ಟ್ ನರ್ಸರಿಗಳಲ್ಲೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಮೇಡಮ್. ಫಾರೆಸ್ಟ್ ನರ್ಸರಿಗಳು ಅಲ್ಲಿ ನಿಮ್ಮ ಜಿಲ್ಲೆಯಲ್ಲಿರೋ ಅರಣ್ಯ ಇಲಾಖೆನ ಸಂಪರ್ಕ ಮಾಡಿ ಸಂಪರ್ಕ ಮಾಡಿದಾಗ ನಮಗ್ ಗೊತ್ತಿದ್ದು ಹೆಬ್ಬೇವು, ಈ ಮಾವು ಇದು ಸಿಗುತ್ತೆ. ಆಮೇಲೆ ನಮ್ಗೆ ಹೆಚ್ಚಾಗಿ ಬೇಕಾಗಿರೋದು ಸಿಮರೂಬ ಬೇಕಾಗಿದೆ. ಇಂಥದ್ದು ಇಲ್ಲಿ ತುಂಬಾ ಕಡಿಮೆ ಇಲ್ಲಿ ಪ್ಲಾಂಟೇಶನ್ ಮಾಡುವಂತದ್ದು. ಮಹಾಗನಿ ಆಗ್ಬೋದು, ಹೆಬ್ಬೇವು ಆಗ್ಬೋದು, ಇವೆಲ್ಲ ಸಿಗುತ್ತೆ ಇದಾಗಿ ಕಾಡು ಗಿಡಗಳಿಗೆಲ್ಲ. ಸಿಮರೂಬ ನಾವು ನಮ್ ಫಾರ್ಮ್ ಅಲ್ಲಿ ಮಾಡಿಟ್ಟಿರ್ತೀವಿ.
ಇನ್ ಯೂನಿವರ್ಸಿಟಿಲಂತೂ ಇದ್ದೇ ಇರುತ್ತೆ, ಜೋಶಿ ಸರ್, ಜಗನ್ನಾಥ್ ರಾವ್ ಗೊತ್ತಿರುತ್ತೆ. ಸಿಂಹರೂಪ ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಮಾಡಿರ್ತೀವಿ ಮೇಡಮ್, ಇಲ್ಲಿ ಸಿಗುತ್ತೆ. ಅಲ್ಲಿ ಗೊತ್ತಿಲ್ಲ ಮೇಡಮ್. ಹೌದು, ಇಲಾಖಾ ದರ ಇರುತ್ತೆ ಮೇಡಮ್. ಹೌದು, ಚಾರ್ಜ್. ಓಕೆ ಓಕೆ. ಅಂಡ್ ಸೆಕೆಂಡ್ ಇದೊಂದು ಕ್ವಶನ್, ನಾನು ಬಿಕಾಸ್ ಲೈಕ್ ಐ ಡೀಲ್ ವಿತ್ ದ ಮೆಡಿಸಿನಲ್ ಪ್ಲಾನ್ಸ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್, ಸೊ ಹಾಗಾಗಿ ನಮ್ಮ ಸ್ಟೂಡೆಂಟ್